ಹೇಳಿದಾಗೆ ಅದು ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಆಗ ನನಗೆ ಗೊತ್ತಿರೋ ಮಟ್ಟಿಗೆ ಅದು 9,000 ಎಕರೆ ಅಂತ ಅಂದ್ಕೊಂಡಿದ್ದೀನಿ. 9,000 ಎಕರೆಗಿಂತ ಹೆಚ್ಚು ಜಾಗ, ಅದು 2 ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಂತ ವಿಚಾರ ಅದು. ಇದು ಅಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ರೈತರು ತುಂಬಾ ವಿರೋಧ ಮಾಡ್ತಾ ಇದು ಈ ರಾಜಕೀಯ ಪಕ್ಷಗಳಿಗಿಂತ ಹೆಚ್ಚಾಗಿ ಸ್ಥಳೀಯ ರೈತರನ್ನೇ ಸಂಘಟನೆ ಮಾಡಿಕೊಂಡು 450 ದಿನಗಳಿಗಿಂತ ಹೆಚ್ಚು ಕಾಲ ಬೈರ್ಮಂಗಲದಲ್ಲಿ ಒಂದು ಇದನ್ನ ಹಾಕಿ ಶಾಮಿಯಾನ ಹಾಕಿ ಪ್ರತಿಭಟನೆಯನ್ನು ನಡೆಸ್ತಾ ಬಂದಿದ್ರು. ಈಗ ಅದು ಇತ್ತೀಚೆಗೆ ಎಲ್ಲ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಸಂಘಟನೆಗಳು ಒಂದು ಸೇರ್ತಾ ಅದಕ್ಕೊಂದು ಟೆಂಪೋ ಕ್ರಿಯೇಟ್ ಆಗಿದೆ. ಬಹಳ ಇದು ಇನ್ನೊಂದು ತುಂಬಾ ನನಗೆ ವಿಷಾದದ ವಿಚಾರ ಏನು ಅಂತಂದ್ರೆ, ಮುಖ್ಯಮಂತ್ರಿಯವರು ಅದು DK ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನೋ ರೀತಿಯಲ್ಲಿ ತಗೊಂಡು ಹೋಗುವಂತ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಯಾಕೆಂತಂದ್ರೆ ಈ ರಾಜಕಾರಣಿನ ಅವ್ರಿಗೆ ಯಾವಾಗ್ಲೂ ಏನು ಎದುರುಗಡೆ ಒಬ್ಬ ಶತ್ರು ಬೇಕಾಗ್ತಾನೆ. ಕುಮಾರಸ್ವಾಮಿ ಅವರನ್ನ ಎದುರುಗಡೆ ಇಟ್ಕೊಂಡು ನಾನು ಅವರೇ ಈ ಯೋಜನೆಯನ್ನ ಮಾಡಿದ್ರು ಅನ್ನೋ ತರದ ಒಂದು ಅಟ್ಯಾಕ್ ಮಾಡಿ ಅವ್ರನ್ನ ದುರ್ಬಲಗೊಳಿಸುವಂತ ರೀತಿಯ ಆರ್ಗ್ಯುಮೆಂಟ್ ಅಲ್ಲಿ ಗೆಲ್ಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದು ಶಿವಕುಮಾರ್ ಅವರು ಇದ್ದಂಗೆ ಕಾಣ್ತಾ ಇದೆ. ಇದು ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ಪ್ರಶ್ನೆ ಅಲ್ಲ, ಅದು ಒಟ್ಟು ಇದು ಬೆಂಗಳೂರಿನ ಕಲ್ಪನೆ. ನಾವೇನ್ ಕಲ್ಪನೆ ಇಟ್ಕೊಂಡಿದ್ವಿ, ಬೆಂಗಳೂರು ಒಂದು ಸುಂದರ ನಗರ ಬೆಳೆದಿದೆ ನೋಡ, ಬೆಂಗಳೂರು ನಗರ ಒಂದು ಸುಂದರ ನಗರ ಅನ್ನುವಂತ ಅದು ಒಂದು ಹೆಮ್ಮೆಯ ನಗರ ಅನ್ನುವಂತ ಒಂದು ಕಾಲಘಟ್ಟದಲ್ಲಿ ಇದ್ವಿ. ಆದ್ರೆ ಇವತ್ತು ಬೆಂಗಳೂರು ನಿಜವಾಗಿ ಒಂದು ನರಕ ಆಗಿದೆ. ಜನಸಾಮಾನ್ಯರು ಬಹಳ ಒತ್ತಡದಲ್ಲಿ ಬದುಕಬೇಕಾದಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಇವ್ರು ಏನು ಒಂದು ವಾದವನ್ನು ಇಡ್ತಾ ಇದ್ದಾರೆ, ಬೆಂಗಳೂರು ನಗರವನ್ನು ಒತ್ತಡವನ್ನ ಕಡಿಮೆ ಮಾಡಲಿಕ್ಕೆ ನಾವು ಉಪನಗರಗಳನ್ನ ನಿರ್ಮಾಣ ಮಾಡ್ತಾ ಹೊರಟೋಗ್ತೀವಿ ಅಂತೇಳಿ. ಈ ಬಿಡದಿಯಲ್ಲಿ ಉಪನಗರ ಮಾಡೋದ್ರ ಮುಖಾಂತರ ಅಥವಾ ಬೆಂಗಳೂರು ಅಥವಾ ಇದು ಬಿಡದಿ ಮಾತ್ರ ಅಂತಲ್ಲ, ಬೆಂಗಳೂರಿನ ಹತ್ತಿರದಲ್ಲಿ ಉಪನಗರಗಳನ್ನ ಮಾಡೋದ್ರ ಮುಖಾಂತರ ಬೆಂಗಳೂರಿನ ಒತ್ತಡವನ್ನ ತಗ್ಗಿಸ್ಲಿಕ್ಕೆ ಸಾಧ್ಯನಾ? ಇದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಈಗ ಬಿಡದಿ ಸುತ್ತಮುತ್ತ ವ್ಯವಸಾಯ ಮಾಡ್ಕೊಂಡು ಈ ಬೈರ್ಮಂಗ್ಲ ಮತ್ತು ಸುತ್ತಮುತ್ತ ವ್ಯವಸಾಯ ಮಾಡ್ತಿರುವಂತ ರೈತರು, ಅದು ಮೂಲ ಅಲ್ಲಿ ರೇಷ್ಮೆ ಬೆಳೀತಾರೆ, ತೆಂಗು ಬೆಳೀತಾರೆ, ಹಾಲು ಹೆಚ್ಚು ಉತ್ಪಾದನೆ ಮಾಡಿದ್ದಾರೆ, ಮಾವು ಬೆಳೆಯೋರಿದ್ದಾರೆ, ಬೇರೆ ಬೇರೆ ಆ ಥರ ವೈವಿಧ್ಯಮಯವಾದಂಥ ತರಕಾರಿ ಬೆಳೆಯೋ ರೈತರೆಲ್ಲ ಇದ್ದಾರೆ. ಅವರಿಗೆ ಪರ್ಯಾಯ ಏನು? ಅವ್ರೀಗ ಬೆಂಗಳೂರು ಹೊತ್ತಲ್ಲಿ ಅವರನ್ನು ತಕ್ಷಣದಲ್ಲಿ ಈಗಾಗಲೇ ಸಾಕಷ್ಟು ಯೋಜನೆಗಳನ್ನು ನೋಡಿದ್ವಿ. ರೈತರನ್ನು ನೀವೇನು ಭೂಮಿಯನ್ನು ಕಿತ್ಕೊಂಡ್ರಿ, ಅದಕ್ಕೆ ನೀವು ಉದಾಹರಣೆಗಳು ಹಾಸನದಲ್ಲೇ ತಗೊಳ್ಳಿ. ಅವರು ಹೇಮಾವತಿ ಯೋಜನೆಗೆ 50 ವರ್ಷ ಭೂಸಿನ ಸ್ವಾಧೀನ ಮಾಡ್ಕೊಂಡಿದ್ರು ಕೂಡ ಇವತ್ತು ಕೂಡ ಅವರಿಗೆ ಹಕ್ಕುಪತ್ರಗಳನ್ನು ಸರಿಯಾಗಿ ಕೊಟ್ಟಿಲ್ಲ. 50 ವರ್ಷ 10,000 ಕುಟುಂಬಗಳು, ಆದ್ರೆ 8,000 ಕುಟುಂಬಗಳಿಗೆ ಇನ್ನೂ ಕೂಡ ಹಕ್ಕುಪತ್ರ ಕೊಟ್ಟಿರೋ ಅನ್ನೋ ಕಾರಣಕ್ಕೋಸ್ಕರ ಹೋರಾಟವನ್ನ ಮಾಡುವಂತ ಸ್ಥಿತಿ ಇದೆ. ಮತ್ತು ಅನೇಕ ರೈತರು ದುಡ್ಡು ಬಂದ ತಕ್ಷಣ ಬೀದಿ ಪಾಲಾಗ್ತಾರೆ. ಇದು ವಾಸ್ತವ ಸಂಗತಿ. ಎರಡನೇ ಪ್ರಶ್ನೆ. ಮೂರನೇದು, ಅಲ್ಲಿ ವೃಷಭಾವತಿ ನದಿಗೆ ಈ ಬೈರ್ಮಂಗ್ಲ ಜಲಾಶಯ ಅಂತ ನಿರ್ಮಾಣ ಮಾಡಲಾಗಿದೆ. ಅದರಿಂದ ಬೆಂಗಳೂರಿನ ಎಲ್ಲ ಬಹುಪಾಲು ಕೊಳಚೆ ನೀರು ಅಲ್ಲಿ ಬಂದು ಸೇರ್ತಾ ಇದೆ. ಅದ್ರ ಮುಖಾಂತರ ಸುತ್ತಮುತ್ತಲ ಪರಿಸರವನ್ನ ಅದು ಹಾಳು ಮಾಡುವಂತ ಕೆಲಸ ಆಗಿದೆ. ಅದನ್ನ ಆ ನೀರನ್ನು ಶುದ್ಧೀಕರಣ ಮಾಡಲಿಕ್ಕೆ ಅಲ್ಲಿಗೆ ಬಂದು ಹರಿದು ಬರ್ತಾ ಇರುವಂತ ಕೊಳಚೆಯನ್ನ ತಡೆಗಟ್ಟಲಿಕ್ಕೆ ಸರ್ಕಾರದಿಂದ ಏನು ಯೋಜನೆ ಇದೆ? ಇದು ಒಂದು ದೊಡ್ಡ ಪ್ರಶ್ನೆ ಇದೆ. ಈ ತರ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಬೆಂಗಳೂರಿನ ಒತ್ತಡವನ್ನ ತಗ್ಗಿಸ್ಲಿಕ್ಕೆ ಪರ್ಯಾಯವಾದಂತ ಮಾರ್ಗ ಏನು? ನನ್ನ ಕಲ್ಪನೆಯ ಪ್ರಕಾರ ಸಂಪೂರ್ಣವಾಗಿ ಒಂದು ವಿಕೇಂದ್ರೀಕೃತವಾದಂತ ಒಂದು ಯೋಜನೆಯನ್ನ ನಾವು ಮುಂದಿಡಬೇಕಾದ ಅವಶ್ಯಕತೆ ಇದೆ. ನನ್ನ ದೃಷ್ಟಿಯಿಂದ ಪ್ರತಿ ಹೋಬಳಿಯನ್ನು ಕೂಡ ಉಪನಗರ ರೀತಿ ರಾಜ್ಯದ ಇದು ಬೆಂಗಳೂರು, ನಮ್ಮ ಮುಖ್ಯಮಂತ್ರಿಗಳು ಕೇವಲ ಬೆಂಗಳೂರು ನಗರಕ್ಕೆ ಮುಖ್ಯಮಂತ್ರಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಇದು ರಾಜ್ಯಕ್ಕೆ ಮುಖ್ಯಮಂತ್ರಿ ಅವರು ಅರ್ಥ ಮಾಡ್ಕೋಬೇಕಾಗಿರುವಂತ ವಿಚಾರ. ಇಡೀ ರಾಜ್ಯಕ್ಕೆ ಒಂದು ಪರ್ಯಾಯವನ್ನು ಕೊಡೋ ರೀತಿಯಲ್ಲಿ ಬೆಂಗಳೂರು, ನಮ್ಮ ಈ ಬಿಡದಿ ಹೋರಾಟ ಏನಿದೆ, ಇದು ಬಹಳ ದೊಡ್ಡ ಹೋರಾಟ. ಇದು ಬಹಳ ಅತ್ಯಂತ ಪ್ರಮುಖವಾದಂತ ಒಂದು ಹೋರಾಟ ಇದು. ನಾವಿವತ್ತು ಇದು ಪರಿಸರದ ವಿಚಾರಗಳಿದಾವೆ. ಡು ಆರ್ ಡೈ ಸಿಚುವೇಶನ್ ಬಂದ್ಬಿಟ್ಟು ಇವತ್ತು ಪರಿಸರದಲ್ಲಿ ಸಾಕಷ್ಟು ಸಂಗತಿಗಳನ್ನು ಕೇಳ್ತಾ ಇದೆ. ಜಾಗತಿಕ ತಾಪಮಾನ ಆಗ್ತಾ ಇದೆ, ಯಾವುದೇ ಹವಾಮಾನ ವೈಪರೀತ್ಯ ಆಗ್ತಾ ಇದೆ. ಇದನ್ನು ತಡೆಗಟ್ಟುವಂತ ಮಾರ್ಗ ಏನಾಗ್ಬೇಕು, ಇದ್ರ ಬಗ್ಗೆ ಎಲ್ಲ ತುಂಬಾ ದೊಡ್ಡ ಚರ್ಚೆಯನ್ನ ಮಾಡಿ, ಇದು ಕೇವಲ ಕುಮಾರಸ್ವಾಮಿ ಮಾತ್ರ ಅಲ್ಲ, ಇಲ್ಲಿಯ ಸ್ಥಳೀಯ ರೈತರು ಮತ್ತು ರೈತ ಸಂಘಟನೆಯವರು ಮತ್ತು ಪರಿಸರ ಸಂಘಟನೆಯವರೆಲ್ಲ ಒಟ್ಟಿಗೆ ಸೇರಿ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಮಗ್ರವಾದಂತ ಚಿಂತನೆಯನ್ನು ನಡೆಸಬೇಕಾದಂತ ಅಗತ್ಯ ಇದೆ. ಈ ಒಂದು ಹಿನ್ನೆಲೆ
ಒಳಗಡೆ ನಮ್ಮ ಪರಿಸರ ಸಂಗಮ ಸಂಘಟನೆ ಒಂದು ಪುಟ್ಟ ಸಂಘಟನೆ ಆದ್ರೂ ಕೂಡ ಬಹಳ ದೊಡ್ಡ ಪ್ರಮಾಣದ ಆಳವಾದಂತ ಚಿಂತನೆಯನ್ನು ಇಟ್ಕೊಂಡಿರುವಂತಹ ಒಂದು ಸಂಘಟನೆ ಇದು. ಇವತ್ತು ಈ ಒಂದು ಸಂವಾದಕ್ಕೆ ನಮ್ಮ ಬೈರ್ಮಂಗ್ ಸುತ್ತಮುತ್ತ ರೈತರನ್ನು ಕೂಡ ಆಹ್ವಾನಿಸಿರುವಂತದ್ದು ಸ್ವಾಗತಾರ್ಹ ವಿಚಾರ. ಇವರಾಗಲೇ ಸಾಕಷ್ಟು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿರುವಂತವ್ರು. ಅವರು ತಮ್ಮ ಅನುಭವಗಳನ್ನ ಹಂಚಿಕೊಂಡು ಅದ್ರ ಮುಖಾಂತರ ಮುಂದೆ ನಾವು ಯಾವ ರೀತಿಯಲ್ಲಿ ಹೋಗ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಬೆಳಕು ಚೆಲ್ಲಲಿಕ್ಕೆ ಈ ಒಂದು ಪುಟ್ಟ ಚರ್ಚೆ ಸಹಾಯಕ ಆಗುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ ಆಗಿದೆ. ಸರ್, ನಾನು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಹೇಳ್ತೀನಿ. ಈಗ ಈ ಪರಿಸರ ಉಳಿಬೇಕು ಅಂದ್ರೆ ತಮ್ಮ ಎಲ್ಲ ಸಂಘಟನೆಗಳ ಮುಖಾಂತರ ನಮ್ಗೆ ಸಹಾಯ ಬೇಕೇ ಬೇಕು. ಇದ್ರ ಜೊತೆಗೆ ಏನಂದ್ರೆ ಇಲ್ಲಿ ತುಂಬಾ ಬೆಂಗಳೂರಿನ ಮಲೆನಾಡಿನ ರೀತಿ ನಮ್ಮ ಈ ಭಾಗದ ಜನಗಳು ಬದುಕ್ತಾ ಇದೀವಿ, ಪರಿಸರ ಆಗಿದೆ. ದಯವಿಟ್ಟು ನಾವು ಕೇಳೋದೇನಂದ್ರೆ ಇಂಥ ಗಿಡಗಳನ್ನೆಲ್ಲ ಕಡಿಸಿ ಯಾವುದೇ ಒಂದು ಸಿಟಿ ಮಾಡ್ಬೇಕು ಅನ್ನೋದು ನಮ್ಗೆ ನಿಜವಾಗ್ಲೂ ಆಸೆ ಇಲ್ಲ ಸರ್, ನಮ್ಗೆ ಬೇಕಾಗಿಲ್ಲ. ನಾವು ಇವತ್ತು ಯಾವ ರೀತಿ ಇದ್ವಿ ಅಂದ್ರೆ ನಿಜವಾಗ್ಲೂ ಈ ಪರಿಸರ ಒಂದ್ಸರಿ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಸುಮಾರು 8-9 ಲಕ್ಷ ಮರಗಿಡಗಳಿದೆ. ನಾವು ಪ್ರತಿಯೊಂದನ್ನು ನಾವೇ ಅವಲಂಬಿತರಾಗಿದ್ವಿ. ಇಲ್ಲಿ ಯಾವುದೇ ಮರಗಿಡಗಳಿಂದ ನಮ್ಗೆ ಎಲ್ಲಾದ್ರಲ್ಲೂ ಉಪಯೋಗ ಇದೆ. ಈಗ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಒಂದು ನುಗ್ಗೆ ಮರ ಕೂಡ ಇಲ್ಲಿ ನಮ್ ಕಡೆ ನುಗ್ಗೆ ಸೊಪ್ಪು ಕೂಡ ಎಷ್ಟು ಜನಗಳು ಬೆಳೀತಿದ್ದಾರೆ ಅಂದ್ರೆ ಇವತ್ತು ಅದನ್ನ ಶುಗರ್ಗೆ ಒಳ್ಳೇದು ಅಂತ ಹೇಳ್ಬಿಟ್ಟು ಅದನ್ನ ಪುಡಿ ಮಾಡಿ ತಗೊಂಡು ಮಾರಾಟ ಮಾಡ್ತಿದ್ದಾರೆ, ತಗೊಳ್ತಾ ಇದ್ದಾರೆ. ಇವತ್ತು ನಾವು ಅಲ್ಲೇ ತಂದು ಅಲ್ಲೇ ಮಾಡ್ತಿದೀವಿ ಅಂದ್ರೆ ನಮ್ಗೆ ಅವಶ್ಯಕತೆ ಯಾವ ರೀತಿ ನಮ್ಗೆ ತಕ್ಕಂತೆ ಇದೆ. ಜೊತೆಗೆ ಏನಂದ್ರೆ ಎಲ್ಲಾ ರೀತಿ ಮರಗಳಿದೆ ಸರ್, ತೆಂಗು, ಮಾವು, ಹಲಸು, ಬೇವು, ಅಲ್ಲಿ ಎಲ್ಲಾ ತರ ಮರಗಳು, ವೃಕ್ಷಗಳಿದೆ. ಇದನ್ನ ಎಷ್ಟು ಮಟ್ಟಿಗೆ ನಾಶ ಮಾಡೋದು ಸರಿ ಅಂತ ನೀವೇ ನಿರ್ಧಾರ ಮಾಡ್ಬೇಕು. ನಮ್ಗೆ ದಯವಿಟ್ಟು ಕೇಳ್ಕೊತಾ ಇದೀವಿ, ಭೂಮಿ ತಾಯಿನ ಮಾರ್ಕೊಳ್ಳೋದು ಒಂದೇ, ನಾಶ ಮಾಡೋದು ಒಂದೇ, ಎತ್ತ ತಾಯಿನ ಕಳ್ಕೊಳ್ಳೋದು ಒಂದೇ ಅನ್ನೋದು ನಮ್ಮ ಅವಿನಾಭಾವ ಸಂಬಂಧ ಸರ್ ರೈತರಿಗೆ. ದಯವಿಟ್ಟು ಕೊನೆಗೆ ಏನಂದ್ರೆ ನಾವ್ ಏನೇ ಆದ್ರೂ ರೈತ ಭೂಮಿ ತಾಯಿಯ ಮಡಿಲಲ್ಲೇ ಹೋಗ್ಬೇಕು. ಭೂಮಿನ ಬಿಟ್ಟು ಬದುಕಕ್ ಆಗಲ್ಲ ಸರ್, ಯಾಕಂದ್ರೆ ನಾವು ರೈತರು ಭೂಮಿನೇ ನಂಬಿದೀವಿ, ಭೂಮಿ ತಾಯಿನೇ ನಂಬಿದೀವಿ. ರೈತ ಒಂದು ಗಿಡ ಮರ ಬೆಳೆಸ್ತಾನೆ ಅಂದ್ರೆ ಒಂದು ಮಕ್ಕಳ ರೀತಿ ಪೋಷಣೆ ಮಾಡ್ತೀವಿ. ಆ ಮರ ಗಿಡಗಳನ್ನ ಇವತ್ತು ನಾಶ ಮಾಡ್ತೀವಿ, ಪರಿಸರದಲ್ಲಿ ಹಾಳಾಗ್ತಿದೆ ಅಂದ್ರೆ ಮತ್ತೆ ನಮ್ಗೆ ಮುಂದಕ್ಕೆ ಯಾವ ರೀತಿ ಇದೆ ಸರ್? ಇವತ್ತಾಗ್ಲೇ ಎಲ್ಲಾ ಕಡೆ ಪೊಲ್ಯೂಷನ್ಗಳು, ಎಲ್ಲಿ ನೋಡಿದ್ರು ಹವಾಮಾನಗಳು ಎಲ್ಲಾ ತರದ್ದು ತೊಂದರೆ ಇದೆ. ಒಳ್ಳೆ ಗಾಳಿ ಬೆಳಕು ಬೇಕು ಅಂತ ಹೇಳ್ತೀವಿ, ಪರಿಸರನೇ ಇಲ್ಲ, ಒಳ್ಳೆ ಮರ ಗಿಡಗಳೇ ಇಲ್ಲ. ಈ ತರ ನಾಶ ಮಾಡಕ್ ಹೊರಟ್ರೆ ಏನ್ ಪ್ರಯೋಜನ ಸರ್? ಇವತ್ತು 15 ಲಕ್ಷ ಮರಗಿಡಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಹಾಕ್ಸಿದ್ರು, ಸಂತೋಷ, ನಮ್ಗೆ ಖುಷಿ ಇದೆ. ಆದ್ರೆ ಅದು ಇನ್ನ 20 ವರ್ಷ 30 ವರ್ಷಕ್ಕೆ ಅದು ಬರೋ ಅಷ್ಟರಲ್ಲಿ ಎಷ್ಟು ಗಿಡ ಇರುತ್ತೋ, ಎಷ್ಟು ಹಾಳಾಗುತ್ತೋ. ಅದೇ ಒಬ್ಬ ರೈತ ಒಂದು ಜಮೀನಲ್ಲಿ ನಮ್ ತೋಟದಲ್ಲಿ ನಾವು ಬೆಳೆ ಹಾಕೊಂಡ್ರೆ, ಒಂದು ಗಿಡ ನೆಟ್ರೆ ಅದನ್ನ ಯಾವ ರೀತಿ ಮಕ್ಕಳು ಪೋಷಣೆ ಮಾಡಿ ಸಾಕ್ತಿವಿ, ಅವಾಗ ನಮ್ಗೆ ಅದು ಮುಂದಕ್ಕೆ ನಮ್ಗೆ ಅದರಿಂದ ಲಾಭ ಇದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ ಸರ್. ಆದ್ರೆ ನಾವು ಅಷ್ಟು ರೀತಿ ಅದನ್ನ ಚೆನ್ನಾಗಿ ಸಾಕಿರ್ತೀವಿ. ಇವತ್ತು ಎಲ್ಲಾ ತರನು ಅಷ್ಟೇ ಸರ್, ಯಾವ್ದೇ ಒಂದು ಮರ ಗಿಡಗಳನ್ನ ಹಾಕಿದೀವಿ ಅಂದಾಗ ಅದನ್ನ ಕಳ್ಕೋಬೇಕು ಅಂದ್ರೆ ನಮ್ಗೆ ಅಷ್ಟೇ ನೋವಾಗುತ್ತೆ. ನಮ್ಮ ಮಕ್ಕಳನ್ನ ಕಳ್ಕೊತಿದೀವೇನೋ ಅನ್ನೋ ರೀತಿನೇ ನಮ್ಗೆ ನೋವಾಗುತ್ತೆ. ರೈತನ ಭೂಮಿ ಚೊಚ್ಚಲ ಮಗ ಅಂತಾನೆ ಹೇಳ್ತಾರೆ ರೈತ. ನಾವ್ ಹಂಗಾಗಿ ನಾವ್ ಯಾವ್ದೇ ಕಾರಣಕ್ಕೂ ಸರಿ ಈ ಹೋರಾಟ ಎಲ್ಲಿ ತನಕ ಹೋದ್ರು ಎಲ್ಲಾ ಸಂಘಟನೆಗಳನ್ನ ನಾವು ಸಹಾಯ ಕೇಳ್ತಾ ಇದೀವಿ. ಎಲ್ಲಿವರೆಗೂ ಮುಂದುವರಿಯುತ್ತೋ ನಾವ್ ಈ ಭೂಮಿ ತಾಯಿ ಉಳಿಸ್ಕೊಳ್ಳೋ ತನಕನು ನಾವು ಹೋರಾಟ ಮಾಡ್ತೀವಿ ಸರ್. ಇವತ್ತು ಬೈರ್ಮಂಗಲ ಕಂಚಕನಹಳ್ಳಿ ವ್ಯಾಪ್ತಿನಲ್ಲಿ ಕಳೆದ 1.5 ವರ್ಷದಿಂದ ನಾವು ರೈತರು ಧರಣಿಯನ್ನ ಮಾಡ್ತಾ ಇದೀವಿ, ಪ್ರತಿಭಟನೆ ಮಾಡ್ತಾ ಇದೀವಿ. ಏನಕ್ಕೋಸ್ಕರ ಅಂದ್ರೆ ನಮ್ಮ ಭೂಮಿಯನ್ನ ಉಳಿಸ್ಕೋಬೇಕು, ಈ ಪರಿಸರವನ್ನ ಉಳಿಸ್ಬೇಕು. ಮುಂದಿನ ಪೀಳಿಗೆಗೆ ಈ ಪರಿಸರ ಉಳಿದ್ರೆ ಮುಂದಿನ ಪೀಳಿಗೆ ಭವಿಷ್ಯಕ್ಕೆ ಒಂದು ನಿರ್ಧಾರ ಆಗ್ತದೆ. ಹಾಗಾಗಿ ಇವತ್ತು ನಿನ್ನೆ ಕೂಡ ನಾವು ಒಂದು ಒಪ್ಪಿಗೆ ಹೋಳಿಯನ್ನ ಮಾಡ್ದೋ. ಏನಕ್ಕೆ ಅಂದ್ರೆ ಇವತ್ತು ಸರ್ಕಾರ ಒಂದ್ ಕಡೆ ಪಾರ್ಕ್ಗಳಲ್ಲಾಗ್ಬೋದು, ರಸ್ತೆ ಬದಿಗಳಲ್ಲಾಗ್ಬೋದು ಪರಿಸರ ಏನು ಗಿಡ ನೆಡಬೇಕು, ಪರಿಸರ ಉಳಿಸ್ಬೇಕು ಅಂತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಭೂ ಸ್ವಾಧೀನ ನೆಪದಲ್ಲಿ ಲಕ್ಷಾಂತರ ಮರಗಿಡಗಳನ್ನ ಮಾರಣ ಹೋಮ ಏನ್ ಮಾಡ್ತಾ ಇದೆ. ಇದ್ರ ವಿರುದ್ಧವಾಗಿ ನಾವು ಒಂದು ಒಪ್ಪಿಗೆ ಚಳುವಳಿಯನ್ನ ಮಾಡಿದ್ದೀವಿ. ಇವತ್ತು ಇವತ್ತು ಗ್ರಾಮೀಣ, ಇವತ್ತು ಗಾಂಧಿ ಸ್ವರಾಜ್, ಇವತ್ತು ಮಹಾತ್ಮ ಗಾಂಧಿ ಹೇಳ್ದಂಗೆ ಗ್ರಾಮ ಉದ್ಧಾರ ಆದ್ರೆ ದೇಶ ಉದ್ಧಾರ ಆದಂಗೆ. ಗ್ರಾಮಗಳನ್ನ ನಾವು ಗ್ರಾಮಗಳನ್ನ ನಾಶ ಮಾಡಿ ಸರಿ ಅಂತಕ್ಕಂಥ ಹಲೋ ಏನ್ ಮಾಡಿದ್ದಾರೆ ಇವತ್ತು ನಾವು ಇದಕ್ಕೆ ನಾಗರಾಜ್ ಅವ್ರ ರೈತರದು ಬೆಂಬಲ ಹೇಗ್ ಸಿಗ್ತಾ ಇದೆ, ಸುತ್ತಮುತ್ತ ಜನರ ಬೆಂಬಲ ಹೇಗ್ ಸಿಗ್ತಾ ಇದೆ? ಇದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಬಹಳ ಜನ, ಮೆಜಾರಿಟಿ ಜನ ರೈತರೆಲ್ಲ ಇದು ಒಪ್ಪಿಗೆ ಕೊಡ್ತಿದ್ದಾರೆ ಅಂತ ಮಾತನ್ನು ಹೇಳ್ತಿದ್ದಾರೆ. ಅದಕ್ಕೆ ನೀವು ಸ್ಥಳೀಯವಾಗಿ ರೈತರ ಬೆಂಬಲ ಹೇಗಿದೆ ಈ ಬಗ್ಗೆ ಕೂಡ ಸ್ವಲ್ಪ ಬೆಳಕು ಚೆಲ್ಲಬೇಕಾದ ಅವಶ್ಯಕತೆ ನನ್ನ ಭಾವನೆ. ಖಂಡಿತ ಸರ್.
ಇವತ್ತು ಅವ್ರು ಹೇಳ್ತಕ್ಕಂಥದ್ದು ಹಸಿ ಸುಳ್ಳು. ಬರೀ 80% ಒಪ್ಕೊಂಡ್ಬಿಟ್ಟಿದೀವಿ ಅಂತಕ್ಕಂಥದ್ದು ಹೇಳೋದು ಏನಿದೆ ಅದು ಬರೀ ನಾಲ್ಕು ಗೋಡೆ ಮಧ್ಯೆ ಕುತ್ಕೊಂಡು ಹೇಳ್ತಕ್ಕಂಥದ್ದು. ಇದು ನಮ್ಮಲ್ಲಿ ಇವತ್ತು ಕಳೆದ 1 ವರ್ಷದಿಂದ ಏನು ಹೋರಾಟ ಮಾಡ್ತಾ ಇದೀವಿ, ಸಾವಿರಾರು ಸಂಖ್ಯೆನಲ್ಲಿ 26 ಹಳ್ಳಿಯ ಸಾವಿರಾರು ಸಂಖ್ಯೆ ರೈತ ಮಹಿಳೆಯರು, ರೈತ ಮಕ್ಕಳು, ರೈತ ಮುಖಂಡರುಗಳು ಸೇರಿ ಬೀದಿಲಿ ಕುತ್ಕೊಂಡು, ಇವತ್ತೆಲ್ಲ ಮಾಧ್ಯಮದಲ್ಲೂ ಕೂಡ ನೋಡ್ತಾ ಇದ್ದೀರಿ, ಬೀದಿಲಿ ಕುತ್ಕೊಂಡು ಅವರು ಚಳುವಳಿಯನ್ನ ಮಾಡ್ತಾ ಇದ್ದೀವಿ. ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿಗೂ ಮನೆ ಕೊಟ್ಟಿದೀವಿ, ರಾಜ್ಯಪಾಲರಿಗೂ ಕೊಟ್ಟಿದೀವಿ, ಈಗಿನ ಮುಖ್ಯಮಂತ್ರಿ ಆಗಿದ್ರು, ಉಪ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲೂ ಕೂಡ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ, ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ. ಯಾರು ಕೂಡ ಜಿಲ್ಲಾಡಳಿತ ಆಗ್ಲಿ, ಶಾಸಕರಾಗ್ಲಿ, ಜನಪ್ರತಿನಿಧಿಗಳಿಗೆ ಯಾರು ಕೂಡ ನಮ್ಮ ಸಮಸ್ಯೆಯನ್ನ ಆಲಿಸ್ಲಿಲ್ಲ. ಒಂದ್ ಕಡೆ ಇಡೀ ರಾಜ್ಯಾದ್ಯಂತ ಏನ್ ಸಂಘಟನೆಗಳಿದೆ, ರೈತ ಪರ ಸಂಘಟನೆ ಇರ್ಬೋದು, ದಲಿತ ಸಂಘಟನೆ ಇರ್ಬೋದು, ಕಾರ್ಮಿಕ ಸಂಘಟನೆ ಇರ್ಬೋದು, ರೈತ ಶಕ್ತಿ ಏನು ಮಹಿಳಾ ಸಂಘಟನೆ ಇರ್ಬೋದು, ಎಲ್ಲಾ ಪ್ರತಿಯೊಂದು ಸಂಘಟನೆಗಳು ಕೂಡ ನಮಗೆ ಇವತ್ತು ಬೆಂಬಲವಾಗಿ ನಿಂತಿರೋ ದೇಶದಿಂದ ಇವತ್ತು ನಾವು 1.5 ವರ್ಷ ನಾವು ಯಶಸ್ಸನ್ನ ಕಾಣ್ಲಿಕ್ಕೆ ಸಾಧ್ಯವಾಯ್ತು ಸರ್. ಅದೇ ರೀತಿ ನಾವು ಏನು ಸಂಯುಕ್ತ ಹೋರಾಟ ಕರ್ನಾಟಕ ಅಂತ ಏನು ನಮ್ದು ಒಂದು ಕಮಿಟಿ ಇದೆ, ಕೋರ್ ಕಮಿಟಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಸುಮಾರು ಮುಖಂಡರುಗಳೇನು ಬಡವಲಪುರ ಸರ್ ಇರ್ಬೋದು, HR ಬಸವರಾಜಪ್ಪ ಸರ್ ಇರ್ಬೋದು, ನೂರ್ ಶ್ರೀಧರ್ ಇರ್ಬೋದು, ಕಾಮ್ರೇಡ್ ವರಲಕ್ಷ್ಮಿ ಮೇಡಮ್ ಇರ್ಬೋದು, ಟಿ ಯಶವಂತ್ ಇರ್ಬೋದು, ಹಲವಾರು ಮುಖಂಡರುಗಳು, ಹಲವಾರು ಮುಖಂಡರುಗಳು ಕೂಡ ನಮಗೆ ಬೆಂಬಲವಾಗಿ ನಿಂತು ನಮ್ಮ ಆತ್ಮಸ್ಥೈರ್ಯವನ್ನ ತುಂಬಿದ್ದಾರೆ ಸರ್. ಹೇಗೆ ಆಮೇಲೆ ಇವತ್ತು ಒಂದ್ ಕಡೆ ಇವತ್ತು ನಮ್ಮ ಸಾಲುಮರದ ತಿಮ್ಮಕ್ಕ ಅವ್ರನ್ನ ನೆನ್ಸ್ಕೊತೀನಿ ಸರ್ ಈ ಸಂದರ್ಭದಲ್ಲಿ. ಅವತ್ತು 60-70 ವರ್ಷಗಳ ಹಿಂದಿಂದಾನೇ ಅವರು ಒಂದು ರಸ್ತೆ ಬದಿಗಳಲ್ಲಿ ಗಿಡ ನೆಟ್ಟು ಅವ್ರ ಮಕ್ಕಳಂತೆ ಒಂದು ಮಗುವನ್ನ ಯಾಕೆ ಸಾಕ್ತಿವೋ ಅದರಿಂದ ಹೆಚ್ಚಾಗಿ ಅವರು ಒಂದು ಗಿಡ ನೆಟ್ಟಿ ಎಮ್ಮರವಾಗಿ ಬೆಳೆಯೋವರೆಗೂ ಅದಕ್ಕೆ ನೀರುಣಿಸಿ ಒಂದು ಪರಿಸರವನ್ನು ಉಳಿಸುವಂತ ಕೆಲಸ ಏನ್ ಮಾಡಿದ್ದಾರೆ ಈ ಸರ್ಕಾರ. ಒಂದ್ ಕಡೆ ಈ ಅಭಿವೃದ್ಧಿ ಹೆಸರಿನಲ್ಲಿ ಏನು ಪರಿಸರ ಉಳಿಸ್ಬೇಕು, ಮರ ಬೆಳೆಸ್ಬೇಕು, ನಾಡು ಉಳಿಸ್ಬೇಕು, ಕಾಡು ಬೆಳೆಸ್ಬೇಕು ಅನ್ನೋ ಒಂದು ಹೆಸರಿನಲ್ಲಿ ಜನರ ತೆರಿಗೆ ಹಣವನ್ನ ಪೋಲ್ ಮಾಡಿ ಒಂದ್ ಕಡೆ ಗಿಡ ನೆಡ್ತಾರೆ. ಅದನ್ನ ಗಿಡ ನೆಟ್ಟದ ತಕ್ಕಂತೆ ಅವರು ಪೋಷಣೆ ಮಾಡೋದಿಲ್ಲ, ನೀರುಣಿಸಿ ಅದನ್ನ ಮರಗಳನ್ನ ಮಾಡೋದಿಲ್ಲ. ಇವತ್ತು ಅಂಕಿಅಂಶ ತಗೊಳ್ಳೋಣ. ಇವತ್ತು 16 ವರ್ಷಗಳಿಂದ ಏನ್ ಸರ್ಕಾರ ಮರ ಗಿಡಗಳನ್ನ ನೆಟ್ಟಿದೆ, ಸಸಿಗಳನ್ನ ಎಷ್ಟು ಲಕ್ಷ ಸಸಿಗಳು ನೆಟ್ಟಿದ್ದೀರಿ, ಎಷ್ಟು ಮರಗಳು ಇವತ್ತು ಭೂಮಿ ಮೇಲೆ ನಿಂತಿವೆ. ಒಂದ್ ಕಡೆ ನೀವು ಮೆಟ್ರೋ ಕಾಮಗಾರಿ ನೆಪದಲ್ಲಿ ಮರಗಳನ್ನ ಮಾರಾಟ ಮಾಡ್ತೀರಿ, ರಸ್ತೆ ಅಗಲೀಕರಣ ನೆಪದಲ್ಲಿ ಮಾರಾಟ ಮಾಡ್ತೀರಿ. ನಾಗರಾಜ್ ಅವರೇ, ಈಗ ಇವರು ನಿಮ್ ಎದುರುಗಡೆ ಒಂದು ಇದನ್ನ ಹಾಕಿ ಒಂದು ಪ್ರತಿಭಟನೆ ಮಾಡೋ ತರದಲ್ಲಿ ಅದು ಅದ್ರ ಯೋಜನೆ ಪರವಾಗಿ ಕೆಲವ್ರನ್ನೆಲ್ಲ ಸಂಘಟನೆ ಮಾಡೋ ತರ ಕೆಲಸ ಮಾಡ್ತಿದ್ದಾರೆ. ಅದ್ರ ಹಿಂದೆ ಯಾರಿದ್ದಾರೆ ಮತ್ತು ಅವ್ರಿಗೆ ಯಾವ ತರ ಬೆಂಬಲ ಸಿಗ್ತಾ ಇದೆ ನಾಗರಾಜ್? ಅದಕ್ಕೆ ಸರ್ ಸರ್ ಎದುರುಗಡೆ ಈಗ ನಿಮ್ಮ ಎದುರುಗಡೆ ಒಂದು ಪ್ರತಿರೋಧ ತೋರಿಸುವಂತ ಅಂದ್ರೆ ಯೋಜನೆ ಪರವಾಗಿರೋರ್ನ ಒಂದು ಅಲ್ಲಿಂದ ಸಣ್ಣ ಪ್ರತಿಭಟನೆಗೆ ವ್ಯವಸ್ಥೆ ಮಾಡ್ತಾ ಬಂದೆ ಸರ್ಕಾರದವರು. ಅವರು ಎಷ್ಟು ಜನ ಇದ್ದಾರೆ? ಅವ್ರ ಬೆಂಬಲ ಯಾವ ರೀತಿ ಇದೆ? ಏನ್ ಪರವಾಗಿರೋರ ಸರ್? ಅದ್ರ ಯೋಜನೆ ಪರ ಇರುವಂತವ್ರು ಏನು ಬೆರಳಿ ಎಣಿಕೆ ಅಷ್ಟು ಸರ್. ಏನೋ ಪ್ರಬಲವಾಗಿ ಏನ್ ಮುಖಂಡರುಗಳಿದ್ದಾರೆ ಸ್ಥಳೀಯವಾಗಿ, ಅವ್ರು ಮಾತ್ರ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ, ನಾವು ಪರ ಇದ್ದೀವಿ ಅಂತ ಹೇಳ್ತಾರೆ. ಅಲ್ಲಿ ಬೇರೆ ಏನೋ ಅವ್ರಿಗೆ ಏನು ಸಣ್ಣ ಹಿಡುವಳಿದಾರರೇನಿದ್ದಾರೆ ಅವ್ರನ್ನ ಒಂದು ಮನವೊಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ನಮಗೆ ನಮ್ಮ ಪರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಏನು ತುಂಡು ಭೂಮಿ ಹೊಂದಿರ್ತಕ್ಕಂಥವ್ರು ಕೂಲಿ ನಾಲಿ ಮಾಡ್ಕೊಂಡು ಬದುಕಂತ ಏನು ಉಳ್ಳವರ ಹತ್ರ ಅವರು ಒಂದು ಹೈನುಗಾರಿಕೆ ಮಾಡ್ಬೋದು, ರೇಷ್ಮೆ ಮಾಡ್ಕೊಂಡು ಏನ್ ಬದುಕನ್ನ ಕಟ್ಕೊಂಡಿದ್ದಾರೆ ಅಂತ ನಮ್ಗೆ 89% ನಮ್ಮ ಭೂ ಸ್ವಾಧೀನ ವಿರೋಧವಾಗಿದ್ದಾರೆ ಸರ್. ಓಕೆ ಓಕೆ. ಈಗ ಲೋಕೇಶ್ ಅವರು ಬೇರೆ ಇನ್ನು ಏನೋ ಆನಂದ್ ಅವ್ರು ಮಾತಾಡ್ತಾರೆ ಏನಾದ್ರು? ಆನಂದ್ ಅವ್ರು. ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರ. ಈಗ ಬಿಡದಿ ಟೌನ್ಶಿಪ್ ವಿಚಾರ ತುಂಬಾ ಒಂದು ಯಾವ ರೀತಿ ಚರ್ಚೆ ಮಾಡ್ಬೇಕು ಅನ್ನೋ ಒಂದು ಯಜ್ಞ ಪ್ರಶ್ನೆ ಆಗಿತ್ತು ನಮ್ಗೆ. ಏನಾಗಿದೆ ಅಂದ್ರೆ ಈ ಒಂದು ಭೂ ಸ್ವಾಧೀನ ಮಾಡ್ಬೇಕಾದ್ರೆ ಸರ್ಕಾರ ಕೆಲವೊಂದು ಪ್ರಕ್ರಿಯೆಗಳಿದೆ, ಅಲ್ಲ ಒಂದು ಕಾನೂನು ಚೌಕಟ್ಟಲ್ಲಿ ಒಂದಿಷ್ಟು ನಿಯಮಗಳನ್ನ ಪಾಲಿಸ್ಬೇಕು. ಯಾವ ಒಂದು ಟೌನ್ಶಿಪ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಯಾವ ತರದ ಭೂಮಿಗಳನ್ನ ಭೂ ಸ್ವಾಧೀನ ಮಾಡಿಕೊಂಡು ನೀವು ಅಭಿವೃದ್ಧಿ ಮಾಡ್ಬೇಕು. ಒಂದು ಕೈಗಾರಿಕಾ ಪ್ರದೇಶ ಆಗ್ಬೋದು, ಒಂದು ಟೌನ್ಶಿಪ್ ಆಗ್ಬೋದು. ಈಗ ಸರ್ಕಾರದ ಮುಖ್ಯ ಉದ್ದೇಶ ಪೊಲೀಸ್ ಠಾಣೆ ಆಗ್ಬೋದು, ಮಿಲಿಟರಿ ಸಂಬಂಧಪಟ್ಟಂತವ ಅಥವಾ ಹೆದ್ದಾರಿಗಳು, ರೈಲ್ವೆ, ಇಂಥವಕ್ಕೆ ನಾವು ಭೂ ಸ್ವಾಧೀನಕ್ಕೆ ರೈತರುಗಳು ಎಲ್ಲಾದ್ರೂ ಸಹಕಾರ ಕೊಡ್ತಾರೆ. ನೀವು ಕೈಗಾರಿಕೆ ಅಥವಾ ಒಂದು ಉಪನಗರಗಳನ್ನ ಮಾಡ್ತೀವಿ, ಟೌನ್ಶಿಪ್ ಮಾಡ್ತೀವಿ ಅಂತ ಅಂದಾಗ
ಒಂದಿಷ್ಟು ಕಾನೂನಿನಲ್ಲಿ ಒಂದಿಷ್ಟು ಪ್ರಕ್ರಿಯೆಗಳಿವೆ. ಏನು ಭೂಸ್ವಾಧೀನ ಆಗ್ಬೇಕಂದ್ರೆ ಗ್ರಾಮ ಸಭೆಗಳಾಗಬೇಕು. ಆ ಗ್ರಾಮ ಸಭೆ ಜನರ ಅಭಿಪ್ರಾಯ ಕೇಳಬೇಕು, ಜನರ ಪರಿಸ್ಥಿತಿಯನ್ನು ತಿಳ್ಕೊಬೇಕು, ಅಲ್ಲಿನ ವಸ್ತುಸ್ಥಿತಿಯಿಂದ ಅರ್ಥ ಮಾಡ್ಕೋಬೇಕು. ಅಲ್ಲಿ ಹೈನುಗಾರಿಕೆ ಏನಿದೆ, ಎಷ್ಟು ಹಸುಗಳಿದೆ, ಯಾವ್ಯಾವ ಜಾತಿ ಯಾವ ಪಶು, ತೋಟಗಾರಿಕೆ ಇಲಾಖೆ ಬೆಳೆಗಳು ಎಷ್ಟಿದೆ, ರೇಷ್ಮೆಯನ್ನು ನಂಬ್ಕೊಂಡು ಜೀವನ ಮಾಡಿದ್ರೆ ಎಷ್ಟು ಜನ ಇದ್ದಾರೆ, ಅರಣ್ಯಗೆ ಸಂಬಂಧಪಟ್ಟಂತ ಗಿಡ ಮರಗಳು ಎಷ್ಟಿದೆ, ಮತ್ತೆ ಏನು ಈ ಪುಷ್ಪಾವತಿನ ಕ್ಯಾನಲ್ ಇಂದ ಹೋಗುವಂತ ಒಂದು ಏನು ಇದು ನೀರಾವರಿ ಪ್ರದೇಶ ಎಷ್ಟೇ ಅಚ್ಚುಕಟ್ಟು ಪ್ರದೇಶ ಇದೆ, ಇವನ್ನೆಲ್ಲ ಒಂದು ಸ್ಟಡಿ ಮಾಡಿ ಒಂದು ಸರ್ಕಾರ ಒಂದು ವರದಿ ತಯಾರು ಮಾಡಬೇಕು. ಈ ಯಾವುದೇ ಪ್ರಕ್ರಿಯೆಗಳನ್ನು ಸಹ ಸರ್ಕಾರ ಕೈಗೆತ್ತಿಕೊಳ್ಳದೆ ಏಕಾಏಕಿ ಭೂ ಸ್ವಾಧೀನಕ್ಕೆ ಈ ತರ ಪ್ರಿಮಿನಲ್ ನೋಟಿಫಿಕೇಶನ್, ಫೈಲ್ ನೋಟಿಫಿಕೇಶನ್ ತುಂಬಾ ಇದೊಂಥರ ಹಿಟ್ಲರ್ ಸರ್ಕಾರದಲ್ಲಿ ನಡೆದುಕೊಳ್ತಾ ಇದ್ದಾರೆ. ಈಗ ಆಗಲೇ ನಾವು ಇಲಾಖೆಗಳಿಂದ ಮಾಹಿತಿ ತಗೊಂಡು ಆಲ್ರೆಡಿ ಮಾಧ್ಯಮಗಳ ಮುಖಾಂತರ ಕೊಟ್ಟಿದೀವಿ, ಸರ್ಕಾರಕ್ಕೂ ವರದಿ ಕೊಟ್ಟಿದೀವಿ, ಮಾನ್ಯ ಮುಖ್ಯಮಂತ್ರಿಗೂ ವರದಿ ಕೊಟ್ಟಿದೀವಿ, ರಾಜ್ಯಪಾಲರಿಗೂ ಮನವಿ ಕೊಟ್ಟಿದೀವಿ, ಹಾಗೂ ಡಿ ಕೆ ಶಿವಕುಮಾರ್ ಅವರು ಹೋಗಿ ಚರ್ಚೆ ಮಾಡಿ ಅಂಕಿ ಅಂಶಗಳು ಮುಂದೆ ಇಟ್ಟಿದೀವಿ. ನೀವು ಒಂದ್ ವೇಳೆ ಭೂ ಸ್ವಾಧೀನ ಮಾಡ್ಕೊಂಡು ಟೌನ್ಶಿಪ್ ಮಾಡ್ಬೇಕು ಅನ್ನೋ ಉದ್ದೇಶದ ಮೇಲೆ ಇತ್ತು ಅನ್ನೋದಾದ್ರೆ ಬಂಜರು ಪ್ರದೇಶ ಅಥವಾ ಮಳೆಯಾಶ್ರಿತ ಭೂಮಿಗಳನ್ನ ತಗೊಂಡು ನೀವು ಅಭಿವೃದ್ಧಿ ಮಾಡಿ, ಈ ರೀತಿ ನೀರಾವರಿ ಮತ್ತು ಫಲವತ್ತಾದ ಭೂಮಿ, ಅದನ್ನು ವಿಶೇಷವಾಗಿ ಬಹುವಾರ್ಷಿಕ ಬೆಳೆಗಳು. ಈಗ ನಮ್ಮ ಪ್ರಕಾಶ್ ಕಮ್ಮಡಿಯವರು ಅತಿ ಶೀಘ್ರದಲ್ಲೇ ಲೈನ್ ಬರ್ತದೆ, ಅವರು ಮತ್ತೆ ಚಂದ್ರಶೇಖರ್ ಬೀರ್ದಾರ್ ಅಂತ ಅಂತಾರಾಷ್ಟ್ರೀಯ ಒಬ್ಬ ಕೃಷಿ ತಜ್ಞರು ಇಬ್ರು, ಮತ್ತೆ ನಮ್ಮ ಕೃಷಿ ಉಪಕುಲಪತಿಯವರು ಅವರ ಹೆಸರು ನಾರಾಯಣಗೌಡರು, ಒಂದು ದಿನ ಸುದೀರ್ಘವಾಗಿ ಬೆಳಗ್ಗೆ 8 ಗಂಟೆ 9 ಗಂಟೆ ಬಂದು ಸಂಜೆ 7 ಗಂಟೆವರೆಗೂ ಕಂಪ್ಲೀಟ್ 2 ಪಂಚಾಯತಿಯ 9 ಕಂದಾಯ ಗ್ರಾಮಗಳನ್ನು ಸರ್ವೆ ಮಾಡಿದ್ದಾರೆ. ಅವರು ಹೇಳೋ ಪ್ರಕಾರದಲ್ಲಿ ಅವರು ಸರ್ಕಾರಕ್ಕೂ ಒಂದು ವರದಿನೂ ಸಹ ಕೊಟ್ಟಿದ್ದಾರೆ. ಪ್ರಕಾಶ್ ಕಮ್ಮಡಿಯವರು, ಇಲ್ಲ ಇಲ್ಲಿ ಬಹುವಾರ್ಷಿಕ ಬೆಳೆಗಳಿದೆ, ಮಲ್ಟಿ ಕ್ರಾಫ್ಟ್ ಇರುತ್ತೆ, ಇಂಥ ಭೂಮಿಗಳು ನೀವು ಯಾವುದೇ ಕಾರಣಕ್ಕೂ ಭೂಸ್ವಾಧೀನ ಮಾಡ್ಕೋಬಾರ್ದು, ಇದು ತುಂಬಾ ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ, ನೀರಾವರಿ ಭೂಮಿ. ವಿಶೇಷವಾಗಿ ಇಲ್ಲಿ ಒಂದು ದಿನಕ್ಕೆ ಸುಮಾರು 22,000 ಲೀಟರ್ ನಾವು ಬೆಂಗಳೂರಿಗೆ ನಗರಕ್ಕೆ ಹಾಲು ಕೊಡ್ತಾ ಇದೀವಿ. ಮತ್ತೆ ಮಾರುಕಟ್ಟೆ ತುಂಬಾ ಹತ್ರ ಇದೆ ನಮಗೆ, KR ಮಾರ್ಕೆಟ್, ಬನಶಂಕರಿ ಮಾರ್ಕೆಟ್ ಮತ್ತೆ ರಾಮನಗರ ಮಾರ್ಕೆಟ್ ಹತ್ರ ಇರೋದ್ರಿಂದ ಬೆಳೆದಂತ ತರಕಾರಿಗಳನ್ನ ನಾವು ಬೇಗ ಮಾರ್ಕೆಟ್ ತಲುಪಿಸಬಹುದು. ಹಾಗಾಗಿ ನಮ್ಗೆ ಒಂದು 15-20 ಕಿಲೋಮೀಟರ್ ಬನಶಂಕರಿ, 18 ಕಿಲೋಮೀಟರ್ ಬನಶಂಕರಿ ಮಾರ್ಕೆಟ್ ಇರೋದ್ರಿಂದ, ಮಾರ್ಕೆಟ್ 21-22 ಕಿಲೋಮೀಟರ್ 25 ಕಿಲೋಮೀಟರ್ ಇರೋದ್ರಿಂದ ಸೊ ಮಾರ್ಕೆಟ್ ಅನುಕೂಲ ಇದೆ. ಮತ್ತೆ ಅದಕ್ಕೆ ಬೇಕಂತ ಒಂದು ಸಾರಿಗೆ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ತುಂಬಾ ನೀರಾವರಿ ತುಂಬಾ ಸಮೃದ್ಧಿಯಾಗಿ ಜೀವನ ಮಾಡ್ತಾ ಇದಾರೆ. ಇಲ್ಲಿ ಇನ್ನು ಎರಡನೇದು ಹೇಳ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಪರಿಸರದ ಮೇಲೆ ಆಗೋ ಪರಿಣಾಮದ ಬಗ್ಗೆ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗ್ಬೋದು, ಒಂದು ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಇಷ್ಟು ದೊಡ್ಡ ಪ್ರಾಜೆಕ್ಟ್, ಇಷ್ಟು ಲಕ್ಷ ಮರ ಕಡಿಬೇಕಾದ್ರೆ ಒಂದು ಯೂನಿವರ್ಸಿಟಿ ತಗೋಬೇಕು ಅಥವಾ ಆ ಡಿಪಾರ್ಟ್ಮೆಂಟ್ ನ ಕನ್ಸಲ್ಟ್ ಮಾಡ್ಬೇಕು ಅನ್ನೋ ಒಂದು ಸಾಮಾನ್ಯ ಪ್ರಜ್ಞೆ ಸಹ ಈ ಸರ್ಕಾರ ಇಲ್ಲಿರೋದು ಬಹಳ ನೋವಿನ ಸಂಗತಿ. ನೀವೇನೋ ಮಾಡ್ತೀವಿ, ನೀವು ಒಪ್ಕೋಬೇಕಷ್ಟೇ. ನಾವು ನೋಟಿಫಿಕೇಶನ್ ಮಾಡ್ತೀವಿ, ನಾವು ಅಕ್ವೈರ್ ಮಾಡ್ಕೊಂಡು ನೀವು ಒಪ್ಕೋಬೇಕಷ್ಟೇ. ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ರೈತರುಗಳ ಮೇಲೆ ಕೇಸ್ಗಳು ಹಾಕುವಂಥದ್ದು, ಹೆಣ್ಮಕ್ಳುಗಳ ಮೇಲೆ ಕೇಸ್ಗಳು ಹಾಕುವಂಥದ್ದು, ದೌರ್ಜನ್ಯ ಮಾಡುವಂಥದ್ದು. ಮತ್ತೆ ಈಗ ಏನಾಗಿದೆ ಅಲ್ಲಿ, ನೀವು ಅವೇ ಒಂದು ಪ್ರಶ್ನೆ ಕೇಳಿದ್ರೆ, ಪರ ಇರೋರು ಒಂದು ಟೆಂಟ್ ಹಾಕಕ್ ಕೂತಿದ್ದಾರೆ, ಅವ್ರಿಗೆ ಹೆಂಗಿದೆ ಬೆಂಬಲ ಅಂತ. ಅವ್ರಿಗೆ ಬೆಂಬಲ ಇದೆ, ಯಾವ್ದಿದೆ? ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬೆಂಬಲ ಇದೆ ವಿನಃ ಯಾವ ರೈತ ಪರ ಸಂಘಟನೆಗಳು, ಯಾವ ಪರಿಸರ ಸಂಘಟನೆಗಳು ಇಲ್ಲ. ಮತ್ತೊಂದು ಅಲ್ಲಿನ ಋಷಭಾವತಿ ಕೆರೆ ಇಶ್ಯೂಸ್ ಇದೆ, ಇಲ್ಲ ಅಂತ ಹೇಳೋದು. ಋಷಭಾವತಿ ಕೆರೆ ಹೋಗೋದು ಕೇವಲ 2 ಗ್ರಾಮ, ಕೆಂಪನಪಳ್ಳಿ ಮತ್ತು ಬೈರ್ಮಂಗಲ ಗ್ರಾಮಕ್ಕೆ ಮಾತ್ರ ಋಷಭಾವತಿ ನದಿಯಲ್ಲಿ ಇರ್ತದೆ. ಬಿಟ್ರೆ ಹೊಸೂರು ಆಗ್ಬೋದು, ಅರಳಾಳ್ ಸಂದ್ರ ಆಗ್ಬೋದು, KG ಆಗ್ಬೋದು, ಮಂಡಳ್ಳಿ ಆಗ್ಬೋದು, ಕಂಚಗಾರನಹಳ್ಳಿ ಆಗ್ಬೋದು, ಈ ಯಾವುದೇ ಗ್ರಾಮಗಳಲ್ಲೂ ಸಹ ಬನ್ನಗಿರಿ ಆಗ್ಬೋದು, ಇಲ್ಲಿ ಋಷಭಾವತಿ ನದಿ ಹರಿಯಲ್ಲ. ಕೇವಲ ಒಂದು 8% ಹರಿಯುವಂತ ಒಂದು ಋಷಭಾವತಿ ನದಿ ತೋರಿಸ್ಬಿಟ್ಟು ಇಡೀ 9,000 ಎಕರೆ ಋಷಭಾವತಿ ನದಿನ ಕಲುಷಿತ ಆಗಿದೆ ಅಂತ ಒಂದು ಸುಳ್ಳು ಮಾಹಿತಿನ ಮಾಧ್ಯಮದ ಮುಂದೆ ಇಟ್ಟು ಒಂದು ಅಪಪ್ರಚಾರ ಮಾಡ್ಕೊಂಡು ಒಂದು ಭೂಸ್ವಾಧೀನ ಮಾಡ್ಕೊಳ್ಳೋ ಕೊಟ್ಟೋದು ಒಂದು ನೋವಿನ ಸಂಗತಿ. ಮತ್ತೊಂದು ಇಲ್ಲಿ ಏನಾಗಿದೆ, ಉದ್ದೇಶ ಇಲ್ಲಿ ಏನಾಗಿದೆ ಅಂದ್ರೆ, ಒಂದಿಷ್ಟು ಸರ್ಕಾರಿ ಗೋಮಾಳ ಜಾಗ ಇದೆ, ಇದರಿಂದ ನಾವು ಎಷ್ಟು ಲಾಭ ಪಡ್ಕೋಬಹುದು ಅನ್ನೋದು ಕೆಲವು ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಉದ್ದೇಶನೂ ಇದೆ. ಮತ್ತೊಂದೊಂದು ವಿಶೇಷವಾಗಿ ಹೇಳ್ಬೇಕಾಯ್ತಂದ್ರೆ, ಈ ಪಾಪದ ಕೂಸು ಯಾರೋ ಒಂದು ಪಕ್ಷಕ್ಕೆ ನಾವು ಹೇಳಕ್ ಬರಲ್ಲ. ಈ ರೈತ ಅನುಭವಿಸ್ತಾ ಅನ್ನೋಗೆ 3 ಪಕ್ಷನ ಕಾರಣ. ಮತ್ತೆ ಇದು ರಾಜಕೀಯ ಪ್ರತಿಷ್ಠೆಯಿಂದ ನಿಜವಾದ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಇಲ್ಲಿ ಚರ್ಚೆ ಆಗ್ಬೇಕಾಗಿರೋದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಲ್ಲ, ಕಾಂಗ್ರೆಸ್ ವರ್ಸಸ್ JDS ಅಲ್ಲ, ಅಥವಾ ಕಾಂಗ್ರೆಸ್ ವರ್ಸಸ್ ರೈತನಲ್ಲ, ಕರ್ನಾಟಕ ಸರ್ಕಾರ ಮತ್ತು ರೈತ, ಇದು ಚರ್ಚೆ ಆಗ್ಬೇಕು. ಅಲ್ಲಿ ಸಾಧಕ ಬಾಧಕಗಳು, ಈ ಪ್ರಾಜೆಕ್ಟ್ ಇಂದ ಆಗುವ ನಷ್ಟ ಏನು, ಲಾಭ ಏನು, ಇಲ್ಲಿ ಉದ್ಯೋಗ ಏನು ಆಗ್ಬೋದು, ಅಥವಾ ಉದ್ಯೋಗ ಎಷ್ಟು ನಷ್ಟ ಆಗ್ಬೋದು. ಉದಾಹರಣೆಗೆ ಹೇಳ್ಬೇಕಾದ್ರೆ AICTಲಿ ಉದ್ಯೋಗ ಕೊಡ್ತೀವಿ ನಿಮ್ಗೆ ಅಂತ ಹೇಳ್ತಿದ್ದಾರೆ. ಈಗ ನಮ್ಮ ರೈತರಲ್ಲಿ ಒಟ್ಟು ಪಾಪ್ಯುಲೇಷನ್ ಇರೋದು 17,000 ಪಾಪ್ಯುಲೇಷನ್ ಇದೆ. ಎಬೋ 18 ಇಯರ್ಸ್ 12,000 ಪಾಪ್ಯುಲೇಷನ್ ಇದೆ. ಹೊರಗಡೆ ಕೆಲ್ಸಕ್ಕೆ ಹೋಗುವಂತವ್ರು ಮತ್ತೆ ಬೇರೆ ತರ ಕೆಲ್ಸಕ್ಕೆ ಹೋಗುವಂತ ಹೊರಗಡೆ ಒಂದು 4,000, ನಮ್ಗೆ 8,000 ಕೃಷಿ ಕಾರ್ಮಿಕರಿದ್ದಾರೆ. ಒಂದು ವೇಳೆ ಭೂಸ್ವಾಧೀನ 8,000 ಜನ ಕೃಷಿ ಕಾರ್ಮಿಕರಿಗೆ ಆಲ್ರೆಡಿ ಉದ್ಯೋಗ ಕೂಡ ಸಾಧ್ಯ ಇದೆ AICTಲಿ. ಒಂದು ಎರಡನೇದು, ನಮ್ಮ ವ್ಯವಸಾಯ ಮಾಡುವಂತ ರೈತರುಗಳಿಗೆ, ಫಾರ್ ಎಕ್ಸಾಂಪಲ್ ರೇಷ್ಮೆ ಬೆಳೆಯನಿಗೆ AICTಲಿ ಏನು ಉದ್ಯೋಗ ಕೊಡ್ಬೋದು? ಹಾಲು ಕರಿಯೋರಿಗೆ ಸಗಣಿ ಎತ್ತೋದ್ ಬಿಟ್ರೆ, ಹಾಲು ಗುಂಪು ಬಿಟ್ರೆ, ಹಾಲು ಕರೆದ್ ಬಿಟ್ರೆ ಗೊತ್ತಿಲ್ಲ, ಅವ್ರಿಗೇನು ಉದ್ಯೋಗ ಕೊಡ್ಬೋದು? ವಿಶೇಷವಾಗಿ ಇನ್ನೊಂದಲ್ಲಿ ಮಹಿಳೆಯರು ತುಂಬಾ ಸ್ವಾವಲಂಬಿ ಬದುಕ್ತಾ ಇದ್ದಾರೆ. ಇವತ್ತು ಮಹಿಳೆಯರು ಬದುಕಬೇಕು, ಸ್ವತಂತ್ರ ಬದುಕು, ಸ್ವಾವಲಂಬಿ ಬದುಕು, ಇನ್ನೊಬ್ಬರ ಮೇಲೆ ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶ ಇದೆ. ಈ ಹೈನುಗಾರಿಕೆ ಮತ್ತು ರೇಷ್ಮೆ ಹೆಚ್ಚಿಗೆ ತೊಡಗಿಸಿಕೊಂಡಂತವ್ರು ಮಹಿಳೆಯರನ್ನೇ. ಈ ಮಹಿಳೆಯರಿಗೆ ಏನು ಉದ್ಯೋಗ ಕೊಡ್ಬೋದು? ಇವರು ಅವಿದ್ಯಾವಂತರು, ಒಂದು ವಯಸ್ಸಿನ ಕೊರತೆ ಇದೆ,
ಕಾರ್ಖಾನೆಗಳಿಗೆ ಹೋದಾಗ ಮತ್ತೆ ವಯಸ್ಸು ನೋಡ್ತಾರೆ ಮತ್ತೆ ವಿದ್ಯಾರ್ಹತೆ ನೋಡ್ತಾರೆ. ಇವ್ರಿಗೆ ಏನು ಉದ್ಯೋಗ ಕೊಡ್ಬೋದು ಇದ್ರ ಬಗ್ಗೆ ಚರ್ಚೆ ಇಲ್ಲ. ಮತ್ತೆ ಕೂಲಿ ಕಾರ್ಮಿಕರು ವಿಶೇಷವಾಗಿ ಇಲ್ಲಿ ಏನಾದ್ರು 500 ಕುಟುಂಬಗಳು ದಲಿತ ಕುಟುಂಬಗಳಿವೆ. ಇವರು ಭೂಮಿಗಳು ಹೊಂದಿದ್ರೆ ಬೇರೆ ಭೂಮಿಲಿ ಅವಲಂಬಿತವಾಗಿ ಕುಟುಂಬ ಜೀವನ ಮಾಡ್ಕೊಂಡು ವಂಶ ಪರಂಪರೆಯಾಗಿ ತಂದೆ ತಾತನ ಕಾಲದಿಂದ ದೊಡ್ಡ ಜಮೀನ್ದಾರುಗಳ ಹತ್ರ ಕೂಲಿ ಮಾಡ್ಕೊಂಡ್ ಬದುಕ್ತಿದ್ದಾರೆ. ದೊಡ್ಡ ಜಮೀನ್ದಾರ ಏನೋ ಪರಿಹಾರ ತಗೊಳ್ತಾರೆ, ಏನೋ ಇನ್ನೊಂದ್ ಕಡೆ ಆಲ್ಟರ್ನೇಟ್ ಭೂಮಿ ತಗೋತಾರೆ, ಅದು ಜಾಯಿಂಟ್ ವೆಂಚರ್ ಶೇರ್ ತಗೋತಾರೆ, ಏನಾಗ್ತಾರೆ. ಈ ದಲಿತ ಕುಟುಂಬಗಳು 500 ಕುಟುಂಬಗಳು ನಾಳೆ ಏನ್ ಮಾಡ್ಬೇಕು? ಅವ್ರಿಗೆ ಏನ್ ಉದ್ಯೋಗ ಕೊಡ್ಬೋದು? ಅವ್ರಿಗೆ ಇದೇ ಸಿಡಿದ್ರು 2 ಅಕ್ಷರ ಇಲ್ಲ, ಕಾರ್ಖಾನೆಗಳು ತಗೊಳಲ್ಲ, ಮತ್ತೆ ವಯಸ್ಸು ಇಂಥವ್ರು ನಾವೇನು ಅವ್ರಿಗೇನು ಉದ್ಯೋಗ ಸೃಷ್ಟಿ ಆಗುತ್ತೆ? ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಸರ್ಕಾರ. ಏಕ್ದಮ್ ಒಂದೇ ದಿನ 22,000 ಲೀಟರ್ ಬೆಂಗಳೂರಿಗೆ ಹಾಲು ನಿಂತ್ಕೊಂಡ್ರೆ ಆಲ್ಟ್ರೇಟ್ ನಾವು ಹಾಲ್ಗೆ ಏನ್ ಉತ್ಪಾದನೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸರ್ಕಾರ ಚಿಂತನೆ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಇಲ್ಲ. ಇನ್ನೊಂದು 300-400 ಕುಟುಂಬಗಳೇನಾಗಿದ್ರೆ ಬೇರೆಯವ್ರ ಜಮೀನಲ್ಲಿ ಪಾಲುಗಾರಿಕೆ ಜೊತೆ ಜೀವನ ಮಾಡ್ತಾ ಇದ್ದಾರೆ. ಅಂದ್ರೆ ಕೆಲವು ಬೆಂಗಳೂರಲ್ಲಿ ಇದ್ದಾರೆ, ಕೆಲವು ಎಸ್ಟೇಟ್ ಓನರ್ಸ್ಗಳು, ಕೆಲವರು ಇಲ್ಲ ಅಲ್ಲೇ ದೊಡ್ಡ ಜಮೀನ್ದಾರ್ ಇದ್ದಾರೆ. ಅರ್ಧ ಎಕರೆ 1 ಎಕರೆ ಲೀಸ್ ಹಾಕೊಂಡು 2 ಎಕರೆ ಲೀಸ್ ಹಾಕೊಂಡು ರೇಷ್ಮೆ ಬೆಳೀತಾ ಇದ್ದಾರೆ. ವಾರ್ಷಿಕವಾಗಿ ಒಂದು 50,000 ರೂಪಾಯಿ ಎಕರೆ ಕೊಟ್ಬಿಟ್ರೆ ಅವ್ರು ವರ್ಷಕ್ಕೆ 1 ಎಕರೆ 2 ಎಕರೆ ಜಮೀನು ಕೊಡ್ತಾರೆ. ಅಂತವ್ರಿಗೆ ರೇಷ್ಮೆ ಮತ್ತು ಹೈನುಗಾರಿಕೆ ಮತ್ತೆ ಬೇಬಿಕಾರ್ನ್ ಜೋಳ ಬೆಳ್ಕೊಂಡು ಜೀವನ ಮಾಡ್ತಾರೋ ಬಹಳ ಜನ, 300-400 ಕುಟುಂಬಗಳಿವೆ. ಸೊ ಆ ಕುಟುಂಬಗಳ ಪರಿಸ್ಥಿತಿ ಏನು ಅನ್ನೋದನ್ನ ಬಗ್ಗೆ ಸರ್ಕಾರ ಅವಲೋಕನ ಮಾಡ್ಬೇಕು, ಚರ್ಚೆ ಮಾಡ್ಬೇಕು. ಮತ್ತೆ ಇಷ್ಟು ದೊಡ್ಡ ಪರಿಸರ ಇರುತ್ತದು. ಸೊ ಈಗ ಎಲ್ಲಾ ಮಾಧ್ಯಮಗಳು, ಸೋಷಿಯಲ್ ಮಾಧ್ಯಮಗಳು, ಪ್ರಿಂಟಿಂಗ್ ಮಾಧ್ಯಮಗಳು, ಎಲೆಕ್ಟ್ರಾನಿಕ್ ಮಾಧ್ಯಮಗಳು, ಎಲ್ಲಾ ಮಾಧ್ಯಮಗಳು ತೋರಿಸಿದರೆ ಇಲ್ಲಿ ಸುಮಾರು ನಮ್ಮ ಸರ್ಕಾರಿ ಇಲಾಖೆಗಳು ಕೊಟ್ಟಿರೋ ಅಂಕಿಅಂಶದ ಪ್ರಕಾರ 8-9 ಲಕ್ಷ ಸಣ್ಣ ಗಿಡಗಳು ಬಿಟ್ಟಿದ್ದಾರೆ ಅವರು. ಒಂದೇ ವರ್ಷದ ಮೇಲ್ಗಡೆ 2 ವರ್ಷದ ಮೇಲ್ಗಡೆ ಗಿಡಗಳು ಮರಗಳು ತಗೊಂಡಂತ ಸಮಯದಲ್ಲಿ ಸುಮಾರು 8-9 ಲಕ್ಷ ಮರ ಗಿಡಗಳು ತೋಟಗಾರಿಕೆ ಇಲಾಖೆ ಒಂದೇ ಇಲಾಖೆ ಕೊಟ್ಟಿದೆ. ಇಷ್ಟು ಮರಗಳನ್ನ ಕಡಿದು ಟೌನ್ಶಿಪ್ ಮಾಡೋ ಉದ್ದೇಶ ಏನಿದೆ ಇವ್ರಿಗೆ? ಉದ್ದೇಶ ಆಮೇಲೆ ಇನ್ನೊಂದೇನಾದ್ರು ಬೆಂಗಳೂರಿನ ಸರ್ಕಾರ ಹೇಳ್ತಾ ಒಂದೇನೋ ಕೆಟ್ಟ ಒಂದು ನಿರ್ಧಾರ ಅಂದ್ರೆ ಬೆಂಗಳೂರು ಟ್ರಾಫಿಕ್ ಮತ್ತು ಇಲ್ಲಿನ ಟ್ರಾಫಿಕ್ ಅವಾಯ್ಡ್ ಮಾಡ್ಬೇಕು, ಒತ್ತಡವನ್ನು ಕಮ್ಮಿ ಮಾಡ್ಬೇಕು, ಆಗಾಗ ನಾವು ಆಲ್ಟರ್ನೇಟ್ ನಗರ ಮಾಡ್ತೀವಿ ಅಂತಾರೆ. ಈ ಬೇರೆ ರಾಜ್ಯಗಳನ್ನ ಮಾದರಿ ತಗೋಬೇಕು ಇವರು. ಈಗ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣ ಡೆವಲಪ್ ಆಗಲು ಬೇರೆ ಬೇರೆ ಜಿಲ್ಲೆಗಳು ಬೆಳೆಸ್ತವೆ ಆಲ್ಟರ್ನೇಟ್ ಟೌನ್. ಬಾಂಬೆಗೋರೆ, ಪುಣೆ ಈ ತರ ಬೆಳೆಸಿದ್ದಾರೆ. ಹಾಗೇನೆ ನಿಮ್ಮ ದೆಹಲಿಗೋರು ಗುರ್ಗಾಮ್ ತರ ಬೆಳೆಸಿದ್ದಾರೆ. ಇಲ್ಲಿ ಬಂದು ತಮಿಳುನಾಡುಗೋರೆ ಕೊಯಮತ್ತೂರು, ಹೊಸೂರು ಈ ತರ ಆಲ್ಟರ್ನೇಟ್ ನಗರಗಳು ಬೆಳೆಸಿದ್ದಾರೆ. ಇವರು ಬೆಂಗಳೂರು ಒತ್ತಡ ತಪ್ಪಿಸ್ಬೇಕು ಅಂದ್ರೆ ಬೆಂಗಳೂರು ಪಕ್ಕದಲ್ಲಿ ನಗರ ಮಾಡ್ಬಿಟ್ಟು ಇಲ್ಲಿ ಒತ್ತಡ ಕಮ್ಮಿ ಮಾಡಕ್ಕಾಗಲ್ಲ. ಬದಲಾಗಿ ಬೆಂಗಳೂರಿಗೆ ಒತ್ತಡ ಆಗ್ತಾ ಇರೋದೇನಂದ್ರೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕದಿಂದ ವಲಸೆ ಬರ್ತಾ ಇದ್ದಾರೆ. ಜಮೀನುಗಳು ಬಿಟ್ಟು, ತಂದೆ ತಾಯಿಗಳು ಬಿಟ್ಟು, ಕುಟುಂಬ ಸಂಘ ಬಿಟ್ಟು ಇಲ್ಲಿ ಬಂದು ಬೆಂಗಳೂರು ಉದ್ಯೋಗಾರ್ಸಿ ಬರ್ತಾ ಇದಾರೆ. ಆ ಒತ್ತಡ ತಪ್ಪಿಸ್ಬೇಕು ಬೆಂಗಳೂರು ಮೊದಲು ಇಲ್ಲಿ ಅವ್ರನ್ನ ಇಲ್ಲಿ ಬರೋದನ್ನ ಅವಾಯ್ಡ್ ಮಾಡ್ಬೇಕು. ಇದು ಅವಾಯ್ಡ್ ಮಾಡ್ಬೇಕು. ಅಲ್ಲೂ ಸಹ ಯಾವುದೋ ಒಂದು ವ್ಯವಸಾಯ ಯೋಗ್ಯವಾದ ಬಂಜರು ಭೂಮಿಗಳು ತಗೊಂಡು ಅಲ್ಲೂ ಟೌನ್ಶಿಪ್ಗಳು, ಕೈಗಾರಿಕೆಗಳು, ಕಮರ್ಷಿಯಲ್ ಪ್ರದೇಶಗಳು ಅಲ್ಲೂ ಮಾಡಿದ್ರೆ ಸಹ ಅಲ್ಲಿನ ಜನ ಅಲ್ಲೇ ವಾಸಕ್ಕೆ ಅವಕಾಶ ಮಾಡಿಕೊಟ್ರೆ, ಅಲ್ಲೇ ಉದ್ಯೋಗ ಸೃಷ್ಟಿ ಮಾಡಿಕೊಟ್ರೆ ಆ ಭಾಗದ ಜನ ಬೆಂಗಳೂರು ಬರಲ್ಲ, ಬೆಂಗಳೂರು ಒತ್ತಡ ಕಮ್ಮಿ ಆಗಲ್ಲ. ಇದು ಓನ್ಲಿ ಯಾಕೆ ಬೆಂಗಳೂರನ್ನೇ ಫಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ನಮಗೆ ಇವತ್ತು ನಾವು ಒಬ್ಬ ಸಾಮಾನ್ಯ ರೈತನಾಗಿದ್ದು ಮಾತಾಡ್ತಾ ಇದ್ದೀನಿ. ಸರ್ಕಾರಕ್ಕೆ ಅರ್ಥ ಆಗಲ್ವಾ? ಸಂಬಂಧಪಟ್ಟಂತ IAS ಆಫೀಸರ್ಸ್ಗಳು ತುಂಬಾ ಓದಿರುವಂತ ಅಧಿಕಾರಿಗಳಿಗೆ ಅರ್ಥ ಆಯ್ತಲ್ವಾ? ಇದನ್ನು ನನಗೆ ನಿಜವಾಗ್ಲೂ ನವೀನ ಸಂಗತಿ ಆಗ್ತದೆ ಸರ್. ನಮ್ಗೆ ಈಗ ನಮ್ಮ ನಾಗರಾಜ್ ಹೇಳಿದಂಗೆ ರಾಜ್ಯದಲ್ಲಿ ಸುಮಾರು ಎಷ್ಟು ರೈತಪರ ಸಂಘಟನೆಗಳಿವೆ, ಕನ್ನಡ ಪರ ಸಂಘಟನೆಗಳಿವೆ, ಹಾಗೂ ದಲಿತ ಪರ ಸಂಘಟನೆಗಳು ಮತ್ತು ಶಕ್ತಿ ಸಂಘಗಳು ಎಲ್ಲರೂ ನಮ್ಗೆ ಬೆಂಬಲ ಸೂಚಿಸಿದ್ದಾರೆ. ಆಲ್ರೆಡಿ ಕಳೆದ ನಾವೇನು 16 ತಿಂಗಳಿಂದ ಪ್ರತಿಭಟನೆ ಮಾಡ್ತಾ ಇದೀವಿ. ಸುಮಾರು ಜಿಲ್ಲೆಗಳಿಂದ ರೈತರುಗಳು ಇಲ್ಲಿ ಸ್ಥಳಕ್ಕೆ ಬಂದು ಆ ತೋಟಗಳು ನೋಡಿ ಈ ಒಳ್ಳೆ ಸಂಪತ್ತನ್ನು ನೋಡಿಬಿಟ್ಟು ಖುಷಿ ಪಟ್ಟು ನಮ್ಗೆ ಬೆಂಬಲ ಸೂಚಿಸೋಗಿದ್ದಾರೆ. ಇದಕ್ಕೆ ಈಗ ರಾಜಕೀಯ ಪಕ್ಷಗಳು ಸಹ ನಮ್ಗೆ ಬೆಂಬಲ ನೀಡ್ತಾ ಇದ್ದಾರೆ. ನಾವು ರಾಜಕೀಯ ಪಕ್ಷ ಬೆಂಬಲ ನೀಡ್ತಾವೆ ಅಂದ್ರೆ ನಾವು ಸಂಪೂರ್ಣವಾಗಿ ನಾವು ಯಾವುದೇ ರಾಜಕೀಯ ಪಕ್ಷದಲ್ಲಿ ಡಿಪೆಂಡ್ ಆಗಿಲ್ಲ. ಬಟ್ ನಮ್ ಬಂದವರಿನ ಸಂಗತಿ ಅಂತ ಇಲ್ಲಿ ನಮ್ಮ ಒಂದು ಸ್ಥಳೀಯ ಮಟ್ಟದಲ್ಲಿ ಒಂದ್ ಸ್ವಲ್ಪ ವಿರೋಧ ಇದೆ. ಅಕ್ಕಪಕ್ಕ ಪಂಚಾಯತಿ ಅಂತ ನಮ್ಗೆ ವಿರೋಧ ಏನಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಇವತ್ತು ಪಕ್ಕದ ಮನೆ ಬೆಂಕಿ ಎತ್ಕೊಂಡು ನಾಳೆ ನಮ್ಮ ಮನೆಗೆ ಹತ್ಕೊಳ್ತದೆ ಅನ್ನೋದು ಅವ್ರಿಗೆ ಒಂದು ಇಲ್ಲ. ಏನಾದ್ರೆ ಈ ಭೂಮಿ ಪಕ್ಕದ ಪಂಚಾಯತ್ ನಮ್ಮ ಭೂಮಿಗೆ ಒಳ್ಳೆ ಬೆಲೆ ಬಂದ್ಬಿಡ್ತದೇನೋ, ನಮ್ ಒಳ್ಳೆ ರೇಟ್ ಸಿಗ್ತದೆ, ನಮ್ಮ ಭೂಮಿ ಒಳ್ಳೆ ವ್ಯಾಲ್ಯೂ ಬರ್ತದೆ ಅನ್ನೋ ಒಂದು ನಮ್ಮ ಗಡಿ ಗ್ರಾಮದ ಪಂಚಾಯತಿ ಸಹಕಾರ ಇಲ್ಲ. ಅದು ಸಂಪೂರ್ಣವಾಗಿ ಇಡೀ ರಾಜ್ಯ ನಮಗೆ ಬೆಂಬಲ ಅಂತಿದೆ ಸರ್. ಇದಕ್ಕೆ ತಮಿಳುನಾಡು ರೈತಪರ ಸಂಘಟನೆಗಳು ಸಹ ಅಲ್ಲೇ ತಮಿಳುನಾಡು ರೈತ ಸಂಘಗಳು ಸಹ ಬಂದು ನಮಗೆ ಅವ್ರು ತಮಿಳುನಾಡಿನ ರೈತ ಬಂದ ಬೆಂಬಲ ಸೂಚಿಸಿದ್ದಾರೆ, ದೆಹಲಿಯಿಂದ ಬಂದು ಸಹ ನಮ್ಗೆ ಬೆಂಬಲ ಸೂಚಿಸಿದ್ದಾರೆ. ಹಾಗಾಗಿ ನಮಗೆ ರಾಜ್ಯದ ಎಲ್ಲಾ ಕಡೆ ಬೆಂಬಲವನ್ನು ನಮಗೆ ಹೋರಾಟಕ್ಕೆ ಒಂದು ಆತ್ಮವಿಶ್ವಾಸದಿಂದ ನಾವು ಗೆಲ್ತೀವಿ ವಿಶ್ವಾಸ ಇದೆ. ಇಲ್ಲಿ ಒಂದು ಸರ್ಕಾರಕ್ಕೆ ಒಂದು ಕಿವಿ ಮಾತು ಹೇಳೋದು, ರೈತ ಪರವಾಗಿ ಒಂದು ಮನವಿ ಮಾಡೋದೇನಂತ ಅಂದ್ರೆ ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಅನ್ನೋದನ್ನು ಬಿಟ್ಟು ಇವರಿಬ್ಬರ ಒಂದು ವೈಯಕ್ತಿಕ ತಿಕ್ಕಾಟನ ಬಿಟ್ಟು ರೈತರು ಅಂತ ಒಂದು ಸ್ವಲ್ಪ ಒಂದ್ಸರಿ ಆತ್ಮವನ್ನ ರೈತರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸ್ಲಿ ಅಂತ ನಾನು ಖಂಡಿತವಾಗೂ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಸರ್. ನಾನು ಧಾರವಾಡದಲ್ಲಿದ್ನೆ. ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಾಳೆ ಇದಕ್ಕೆ ಸ್ವಲ್ಪ ಸಂಬಂಧಪಟ್ಟ ಹಾಗೆ ಲ್ಯಾಂಡ್ ರಿಫಾರ್ಮ್ಸ್ ಟು ಲ್ಯಾಂಡ್ ಮಾರ್ಕೆಟ್ಗೆ ನಮ್ಮ ಕೃಷಿ ವ್ಯವಸ್ಥೆ ಹೋಗಿದ್ದಿಲ್ಲ, ಅದ್ರ ಬಗ್ಗೆ ಒಂದು ದೊಡ್ಡ ಮಟ್ಟದ ಚರ್ಚೆಗೆ ನಾನು ಭಾಷಣ ಮಾಡಬೇಕಾಗಿದೆ.
ನಾವು ಸ್ವಲ್ಪ ಅಕಾಡೆಮಿಕ್ ಆಗಿ, ಯಾಕಂದ್ರೆ ನಾನು ಹೇಳಿ ಕೇಳಿ ಒಬ್ಬ ಪ್ರೊಫೆಸರ್ ಆಗಿರೋದ್ರಿಂದ ಇದನ್ನ ಅಕಾಡೆಮಿಕ್ ಆಗಿ ನೋಡ್ತಾ ಇದ್ನಿ. ಈಗ ಪ್ರಕಾಶ್ ಅವರು ಹೇಳಿದಾಗೆ ಬಹುಶಃ ಕಳೆದ ವರ್ಷ ಜೂನ್ ಜುಲೈಯಲ್ಲಿ ಕಾಣುತ್ತೆ, ನಾವು 2 ಸತಿ ಭೇಟಿ ಕೊಟ್ಟಿದ್ವಿ ಎಲ್ಲಿಗೆ, ಮಾಗಡಿ ಮತ್ತು ಅವರ ಏರಿಯಾಕ್ಕೆ. ನಂತರ ಆಗಸ್ಟ್ ಅಲ್ಲಿ ನಾವು ಒಂದು ಸಮಗ್ರವಾದಂತ ಒಂದು ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳನ್ನ, ಹೆಚ್ಚು ಕಡಿಮೆ ರಾಜ್ಯದ 7-8 ಕಡೆಯಲ್ಲಿ ಈ ತರ ಹೋರಾಟ ನಡೀತಾ ಇತ್ತು. ಚನ್ನರಾಯಪಟ್ಟಣದಲ್ಲಿ ಆಗತಾನೆ ಯಶಸ್ವಿಯಾಗಿತ್ತು, ಈ ಮಾಗಡಿಯಲ್ಲಿ ಗಟ್ಟಿಯಾಗಿತ್ತು, ಶ್ರೀನಿವಾಸಪುರದಲ್ಲಿ ಶುರುವಾಗಿತ್ತು, ಬಳ್ಳಾರಿಯಲ್ಲಿ ವರ್ಷಗಟ್ಟಲೆಯಿಂದ ನಡೀತಾ ಇತ್ತು. ಹೀಗೆ 8-10 ಕಡೆಯಲ್ಲಿ ನಡೀತಕ್ಕಂತ ಹೋರಾಟ ಅವರ ಪ್ರತಿನಿಧಿಗಳನ್ನ, ಆಮೇಲೆ ಅತಿಕ್ಕನ್ನು ಕರೆಸಿದ್ವಿ. ಅತಿಕ್ ವಸ್ತಿ ಯಾವಾಗ ಭೂ ಸ್ವಾಧೀನ ಪ್ರಕ್ರಿಯೆಗೆ ಹಿರಿಯ ಅಧಿಕಾರಿನ ಮತ್ತೆ ಎಲ್ಲ ಸಂಘಟನೆಗಳು ತಜ್ಞರು ಎಲ್ಲ ಕರೆಸಿ ನಾವು ಮಾಡಿರ್ತಕ್ಕಂಥದ್ದು, ನಾವೇನು ಯೋಚನೆ ಮಾಡಿದ್ಬಿಟ್ಟು ಚನ್ನರಾಯಪಟ್ಟಣದ ಹೋರಾಟ ಆದ್ಮೇಲೆ ಬಹುಶಃ ರಾಜ್ಯ, ನಮ್ಮ ಸರ್ಕಾರ ಈ ಬಗ್ಗೆ ಒಂದು ಸಮಗ್ರ ನೀತಿ ಕಡೆ ಗಮನ ಕೊಡಬೇಕು ಅಂತ. ಯಾಕಂದ್ರೆ ಇವೆಲ್ಲವೂ ಕೂಡ ಭೂ ಸುಧಾರಣಾ ಅನ್ನುವುದು ನೀತಿ, ಅದನ್ನ ನಾವು ಡೈಲ್ಯೂಟ್ ಮಾಡಿದ್ದು, ನಿರ್ನಾಮ ಮಾಡಿ ಆದ್ಮೇಲೆ ಒಂದು ಸಮಗ್ರ ನೀತಿ ಇಲ್ಲದೆ ಬಿಟ್ಟು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸಮಗ್ರ ಭೂ ಸ್ವಾಧೀನ ನೀತಿ, ನಾವು ಭೂ ಸ್ವಾಧೀನ ಬೇಡ ಅಂತ ಹೇಳ್ತಿಲ್ಲ, ಕೈಗಾರಿಕೆ ಬೇಡ ಅಂತ ಹೇಳ್ತಾ ಇಲ್ಲ, ಆದ್ರೆ ಎಲ್ಲಿರ್ಬೇಕು ಕೈಗಾರಿಕೆ, ಎಷ್ಟು ಭೂಮಿ ಬೇಕು, ಇನ್ನು ಯಾರು ಎತ್ತ ಇರೋ ಪ್ರಶ್ನೆ ನೋಡಿ ಅದೊಂದು ಕೇಳ್ತಾ ಇಲ್ಲ. ಕೈಗಾರಿಕೆ ಬೇಕು ಅಂತ ಆದಾಗ ಎತ್ತಿದ ತಕ್ಷಣ 1000-2000 ಎಕರೆ ಕೈಗಾರಿಕೆಗಳಿಗೆ ಭೂಮಿ ಎಲ್ಲ ಬೇಕಾಗಿರೋದು. ಬಿಲ್ಡಿಂಗು, ಬಂಡವಾಳ, ತಂತ್ರಜ್ಞಾನ ಮತ್ತು ತಾಂತ್ರಿಕ ಪಡೆ ಬೇಕಾಗಿದೆ. ಹಾಗಾಗಿ ಎಷ್ಟು ಭೂಮಿ ಬೇಕು, ಎಲ್ಲಿ ಬೇಕು, ಬೆಂಗಳೂರು ಸುತ್ತನೇ ಬೇಕಾ, ಇವೆಲ್ಲ ಪ್ರಶ್ನೆಗಳನ್ನ ಉತ್ತರ ಇಟ್ಕೊಂಡು ಸಮಗ್ರ ಭೂ ಸ್ವಾಧೀನ ನೀತಿ ತನ್ನಿ ಅಂತ ಹೇಳ್ಬಿಟ್ಟು ಸರ್ಕಾರದ ಮುಂದಿಟ್ಟು ಮುಖ್ಯಮಂತ್ರಿಗಳಿಗೆ ಪತ್ರನೂ ಹಾಕಿದ್ವಿ, ಅದು ವಿವರವನ್ನು ಕೊಟ್ಟು. ಆ ನಂತರ ನಾನು ನೀತಿ ಮತ್ತು ಯೋಜನಾ ಆಯೋಗದ, ಗಾಯತ್ರಿ ಬಸ್ ಇರ್ಬೋದು ಕಾಣುತ್ತೆ, ನೀತಿ ಮತ್ತು ಯೋಜನಾ ಆಯೋಗದ ಮೂಲಕನೂ ಕೂಡ ಸಮಗ್ರ ಭೂ ಸ್ವಾಧೀನ ನೀತಿ ಅನ್ನೋದು ನಮ್ಮ ಒಂದು ನಿಲುವು ಆಗ್ಬೇಕು ಅಂತ, ಅದನ್ನ ನಾವು ಮುಂದೆ ತಗೊಂಡು ಹೋಗ್ತೀವಿ ಅಂತ ಕಮಿಟ್ ಮಾಡಿ ಇನ್ನೂ ಕೂಡ ಗಟ್ಟಿಯಾಗಿದೆ. ಆದ್ರೆ ಚನ್ನರಾಯಪಟ್ಟಣ ಹೋರಾಟದಲ್ಲೂ ಕೂಡ ನಾನು ಪಾಲ್ಗೊಂಡಿದ್ದೆ, ನನ್ನ ಬೆಂಬಲ ಸೂಚಿಸಿದ್ದೆ, ರಾಹುಲ್ ಗಾಂಧಿ ಪತ್ರ ಹಾಕಿದ್ದೆ. ಈಗ ಇತ್ತೀಚೆಗೆ ನಾನು ರಾಹುಲ್ ಗಾಂಧಿಗೆ ಕಳೆದ ತಿಂಗಳು ಈ ತಿಂಗಳು ಜೂನ್ 17ನೇ ತಾರೀಕು ರಾಹುಲ್ ಗಾಂಧಿ ಸೇಮ್ ಪತ್ರ ಹಾಕಿದ್ನಿ. ಆ ಪತ್ರದಲ್ಲಿ ನಾವು ನನ್ನ ಒಂದು ಚಿಕ್ಕ ಪ್ರಯತ್ನ ಏನಿತ್ತು ಅಂದ್ಬಿಟ್ರೆ, ಚನ್ನರಾಯಪಟ್ಟಣಕ್ಕೆ ಬೆಂಗಳೂರಿನ ಈ ಜನರನ್ನ ನೋಡಿ, ನಿಮ್ಗೆ ಹಾಲು ಬರೋದಿಲ್ಲಿಂದ, ಯಾಕೆಂದ್ರೆ ಬೆಂಗಳೂರಿಗೆ ಬರ್ತಕ್ಕಂಥ ತರಕಾರಿ 70 ಭಾಗ ಈ ಎಲ್ಲ ತಾಲೂಕುಗಳು ಜಿಲ್ಲೆಯಿಂದ ಬರುವಂತದ್ದು. ರಾಮನಗರ, ಚಿಕ್ಕಬಳ್ಳಾಪುರ, ತುಮಕೂರು, ಈ ಎಲ್ಲ 70 ಭಾಗ ತರಕಾರಿ. ಹಾಗಾಗಿ ನಾನು ಬೆಂಗಳೂರಿನ ನನ್ನ ಕೊಲೀಗ್ಸ್ಗಳನ್ನ, ತಜ್ಞರುಗಳನ್ನ, ವಿಜ್ಞಾನಿಗಳನ್ನ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಇಂಡಿಯನ್ ಸೈನ್ಸ್ ಇದೆಲ್ಲ ಒಟ್ಟು ಸೇರ್ಬಿಟ್ಟು ನಾವು ಒಂದು ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್ ಅಂತ ಒಂದು ವೇದಿಕೆ ಮೂಲಕ ನಾವು ರಾಹುಲ್ ಗಾಂಧಿಗೆ ಅವಾಗಲೂ ಪತ್ರ ಬರೆದಿದ್ದು, ಈಗ ಮೊನ್ನೆ ತಾನೇ ಪತ್ರ ಬರೆದಿದ್ವಿ. ಇವೆಲ್ಲ ಸಾಫ್ಟ್ ಅಪ್ರೋಚ್ ನನಗನ್ಸಿರೋಂಥದ್ದು, ನನ್ನ ಒಂದು ಅನಿಸಿಕೆ. ಬಹುಶಃ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಹೋರಾಟ ಈ ಬಿಡದಿಯ ಇದಕ್ಕೆ ಯಾವ ರೂಪ ಬರ್ಬೋದು ಅಂತ. ಚನ್ನರಾಯಪಟ್ಟಣದಲ್ಲಿ ಹೋರಾಟಕ್ಕೆ ಸ್ವಲ್ಪ ತಾತ್ವಿಕ ಆಯಾಮಗಳಿಂದ, ಸಿದ್ಧಾಂತಿಕ ಆಯಾಮಗಳಿಂದ, ಆಹಾರ ಭದ್ರತೆ, ಪರಿಸರ ಹಾಳಾಗತ್ತೆ, ರೈತರ ಜೀವನ ಭದ್ರತೆ ಹಾಳಾಗತ್ತೆ, ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಹೋರಾಟ ಮಾಡಕ್ಕೆ ಅವಕಾಶ ಇತ್ತು. ಬಹುಶಃ ಅದರಿಂದ ಈ ಸರ್ಕಾರನ ಬಿಡಿ, ಶಿವಕುಮಾರ್, ಕುಮಾರಸ್ವಾಮಿ ಇವರೇ ಮುಂದುವಂತದ್ದು ಭೂಮಿಯ ಅಪಾರ ವ್ಯಾಮೋಹದಲ್ಲಿತ್ತಿರತಕ್ಕಂಥ, ಅತಿ ಬಂಡವಾಳ ಹೊಂದಿರತಕ್ಕಂಥ ಕಾರ್ಪೊರೇಟ್ ವಲಯ, ಬೆಂಗಳೂರಿನ ಭೂಮಿ ಮೇಲೆ ಕಣ್ಣು ಹಾಕಿರತಕ್ಕಂಥದ್ದು ಈ ದೇಶದಲ್ಲ, ಇಡೀ ಜಗತ್ತಿನ ಕಾರ್ಪೊರೇಟ್ ವಲಯ ಇದೆ. ಇದನ್ನು ಇದು 1 ಕೋಟಿ 2 ಕೋಟಿ ಅಲ್ಲ, ಲಕ್ಷಾಂತರ ಕೋಟಿ ರೂಪಾಯಿಗಳ ಜಾಗತಿಕ ಬಂಡವಾಳ ಗಟ್ಟಿಯಾಗಿ ನಿಂತಿದೆ. ಸಿದ್ದರಾಮಯ್ಯ ಫ್ಯಾಕ್ಟರಿ ಇತ್ತು, ತಾತ್ವಿಕ ವಿಚಾರಗಳಿಗೆ, ಸೈದ್ಧಾಂತಿಕ ವಿಚಾರಗಳಿಗೆ ಸ್ವಲ್ಪನಾದ್ರೂ ಕೊಡ್ತಕ್ಕಂತಿತ್ತು. ಚನ್ನರಾಯಪಟ್ಟಣದಲ್ಲಿ ಯಶಸ್ಸಲ್ಲಿ ಅದು ಒಂದು ಕಾರಣ. ಇದು ನೋಡಿದ್ರೆ ನನಗನ್ಸಂತು ಈ ಸರ್ಕಾರ ಇರ್ಬೋದು, ಶಿವಕುಮಾರ್ ಇರ್ಬೋದು, ಈ ಬಹಳ ಅಗ್ರೆಸಿವ್ ಆಗಿದೆ, ಯಾವುದನ್ನು ಕೇಳೋ ಮಟ್ಟದಲ್ಲಿ ಇಲ್ಲ. ಯಾಕಂದ್ರೆ ದಿಢೀರ ಮೊನ್ನೆ ಯಾರೋ ಪರವಾಗಿ ತಂದಿರತಕ್ಕಂಥದ್ದು. ಹಾಗಾಗಿ ಇನ್ನೂ ಕೂಡ ಕಾರ್ಪೊರೇಟ್ ಬಂಡವಾಳ ಬಹುಶಃ ಹತಾಶೆ, ಎಲ್ಲಿ ಕೈ ತಪ್ಪು ಹೋಗುತ್ತೆ ಅಂತ ಇರ್ಬೋದನ್ನ. ಯಾಕಂದ್ರೆ ಹೋರಾಟದ ಒಂದು ಏನು ಎದುರಿರ್ತಕ್ಕಂಥ ಸವಾಲನ್ನ ಮುಂದಿಡ್ತಾ ಇದ್ನಿ. ಈಗ ಆ ಸಂದರ್ಭದಲ್ಲಿ ಸ್ಪಷ್ಟವಾಗಿತ್ತು ನಾವು ರಾಜ್ಯ ಸರ್ಕಾರದ ಮೇಲೆ. ಇಲ್ಲಿ ದಿಢೀರ ಕುಮಾರಸ್ವಾಮಿ ಬಂದ್ಬಿಟ್ಟಿದ್ದಾರೆ, ಬಿಜೆಪಿ ಪ್ರತ್ಯಕ್ಷರಾಗಿದ್ದಾರೆ, ಕಾಂಗ್ರೆಸ್ ಪ್ರತ್ಯಕ್ಷರಾಗಿದ್ದಾರೆ, ಅವರವರೊಳಗೆ ಗುದ್ದುಗಾಡ್ತಾರೆ.
ನಾಯಕಗಳು ಯಾರ ಪರವಾಗಿರ್ಬೇಕು, ಹೇಗಿರ್ಬೇಕು ಅನ್ನೋದು ಸ್ವಲ್ಪ ಗೊಂದಲಗಳು ಇದೆ. ಏನಾಗ್ಬೋದು ನನ್ನ ಪ್ರಕಾರ, ಇವಾಗ ಪರಿಸರ ವಿಚಾರಗಳನ್ನು ಮುಖ್ಯವಾಗಿದ್ದಾವೆ, ಆಹಾರ ಭದ್ರತೆ ವಿಚಾರಗಳು ಮುಖ್ಯವಾಗಿದ್ದಾವೆ. ನಾವು ಎತ್ಕೊಳ್ಬೇಕಾಗಿರ್ತಕ್ಕಂಥದ್ದು ಭೂಮಿ ಅನ್ನುವುದು ಮಾರುಕಟ್ಟೆ ಆಗಿದೆಯಲ್ಲ, ಭೂಮಿ ಅನ್ನೋದು ಲ್ಯಾಂಡ್ ಮಾರ್ಕೆಟ್ ಆಗಿದೆಯಲ್ಲ. ಇವತ್ತು ಭೂಮಿ ಅನ್ನೋಂಥದ್ದು ಉತ್ಪಾದನೆಗೆ ಅಂತಲ್ಲ, ಒಂದು ಇನ್ವೆಸ್ಟ್ಮೆಂಟು, ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟು, ಮಿತಿ ಇಲ್ಲದ ಹಣ, ಕೋಟ್ಯಾಂತರ ರೂಪಾಯಿ ಹಣ ಅದು ಬೆಲೆ ಬಂದಿದೆಯಲ್ಲ. ಇದರ ಅಪಾಯ, ಇದು ಯಾಕೆ ಬಂದಿದೆ, ಹೇಗೆ ಬಂದಿದೆ, ಇದಕ್ಕೆ ಪರಿಹಾರವನ್ನು ನೋಡ್ಲೇಬೇಕಾಗಿದೆ ನಾವು. ಬಹುಶಃ ಉತ್ತರನು ಸ್ಪಷ್ಟವಾಗಿದೆ. ಈಗ ಆಲ್ರೆಡಿ ಪ್ರಕಾಶ್ ಅವರು ಹೇಳಿದಾಗೆ ನಮ್ಮ ವರದಿಯಲ್ಲಿ ಹೇಳಿದ್ದು, ನಮ್ಮ ವರದಿ ಅಂತಲ್ಲ, ನಾವೊಂದು ಮನವಿಯನ್ನು ಹೇಳಿರುವಂತದ್ದು, ಬೆಂಗಳೂರಿಂದ ಹೊರಗಡೆ ಪ್ರಯತ್ನ ಪಡೋಣ. ಒಂದು. ಎರಡನೇದು ಡಿಸೆಂಟ್ರಲೈಸೇಷನ್ ಆಫ್, ವೆಂಕಟೇಶ್ ಮೂರ್ತಿ ಅವರು ಹೇಳಿದಂಗೆ ಅಭಿವೃದ್ಧಿಯ ವಿಕೇಂದ್ರೀಕರಣ. ಬೆಂಗಳೂರೇ ಯಾಕೆ ಬೇಕು ಅನ್ನೋ ಪ್ರಶ್ನೆಯನ್ನು ಎತ್ತಿ ನಾವು ಇಡಬೇಕಾಗಿದೆ. ಇದ್ರ ಜೊತೆಗೆ ಬೆಂಗಳೂರಿಗರನ್ನು ಸೇರಿಸ್ಕೊಳ್ಬೇಕಾಗಿದೆ. ಇದು ಬರೀ ರೈತರ ಹೋರಾಟ ಅಲ್ಲ. ಯಾಕೆ ಚಂದ್ರಾಯಪಟ್ಟಣ ಸಂದರ್ಭದಲ್ಲಿ ನಾವು ಬೆಂಗಳೂರು ಸ್ವಲ್ಪ ತಂದಿದ್ವಿ. ಬೆಂಗಳೂರಿಗರು, ನಿಮ್ಗೆ ಇವತ್ತು ಪರಿಸರ ಸಮಸ್ಯೆಗಳು ಮಾತ್ರ ಅಂತಲ್ಲ, ಈ ಕಂಜೆಷನ್ಸ್ಗಳು, ಆಮೇಲೆ ನಿಮ್ಮ ಆಹಾರ ಭದ್ರತೆ ನಷ್ಟವಾಗತಕ್ಕಂಥದ್ದು, ಹಾಗಾಗಿ ಇದು ಡಿಸೆಂಟ್ರಲೈಸೇಷನ್. ಬೆಂಗಳೂರಿನ ಸುತ್ತಮುತ್ತ ಈ ಹಿಂದ್ ಬಂದಿತ್ತಲ್ಲ, ನಾವು ರಾಮಕೃಷ್ಣ ಹೆಗಡೆ ಪೀರಿಯಡ್ ಬಂದಿತ್ತಲ್ಲ, ಆ ಗ್ರೀನ್ ಬೆಲ್ಟ್, ಅದನ್ನು ಯಾವ ತರ ಸಾಧ್ಯತೆ ಉಂಟು ಆ ತರ ತರ್ತಾ, ಇದು ಬೆಂಗಳೂರಿಗರ ಪ್ರಶ್ನೆ, ಪರಿಸರದ ಪ್ರಶ್ನೆ, ಆಹಾರ ಭದ್ರತೆ ಮತ್ತು ವಿಕೇಂದ್ರೀಕರಣ ಯಾವ ತರ ತರಬೇಕು, ಬೆಂಗಳೂರಿಗೆ ಬೇಡ ಹೊರಗಡೆ ಹೋಗ್ಲಿ ಅಂತೇಳಿ. ಎರಡನೇದು, ಯಾವುದೇ ಕಾರಣಕ್ಕೂ ಈಗ ನಾವು ಅರಣ್ಯ ಕಾಯ್ದೆ ಪ್ರಕಾರ ಒಂದು ಮರ ಕಡಿದ್ರೆ ಹೆಂಗ್ ಅಪಾಯ ಅನ್ಸುತ್ತೋ, ಕೃಷಿ ಯೋಗ್ಯ ಫಲವತ್ತತೆ ಇರತಕ್ಕಂಥ, ನೀರಾವರಿ ಇರತಕ್ಕಂಥ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಪರಿವರ್ತನೆ ಆಗಬಾರ್ದು ಅನ್ನತಕ್ಕಂಥ ಅಷ್ಟೇ ರಿಗರಸ್ ಆದ ಒಂದು ಕಾಯ್ದೆ ಬರಂಗ. ಯಾಕಂದ್ರೆ ಇದು ದೊಡ್ಡ, ಇದು ಕಷ್ಟ ಸಾಧ್ಯ ಏನಲ್ಲ. ಅದಾಗಬೇಕು ಅಂತ ಆದಾಗ ಭೂಮಿಯನ್ನು ನಾವು ಇವತ್ತು ನೋಡ್ಬೇಕಾಗಿರೋದು ಬರೀ ಉತ್ಪಾದಕ ಸಾಧನ ಮಾತ್ರ ಅಂತಲ್ಲ, ಇದು ಒಂದು ಅತ್ಯಮೂಲ್ಯವಾದಂತ ನೈಸರ್ಗಿಕ ಸಂಪನ್ಮೂಲ. ಇವೆರಡಕ್ಕೂ ವ್ಯತ್ಯಾಸ ಇದೆ. ಭೂಮಿ ಅನ್ನೋದು ಒಂದು ಪ್ರೊಡಕ್ಟಿವ್ ಅಸೆಟ್ ನೋಡ್ಲಿಕ್ಕೂ, ಭೂಮಿ ಅನ್ನೋದು ಒಂದು ನ್ಯಾಚುರಲ್ ರಿಸೋರ್ಸ್ ಅಂತಕ್ಕಂಥದ್ದು. ಭೂಮಿ, ನೀರು, ಮರ, ಗಿಡ ಇವೆಲ್ಲ ಒಂದು ಕನ್ವೆನ್ಷನಲ್ ಡೆಫಿನೇಷನ್ ಪ್ರಕಾರ ಇದು ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲಗಳು. ಭೂಮಿಯನ್ನು ನಾವು ನೈಸರ್ಗಿಕ ಸಂಪನ್ಮೂಲ ಅಂತ ನಾವು ಹೆಚ್ಚು ಒತ್ತು ಕೊಡದಂತಾದಲ್ಲಿ, ಒಂದು ಮರ ಕಡೆಯಕ್ಕೆ ಹೆಂಗೆ ನಮ್ಮಲ್ಲಿ ಒಂದು ಮರ ಕಳೆದೇ ಜೈಲಿ ಅರಣ್ಯ ಕಾಯ್ದೆ ಮೂಲಕ ಹೋಗ್ತೀವೋ, ಒಂದು ವನ್ಯ ಮೃಗವನ್ನು ನೀವು ಜೀವ ತೆಗೆದು ನಿಮ್ಮ ಪರಿಸರ ನಷ್ಟ ಅನ್ನೋ ದೃಷ್ಟಿಯಿಂದ ನಿಮಗೆ ಶಿಕ್ಷೆ ಆಗುತ್ತವೋ, ಕೃಷಿ ಯೋಗ್ಯ ಭೂಮಿ ಯಾವುದೇ ಕಾರಣಕ್ಕೂ ಪರಿವರ್ತನೆ ಆಗಿದ್ದೇ ಆದಲ್ಲಿ ಅದು ಅಕ್ಷಮ್ಯ ಅಪರಾಧವನ್ನು ಕಠಿಣ ಕಾಯ್ದೆ ಈ ಮೂಲಕ, ನಾನು ಮತ್ತೆ ಬರ್ತೀನಿ ಇವಾಗ, ಕಾಯ್ದೆ, ಕಾನೂನು, ನೀತಿ, ನಿಲುವುಗಳ ಮೂಲಕ ಯಾವ ರೀತಿ ನಾವು ಈ ಸರ್ಕಾರವನ್ನು ಎಚ್ಚರಿಸಿಕೊಳ್ಬೇಕು, ಯಾವ ರೀತಿ ಸರ್ಕಾರವನ್ನು ನಮ್ಮ ಕಡೆ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ, ಮಾಡಬೇಕು. ಬಹುಶಃ ಆ ನಿಟ್ಟಿನಲ್ಲಿ ಹೋದ್ರೆ ಖಂಡಿತ ನಮಗೆ ಸ್ವಲ್ಪನಾದ ದಾರಿ ಸಿಗುತ್ತೆ. ಈಗಂತೂ ಹೇಳ್ತಾರೆ ತುಂಬಾ ಅಗ್ರೆಸಿವ್ ಆಗಿದ್ದಾರೆ. ಯಾಕಂದ್ರೆ ಇನ್ನೂ ಅಗ್ರೆಸಿವ್ ಆಗ್ಬೋದು. ನೀವು ಮಾಡಿದಂಗಳು ಕೂಡ ಹೇಳ್ತೀನಲ್ಲ, ಇವಾಗ ಅವ್ರವ್ರನ್ನ ಹೊಡೆದಾಟ ಕಂಡಾಗ ಆಗ್ತವೆ. ಈಗ ಇದು ಸಿದ್ದರಾಮಯ್ಯ ಸರ್ಕಾರ ಅಲ್ಲ, ಶಿವಕುಮಾರ್ ಸರ್ಕಾರ ದೃಷ್ಟಿಕೋನ ಬೇರೆ ಬೇರೆ ಇದೆ. ರಾಹುಲ್ ಗಾಂಧಿ ನಾವು ಪತ್ರ ಹಾಕಿದ್ವಿ, ರಾಹುಲ್ ಗಾಂಧಿ ಗೊತ್ತಿದೆ ಈಗ ಜನಬಲದಷ್ಟೇ ಮುಖ್ಯ ಧನಬಲ ಬೇಕಾಗಿದೆ ಈಗಿನ ಚುನಾವಣೆ ಮತ್ತು ಆಧಾರಿತ ಜನತಂತ್ರ ಅಂತ ಇದೆಯಲ್ಲ. ಹಾಗಾಗಿ ಅವೆಲ್ಲ ನಿಂತಿರೋದ್ರಿಂದ ಕಠಿಣ ಸವಾಲುಂಟು, ಅದು ಬಿಡೋದ್ ಬೇಡ. ಒಂದಂತೂ ನಾನು ಹೇಳ್ತೀನಿ, ಈಗ ನನ್ನ ಒಂದು ನಮ್ಮಂತೋರು ಕಿರು ಕಾಣಿಕೆಯನ್ನು ಬಿಟ್ರೆ ಇದು ಬರೀ ರೈತರ ಹೋರಾಟ ಅಲ್ಲ. ಇವತ್ತು ಪರಿಸರ ದೃಷ್ಟಿಕೋನದಿಂದ ವೆಂಕಟೇಶ್ ಮೂರ್ತಿ ಸೇರಿದ ಬಹಳ ಮುಖ್ಯವಾದ ವಿಚಾರಗಳು. ಅದೇ ತರ ನಗರದ ಒಂದು ಸಮಸ್ಯೆ ಅನ್ನೋದು ಕೂಡ ಗಟ್ಟಿ ಮಾಡಬೇಕಾಗಿದೆ, ಮಾಧ್ಯಮಗಳನ್ನು ಎಬ್ಬಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ವಿಜ್ಞಾನಿಗಳು ಮತ್ತೆ ಕೃಷಿ ತಂತ್ರಜ್ಞರು ಎಲ್ಲರನ್ನೂ ಕೂಡ ಗಮನಿಸಬೇಕಾಗಿದೆ. ಆ ಕಡೆ ಒಂದು ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಒಟ್ಟಾರೆ ಸಮಗ್ರ ರೀತಿಯಲ್ಲಿ ಹೋರಾಟ ನಡೀಲಿ. ನಾನು ಶೀಘ್ರ ಈಗ ಇನ್ನೂ 1 or 2 days ಅಲ್ಲಿ ಮತ್ತೊಮ್ಮೆ ಭೇಟಿ ಮಾಡ್ಬೇಕು ಅಂತ ಅಲ್ಲಿಗಿದ್ನಿ. ಆಮೇಲೆ ಮತ್ತೊಂದು ನಾನು ಅವ್ರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದೆ, ಯಾರು ನನ್ನ ಫೋನ್ ಮಾಡಿದಾಗ 80% ಕೊಟ್ಟಿಲ್ಲ, 80% ಈಗ ತಪ್ಪು ಹೇಳ್ತಿದಾರಲ್ಲ, ಇದು ಒಂದು ಸರ್ವೆ, ಇದು ಬಹಳ ಮುಖ್ಯವಾದ ಸರ್ವೆ. ಇದು ನಾನು ಅಡಿಕೆಗೆ ಸಂಬಂಧಪಟ್ಟಾಗಿ ರೈತ ಸಂಘಟನೆ ಮೂಲಕ ಸೌತ್ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಿದೆ. ಈ ಸರ್ವೆಯನ್ನು ಬಿಟ್ರೆ
ಹೊರಗಿನವರು ಬಂದ್ಬಿಟ್ಟು ಮಾಡೋದು ಅಂತಲ್ಲ, ಸ್ವಯಂ ಘೋಷಿತ ಸರ್ವೆ ಪದ್ಧತಿ. ನಾವು ಅದನ್ನ ಅಡಿಕೆಗೆ ಹಳದಿ ರೋಗದಿಂದ ಎಷ್ಟು ನಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಡಿಕೆ ಬೆಳೆಗಾರರು ಎಲ್ಲರೂ ಕೊಟ್ಟಂತ ಸ್ವಯಂ ಘೋಷಣೆ ಕೊಡ್ತಕ್ಕಂಥದ್ದು. ಆ ರೀತಿ ಮಾಡೋದು ಅಂತ ಅದ್ರಲ್ಲಿ ಸ್ವಲ್ಪ ಕ್ವಿಕ್ ಆಗ್ತವೆ, ಬೇಗ ಆಗ್ತವೆ, ಅದೇ ಅಕ್ಯುರೇಟ್ ಆದಂತ ಒಂದು ಸ್ವಯಂ ಘೋಷಣೆ ಬರಬೇಕಾಗಿದೆ. ಆ ಮೂಲಕ ಒಂದು ಸರ್ವೆ ಮಾಡಿ ಎಷ್ಟು ಜನ ಎಸ್ ಅಂತ ಹೇಳ್ತಾರೆ, ಎಷ್ಟು ಜನ ಇಲ್ಲ ಅಂತ ನಿಖರವಾಗಿ ಇಡ್ಬೋದು. ಇದೇ ದೊಡ್ಡ ವಿಚಾರ ಅಲ್ಲ, ಯಾಕಂದ್ರೆ ಅದು ಜಿಯೋಗ್ರಫಿಕಲ್ ಏರಿಯಾ ಬಹಳ ಕಡಿಮೆ ಆಗಿದೆ, ಇಡೀ ರಾಜ್ಯ ಮೂಲಕ ಸುತ್ತಿಡಬೇಕು ಅಂತಲಿಲ್ಲ. ಆ ಮೂಲಕ ಒಂದು ಮಾಡಕ್ಕೆ ನಾನು ಪ್ರಯತ್ನ ಅಗತ್ಯ ಇದ್ರೆ ಮಾಡಕ್ಕೆ ಎದ್ದೋಣ. ಅದನ್ನ ಈಗ ಎಲೆಕ್ಟ್ರಾನಿಕ್ ಮಾಧ್ಯಮಗಳಿದಾವೆ, ವಾಟ್ಸಪ್ ಮೂಲಕ ಮಾಡ್ಬೋದು, ಆಪ್ಗಳಿದಾವೆ, ಆ ಮೂಲಕ ಮಾಡೋದು ಅಂತಾದಲ್ಲಿ ಈ ಸಣ್ಣ ಸಣ್ಣ ಸರಳ ವಿಚಾರದಲ್ಲೂ ಗೊಂದಲ ಪಡಿಸ್ತಾರೆ. 80% ಕೊಡ್ತೀನಿ ಅಂತ ನಮ್ಮ ಪರ ಇದಾರೆ ಅಂತ ಹೇಳ್ತಾರೆ, ದಿಢೀರ ರೈತ ಪರವಾದಂತ ಒಂದು ಗೂಂಡಾಗಳೇ ಬಂದ್ಬಿಡ್ತಾರೆ. ನಿನ್ನೆ ಮಂದನ ನಡೀತಲ್ಲ, ಇವಾಗ ಕೊನೆ ಕೇಳ್ಬೇಕಾದ್ರೆ ನಾವು ರೈತರೆಲ್ಲ ಇವೆಲ್ಲ ನಡೀತಾ ಇರೋದ್ರಿಂದ ಏನ್ ಹೇಳ್ತಾರೆ, ಹೆಚ್ಚಿನ ಜನ, ಯಾಕಂದ್ರೆ ಪಟ್ಟಣ ಪ್ರದೇಶದ ಬಹಳಷ್ಟು ಜನರಿಗೂ ಇದ್ರೆ ತುಂಬಾ ಜನ ಕೂಡ ರೆಡಿ ಆಗಿದ್ದಾರಂತೆ. 5 ಕೋಟಿ 10 ಕೋಟಿ 15 ಕೋಟಿ ಬಿಟ್ಟರೆ ಯಾರು ಕೊಡೋದಿಲ್ಲ, ನೀವೆಲ್ಲ ದಾರಿ ತಪ್ಪಿಸಿ ಅನ್ನೋ ವಿಚಾರವನ್ನು ನಗರದಲ್ಲಿದ್ದಂಥವ್ರು ಕೆಲವರು ಹೇಳ್ತಾರೆ. ಅದಕ್ಕೆ ಇದನ್ನ ಒನ್ಸ್ ಫಾರ್ ಆಲ್ ಎಷ್ಟು ಜನ ಪರವಾಗಿದ್ದಾರೆ ಅನ್ನೋದು ನಿಖರವಾಗಿರೋ ಸಾಧ್ಯತೆ ಅಗತ್ಯ ಇದ್ರೆ ಅದನ್ನು ಖಂಡಿತ ಮಾಡಬಹುದು. ಇಷ್ಟನ್ನ ನಾನು ಹೇಳ್ತೀನಿ. ಬಹುಶಃ ನನಗೆ ಹೆಚ್ಚಿಗೆ ಹೊತ್ತು ಕಳೀಲಿಕ್ಕೆ ಆಗೋದಿಲ್ಲ. ಈಗ ನಾಳೆಯ ಕಾನ್ಫರೆನ್ಸ್ಗೆ ಅವ್ರ ಜೊತೆ ಹೋಗ್ಬೇಕಾಗಿದೆ. ನಾನು ಮೀಟಿಂಗ್ ಅಲ್ಲಿ ಕೇಳಿಸ್ಕೊಳ್ತಾ ಇರ್ತೀನಿ. ತಾವು ಮುಂದುವರಿಲಿ, ಒಳ್ಳೇದಾಗ್ಲಿ. ಇದನ್ನ ನಾನು ಆತರ ನೋಡ್ತಿಲ್ಲ. ಇದನ್ನು ಕೂಡ ನಾನು ಚಿಕ್ಕನಾಯಕನಹಳ್ಳಿಗೆ ನಾವು ಪ್ರಯತ್ನ ಪಟ್ಟಿದ್ವಿ. ನಮ್ಮಲ್ಲೊಂದು MS ಸ್ವಾಮಿನಾಥನ್ ಅವರ ಮಗಳು ಇಲ್ಲೇ ಇದ್ದಾರೆ. ಅವರದ್ದೊಂದು ಸಂಸ್ಥೆ ಇದೆ, ಇನ್ಸ್ಟಿಟ್ಯೂಷನ್ ಫಾರ್ ಅಗ್ರೇರಿಯನ್ ಸ್ಟಡೀಸ್ ಅಂತ ಹೇಳ್ಬಿಟ್ಟು. ಅವರಲ್ಲಿ ಒಳ್ಳೆಯ ತಜ್ಞರಿದ್ದಾರೆ. ಅವ್ರ ಜೊತೆ ನಾನು ಮಾತಾಡಿದ್ದೆ. ಭೂಮಿ ಅಂದ್ರೆ ಬರೀ ಉತ್ಪಾದಕನೆ ಮಾತ್ರ ಅಂತಲ್ಲ, ಆಹಾರ ಈಗ ಲ್ಯಾಂಡ್, ನಾನು ಹೇಳಿದ್ನಲ್ಲ, ಭೂಮಿಯನ್ನು ನೀವು ಬರೀ ಉತ್ಪಾದನಾ ಸಾಧಕ ಅಂತ ಮಾತ್ರ ಅಲ್ಲ, ಒಂದು ಸಂಪನ್ಮೂಲ ಅಂತ ಆದಾಗ ಭೂಮಿಗೆ ಮಲ್ಟಿ ಫಂಕ್ಷನಲ್ ರೋಲ್ ಅಂತ ಡೆಫಿನೇಷನ್ ಪ್ರಕಾರ ಇದೆ. ಅದು ಹಲವಾರು ರೀತಿಯ ಒಂದು ಈ ಸಮಾಜಕ್ಕೆ ಸೇವೆ ಕೊಡ್ತವೆ. ಒಂದು ನೀವೆಲ್ಲ ಹೇಳಿದಿಲ್ಲ, ಮರ ಗಿಡಗಳ ಮೂಲಕ ಯಾವ ರೀತಿಯ ಪರಿಸರ ಸೇವೆ ಆಗುತ್ತೆ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆಮೇಲೆ ಆಹಾರದ ಮೂಲಕ ಯಾವ ರೀತಿ ಸೇವೆ ಆಗುತ್ತವೆ, ನೀರು, ಮಣ್ಣು ಸಂರಕ್ಷಣೆ, ಪಶು ಪಕ್ಷಿ ಜೀವ ವೈವಿಧ್ಯ, ಈ ತರದ್ದು ಮಲ್ಟಿ ಫಂಕ್ಷನಾಲಿಟಿ ರೋಲ್ ಇದಾವೆ. ಬರೀ ಆಹಾರದ ಮಾತ್ರ ಅಂತನೂ ಅಲ್ಲ, ಇವೆಲ್ಲದನ್ನು ಒಟ್ಟು ಸೇರಿಬಿಟ್ಟು ಆ ಭಾಗ ನಾವು ಚಂದ್ರಾಯಪಟ್ಟಣಕ್ಕೆ ಮಾಡಿದ್ದು, ಈ ಭಾಗಕ್ಕೂ ಕೂಡ ನಾವು ಸಂಪೂರ್ಣವಾದಂತ ಒಟ್ಟು ಭೂ ಪ್ರದೇಶ, ಬಹಳ ಫಲವತ್ತಾದ ಭೂಮಿ ಇದು. 18 ಗುಂಟೆಯಲ್ಲಿ ಕಾಣುತ್ತವೆ. ಒಬ್ಬ ಸಮೃದ್ಧವಾದಂತ ಬದುಕು ನಾವು ರೆಕಾರ್ಡ್ ಮಾಡಿಕೊಟ್ಟಿದ್ವಿ ಅಲ್ಲಿ. ನೀವು ಎಷ್ಟು ಉತ್ಪಾದನೆ ಅನ್ನೋದು ಕೂಡ ಖಂಡಿತ ಲೆಕ್ಕಾಚಾರ ಹಾಕ್ಬೋದು, ದೊಡ್ಡ ವಿಚಾರ. ಅದ್ರ ಜೊತೆಗೆ ಇದನ್ನು ಸೇರಿಸಿ ಹಾಕೊಡ್ಬೇಕು. ಖಂಡಿತ ನನ್ನ ಸಂಪೂರ್ಣ ಸಹಕಾರ ನಾನು ಮಾಡ್ಕೊಡ್ತೀನಿ. ಭೂಮಿಯಿಂದ ಬರೀ ಆಹಾರ ಮಾತ್ರ ಅಂತಲ್ಲ, ಬಹು ವಿಧವಾದ ಸೇವೆ. ನೀವು ಮರ ಅಂತ ಹೇಳ್ತಿದ್ರಲ್ಲ, ಮರದಿಂದ ಆಗತಕ್ಕಂಥ ಪರಿಸರ ಸೇವೆ ಏನು, ಇವೆಲ್ಲದನ್ನು ಕೂಡ ಹೇಳ್ತೀನಲ್ಲ, ಲೆಕ್ಕಾಚಾರ ಹಾಕಿಡ್ಬೇಕು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಟ್ಯಾಂಡರ್ಡ್ ಮೆಥಡಾಲಜಿ. ಮಲ್ಟಿ ಫಂಕ್ಷನಾಲಿಟಿ ರೋಲ್ ಅನ್ನೋದು. ಇವಾಗಂತೂ ಕಾರ್ಬನ್ ಸಿಕ್ವೆಸ್ಚರ್ ಅಂತ ಹೇಳ್ತೀವಲ್ಲ, ಒಂದು ಮರ 1 ಟನ್ ನಲ್ಲಿ ಹೆಚ್ಚು ಕಡಿಮೆ ಅರ್ಧ ಭಾಗ ಈ ಕಾರ್ಬನ್ ಏನಂತ ಹೇಳ್ತೀವಿ, ಇಂಗಾಲ ಡೈಆಕ್ಸೈಡ್ ಇಂದ ಹಿಡಿದಿಡ್ತಕ್ಕಂಥ ಶಕ್ತಿ ಉಂಟು. ನಮ್ಮ ಪಟ್ಟಣಿಗರಿಗೆ ಆಗತಕ್ಕಂಥ ಅತಿ ದೊಡ್ಡವಾದಂತ ಒಂದು ಉಪಯೋಗ ಅಂದ್ಬಿಟ್ರೆ ಇವ್ರಿಗೆ ಬಿಡ್ತಕ್ಕಂಥ ಕಾರಿಂದ, ಬೈಕಿಂದ ಎಲ್ಲ ಬರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ಗಳು, ಈ ಗ್ರೀನ್ ಹೌಸ್ ಗ್ಯಾಸ್ ಅನ್ನ ಹಿಡಿದಿರ್ತಕ್ಕಂಥ ಶಕ್ತಿ ಮರಗಳಿಗಿದ್ದಾವೆ. ಇವೆಲ್ಲದನ್ನ ಲೆಕ್ಕಾಚಾರ ಇಡಬೇಕು. ಇದು ತಾತ್ವಿಕ ವಿಚಾರ ಅಲ್ಲ. ಬೆಂಗಳೂರು ನಗರ ಸುತ್ತ ಲಕ್ಷಾಂತರ ಮರಗಳ ಒಂದು ಪರಿಸರ ಸೇವೆನೂ ಬಹಳ ಮುಖ್ಯವಾಗಿದ್ದಾವೆ. ಇವೆಲ್ಲರೂ ಸಮಗ್ರ ಮಾಡಿರೋಣ, ಯಾಕಂದ್ರೆ ನಮ್ಮ ಹೋರಾಟಕ್ಕೆ ಶಕ್ತಿ ಬರ್ತವೆ. ಖಂಡಿತ ಇದನ್ನ ನಾನು ಆದ್ಯತೆ ಮೇಲೆ ಇದನ್ನ ಶುರು ಮಾಡಬೇಕು ಅಂತಿದ್ದೆ, ಸ್ವಲ್ಪ ಡಿಲೇ ಆಗೋಯ್ತು. ಖಂಡಿತ ಮಾಡೋಣ, ಯಾಕಂದ್ರೆ ಅದ್ರ ಮೂಲಕ ಇವ್ರನ್ನ ಬಗ್ಗಿಸ್ಬೋದು. ಅದಕ್ಕೆ ಇವರು ಯಾವುದಕ್ಕೂ ಉತ್ತರ ಕೊಡೋ ಸಾಧ್ಯತೆ ಇಲ್ವೇ ಇಲ್ಲ. ಹಾಗಾಗಿ ಅದನ್ನು ಪ್ರಯತ್ನ ಪಡೋಣ. ಪ್ರಕಾಶ್ ಅವರು ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಪ್ರಕಾಶ್ ಸರ್, ಈಗ ನೀವು ಬೆಂಗಳೂರು ಕೇಂದ್ರ ಸ್ಥಾನದಲ್ಲಿದ್ದೀರಿ ಮತ್ತು ಎಲ್ಲ ಸಂಘಟನೆಗಳ ಜೊತೆ ಸಂಪರ್ಕ ಇರುವಂತವ್ರು. ಅತಿ ಶೀಘ್ರದಲ್ಲೇ ಬೆಂಗಳೂರಲ್ಲಿ ಈ ತರದ ಒಂದು ವಿಚಾರಗೋಷ್ಠಿ ಏರ್ಪಾಟ್ ಮಾಡ್ಲಿಕ್ಕೆ ಎಲ್ಲ ಪರಿಸರ ಸಂಘಟನೆಗಳು ಇರ್ಬೋದು, ಸಂಘಟನೆಗಳು ಬೆಂಬಲ ಕೊಟ್ಟಿರುವಂತದ್ದು ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಕೇವಲ ಬಿಡದಿ ಪ್ರಶ್ನೆ ಅಲ್ಲ, ಒಂದು ಸಮಗ್ರ ನೋಟ ಬೇಕಾಗಿದೆ. ನೀವು ಭೂಸಾರಿಗೆ ಸಂಬಂಧಪಟ್ಟಂತ ವಿಚಾರ ಇರ್ಬೋದು ಅಥವಾ ಭೂಮಿಯ ಉಪಯುಕ್ತತೆ ಇರ್ಬೋದು, ಎಲ್ಲದರ ಬಗ್ಗೆ ಕೂಡ ಒಂದು ಸಮಗ್ರ ನೀತಿ ಇಟ್ಕೊಳ್ಳಿಕ್ಕೆ ಇದು ಈ ಏನು ಬಿಡದಿ ಹೋರಾಟ ಇದೆ ಇದನ್ನ ಕೇಂದ್ರವಾಗಿ ಇಟ್ಕೊಂಡು ಕರ್ನಾಟಕವನ್ನು, ಹೊಸ ಕರ್ನಾಟಕವನ್ನು ಕಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆನ ಒಂದು ಕೇವಲ ಒಂದು ದಿನದ ವಿಚಾರಗೋಷ್ಠಿಯಲ್ಲಿ ಮುಗಿಯಂತ ವಿಚಾರ ಅಲ್ಲ ಇದು. ಇದ್ರ ಬಗ್ಗೆ ಬಹಳ ಒಳ್ಳೆಯ ಇವತ್ತು ಕೆಲಸ ಆಗ್ತದೆ. ಪರಿಸರ ಸಂಘ ನಮ್ಮ ಸಂಗಮದ ಮುಖಾಂತರ ಈ ಪ್ರಕಾಶ್ ಕಮರಡಿ ಅವರು ಬಂದಿದ್ರು
ಬಂದ ಕಾರಣಕ್ಕೋಸ್ಕರ ನಮಗೊಂದು ಹೊಸ ಒಂದು ದಿಕ್ಕನ್ನು ಕೂಡ ತೋರಿಸ್ಲಿಕ್ಕೆ ಅನುಕೂಲ ಆಗಿದೆ. ಇದನ್ನ ಅತಿ ಶೀಘ್ರದಲ್ಲಿ ನಾವು ಈ ಚರ್ಚೆನ ದೊಡ್ಡ ಪ್ರಮಾಣದಲ್ಲಿ ತಗೊಂಡು ಹೋಗುವಂತ ಕೆಲಸ ಮಾಡೋಣ. ಖಂಡಿತ ನಾವೊಂದು ಸಣ್ಣ ಒಂದು ವೇದಿಕೆ ಮಾಡ್ಕೊಂಡಿದ್ವಿ, ದ ವೇ ಫಾರ್ವರ್ಡ್ ಅಂತ ಹೇಳ್ಬಿಟ್ಟು, ಅಂದ್ರೆ ಮುಂದುವರಿಬೇಕು ಅನ್ನೋದು. ಇದು ಇದರಲ್ಲಿ ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್, ಕಲ್ಚರಲ್ ವಾಯ್ಸಸ್ ಮತ್ತು ಸಿವಿಲ್ ಸೊಸೈಟಿ ಎಲ್ಲ ಒಟ್ಟು ಸೇರಿ ಮಾಡಿರ್ತಕ್ಕಂಥ ಒಂದು ಇನ್ನು ಅದಕ್ಕೊಂದು ಸ್ಪಷ್ಟ ರೂಪ ಕೊಟ್ಟಿಲ್ಲ. ಆದ್ರೆ ಅಪಾರವಾದ ನಮ್ಮಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ವಿಜ್ಞಾನಿಗಳು ಎಲ್ಲರೂ ಕೂಡ ಇದಕ್ಕೆ ಹೆಸರಂತಿದ್ದಾರೆ. ಒಂದು ವಾಟ್ಸಪ್ ಗುಂಪನ್ನು ಕ್ರಿಯೇಟ್ ಮಾಡಿದ್ವಿ. ಹಾಗಾಗಿ ಅದ್ರ ಮೂಲಕ ನಾವು, ನೀವು ಹೇಳಿದ್ರಲ್ಲ, ಈ ವಿಚಾರದಲ್ಲಿ ಒಂದು ದಿನದ ತಾಂತ್ರಿಕ ಗೋಷ್ಠಿನ, ಚರ್ಚಾಗೋಷ್ಠಿನ ಅತಿ ಶೀಘ್ರ ಮಾಡಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಒಟ್ಟಿಗೆ ಮಾಡಕ್ಕೆ ಪ್ರಯತ್ನ ಪಡೋಣ. ಓಕೆ, ಖಂಡಿತ, ಧನ್ಯವಾದಗಳು. ಓಕೆ, ನಮಸ್ಕಾರ. ಇಲ್ಲ, ನನಗೆ ಅಲ್ಲಿನ ಹೋರಾಟ ನಡೆಸ್ತಿರುವ ರೈತರ ಮಾತುಗಳು ಕೇಳಿ ಮತ್ತು ಕಮ್ಮರಡಿ ಅವರ ಇದ್ದ ಒಂದು ಸಮಗ್ರ ಸ್ಪಷ್ಟತೆ ಕೇಳಿ ನಾವು ವಿಶೇಷವಾಗಿ ಹೇಳಕ್ಕೇನಿಲ್ಲ. ಇದರಲ್ಲಿ ಪ್ರತ್ಯೇಕವಾದದ್ದು ಬಹಳ ಗಟ್ಟಿಯಾದ ಹೋರಾಟವನ್ನು ಕಟ್ಟೋದಷ್ಟೇ ಬಾಕಿ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಇದನ್ನು ಬಹಳ ನೇರವಾದ ರಾಜಕೀಯ ಪದಗಳನ್ನು ಅಥವಾ ಇದನ್ನು ಇಟ್ಕೊಂಡೇ ನಾವು ಮಾತಾಡ್ಬೇಕಾಗಿದೆ. ಯಾರೋ ಒಬ್ಬ ಅನ್ನುವ ತರದ ಏನು ಪರೋಕ್ಷವಾಗಿ ಮಾತಾಡುವಂಥದ್ದಲ್ಲ. ಸಿದ್ದರಾಮಯ್ಯನವರಿದ್ದಾಗ ಅಟ್ಲೀಸ್ಟ್ ಒಂದು ಸಣ್ಣ ಹಿಂದಿರಿಕೆನಾದರೂ ಇತ್ತು ಸರ್ಕಾರಕ್ಕೆ. ಈಗ 180 ಡಿಗ್ರಿ ಆ ಕಡೆಗೆ ತಿರುಗ್ಬಿಟ್ಟಿದೆ. ಒಂದು ಲೆಕ್ಕ ಹಾಕಿ, ನಾನು ಸುಮ್ಮನೆ ಹೇಳ್ತಾ ಇದ್ದೆ, ನಾನು ನೇರವಾಗಿ ಈಗ ಬಂದಿಲ್ಲ. ಬಟ್ ಚನ್ನರಾಯಪಟ್ಟಣದ ಸಂದರ್ಭದಲ್ಲಿ ಸ್ವಲ್ಪ ನಾನು 4 ಸಾರಿ ಅಲ್ಲಿಗೆ ಹೋಗುವಷ್ಟು ಅವಕಾಶ ಇತ್ತು. ಆ ಪುಸ್ತಕವನ್ನ ಎಡಿಟ್ ಮಾಡೋದು, ಅದರಲ್ಲಿ ಇತ್ಯಾದಿ. ಒಂದು ಲೆಕ್ಕ ಹಾಕೊಳ್ಳಿ, ಈ ಸರ್ಕಾರ ಹೆಂಗಿದೆ ಅಂದ್ರೆ, ಒಂದು 19,000 ಕೋಟಿಯ ಅಂಡರ್ಗ್ರೌಂಡ್ ರೋಡ್ ಅಂತೆ, 3,000 ಕೋಟಿ ರೂಪಾಯಿದು ಮೇಲ್ಗಡೆ ಆ ರಸ್ತೆ ಅಂತೆ, ಇನ್ನೊಂದು ಇದು ಯಾವುದು ಎತ್ತಿನ ಹೊಳೆ, ಸುಮಾರು 1,1,2,00,000 ಲಕ್ಷ ಕೋಟಿ ರೂಪಾಯಿಗಳಷ್ಟು ಬೆಂಗಳೂರು ಸುತ್ತಮುತ್ತ ದುಡ್ಡು ಹೊಡೆಯುವ, ಅದ್ ನೇರವಾಗಿ ಲೂಟಿ. ಅದನ್ನ ಈ ಇಮಿಡಿಯೇಟ್ಲಿ DK ಅವರು ಬಹಳ ಏನು ದ್ರುತಗತಿನಲ್ಲಿ ಕೈಗೆತ್ಕೊಂಡಿರೋದ್ರ ಉದ್ದೇಶ ಏನು? ಯಾಕೆ ಬೇರೆ ಪ್ರದೇಶಗಳಲ್ಲಿ ಅಭಿವೃದ್ಧಿಯ ಬಗ್ಗೆ ಯಾರಿಗೂ ಏನು ಅನ್ನಿಸ್ತಿಲ್ಲ ಸರ್ಕಾರದಲ್ಲಿರೋರಿಗೆ ಅಲ್ವಾ? ಈಗ ಚನ್ನರಾಯಪಟ್ಟಣದಲ್ಲಿ ಎಂಥ ಧೂರ್ತ ಕೊಕ್ಕೆ ಹಾಕಿದ್ದಾರೆ ಅಂತ ಗೊತ್ತಲ್ವಾ? ಈಗ ಚಿಮ್ಮನಹಳ್ಳಿ ರಮೇಶ್ ಅವರಿಂದ ಹಿಡಿದು ಅಲ್ಲಿ ಶ್ರೀನಿವಾಸ್ ಅವ್ರ ಜೊತೆ ಮಾತಾಡಿದಾಗ ಬಹಳ ಅದನ್ನ ಕಾಯಂ ಕೃಷಿ ವಲಯ ಅಂತ ಮಾಡ್ತೀವಿ. ಬ್ಲಾಕ್ ಎಂತ ಥ್ರೆಟ್ ಅಂದ್ರೆ, ನೀವು ನಮ್ಗೆ ಕೊಡದೇ ಇದ್ರೆ ಕಾಯಂ ಕೃಷಿ ವಲಯ ಅಂತ ಮಾಡ್ತೀವಿ ಅಂತ. ಕಾಯಂ ಕೃಷಿ ವಲಯ ಚನ್ನರಾಯಪಟ್ಟಣ ಯಾಕೆ, ಇಡೀ ರಾಜ್ಯವನ್ನೇ ಮಾಡ್ಬಿಡ್ಲಿ ಅಲ್ವೇ? ಕಾಯಂ ಕೃಷಿ ವಲಯ ಅನ್ನೋದ್ರ ಡೆಫಿನೇಷನ್ ಏನು? ಅದು ಒಂದ್ಸರ್ತಿ RTC ನಲ್ಲಿ ಹಾಕಿದ್ರೆ ನೀವು ಜನ್ಮೇಬಿ ಮಾರಾಟ ಮಾಡಕ್ಕಾಗಲ್ಲ. ಈ ತರದ ಬ್ಲಾಕ್ ಮೇಲ್ ಧೂರ್ತತನವನ್ನ ಬಳಸ್ಕೊಂಡ ಸರ್ಕಾರ ಅಲ್ಲಿಂದ ಮಾಗಡಿ ಕಡೆಗೆ, ಅಲ್ಲ ಇದು ಬಿಡದಿ ಕಡೆಗೆ ಬಂದಿದೆ. ಒಟ್ಟು 10,000 ಎಕರೆ ಎಷ್ಟು ಅಂತ ಹೇಳ್ತಾರಲ್ಲ, 10,000 ಅಲ್ಲ, ಪುಷ್ ಮಾಡಿದ್ರೆ 1 ಲಕ್ಷ ಬೇಕು. ಆ ಪರಿಕಲ್ಪನೆಯನ್ನು ನೋಡಿ ನೀವು. ಅದೇನೋ ಮೋಜು, ವರ್ಕ್, ಪ್ಲೇ ಅಂಡ್ ಎಂತದೋ ಒಂದು ಇದೆ, 3. ಮೋಜು ಮಾಡಕ್ಕೆ, ಖುಷಿ ಪಡಕ್ಕೆ, ಕೆಲಸ ಮಾಡಕ್ಕೆ ಅಂತ. ಅಂದ್ರೆ ಇದರಲ್ಲಿ ಬೇರೆ ಯಾವ ಪರಿಕಲ್ಪನೆಗಳು ಕಾಣಿಸ್ತಿಲ್ಲ, ಯಾವುದೇ ತರದ ಇದು. ಇದರ ಮೂಲಕ ಏನು ಈ ಅಮ್ಯೂಸ್ಮೆಂಟ್ ಪಾರ್ಕ್ನಿಂದ ಹಿಡಿದು ಇಂಥದ್ದನ್ನು ಮಾಡಬಹುದು. ಆಮೇಲೆ ಕಮ್ಮರಡಿ ಅವರು ಬಹಳ ಸ್ಪಷ್ಟವಾಗಿ ಅದನ್ನು ಹೇಳಿದ್ರಿ. ಒಂದು ಕೃಷಿ ಭೂಮಿಯ ಪರಿಕಲ್ಪನೆ ಏನು, ಅದರ ಕೊಡುಗೆಗಳೇನು ಅಂತ, ಅದ್ರ ಬಗ್ಗೆ ನಾವು ಬಹಳ ಸ್ಪಷ್ಟವಾಗಿ ಮಾಡೋಣ, ಮುಂದುವರ್ಸ. ಮತ್ತು ಇಲ್ಲಿ ಇದ್ದ ಹೋರಾಟಗಾರರ ಬಗ್ಗೆ ನನಗೆ ಬಹಳ ಅಭಿಮಾನ ಬಂದಿದೆ. ಯಾಕೆಂದ್ರೆ ಎಲ್ಲ ಕಡೆಗಳಲ್ಲೂ ಭೂಮಿ ಇದ್ದವನಿಗೆ ಪರವಾಗಿಲ್ಲ, ಹೆಂಗೋ ಏನಿಲ್ಲ, 3 ಕಾಸು ಪರಿಹಾರ ಕೊಡುತ್ತೆ. ಅವ್ರನ್ನ ಕೈ ಹಾಕಿ ದಬ್ಬದಾಗ ಆ ಕೂಲಿಕಾರ ಏನ್ ಮಾಡ್ಬೇಕು? ನಮ್ಮ ಭೂರಹಿತ ಕಾರ್ಮಿಕರ ದುಸ್ಥಿತಿ ಮತ್ತು ಅನಕ್ಷರಸ್ಥ ಹೆಣ್ಮಕ್ಳು ಅಥವಾ ಬೇರೆ ಯಾವುದೇ ಕೌಶಲ್ಯ ಇಲ್ಲದವರು 4 ಹಸು ಸಾಕೊಂಡು, 4 ಕೋಳಿ ಸಾಕೊಂಡು ಜೀವನೋಪಾಯದಲ್ಲಿ ಒಂದು ಘನತೆಯಿಂದ ಬಾಳುವಂತದ್ದು ಸರ್ಕಾರ ಕಣ್ಣಿಗೆ ಕಾಣಿಸಲ್ವೇ? ಸೊ ಇದನ್ನ ಬಹಳ ಮುಖ್ಯವಾಗಿ ನಾವು ಮುಂದಕ್ಕೆ ಹೇಳ್ಬೇಕು ಅನ್ಸುತ್ತೆ. ಆಮೇಲೆ ಆಹಾರ ಭದ್ರತೆ ಬಗ್ಗೆ ಅದೇನು ಡಸಂಟ್ ಹೋಲ್ಡ್. ನಾನು ತುಂಬಾ ಸತಿ ಹೇಳೋದಿದೆ, ಆಹಾರ ಭದ್ರತೆ ಇಷ್ಟು ನಷ್ಟ ಆಗತ್ತೆ, ಅದು ಬಹಳ ದೊಡ್ಡ ಆರ್ಗ್ಯುಮೆಂಟ್ ಆಗಿ ಏನು ಕಾಣಿಸಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಇವರು ಕಮ್ಯುನಿಟಿ ಅವರು ಹೇಳಿದಾಗೆ ಸುಮಾರು 16% ಭೂಮಿ ಬೀಳ್ಬಿಟ್ಟಿದೆ.
ಮತ್ತು ನಮ್ಮ ಉತ್ಪಾದಕತೆ ಎಷ್ಟು ಕಮ್ಮಿ ಇದೆ ಅಂತಂದ್ರೆ ನೀವೇನೋ ಪುಣ್ಯವಂತರು ಬೆಂಗಳೂರು ಹತ್ತಿರ ಇರೋ ಕಾರಣ ಕೃಷಿನಲ್ಲಿ ಲಾಭ ಕಾಣಿಸ್ತಿದೆ. ಅದಲ್ಲ, ಇರೋದು ನಾನ್ ಬಳ್ಕೋತಿದ್ದೀನಿ, ರೆಂಟ್ ಫ್ರೀ ಆದ ಮನೆ ಇದೆ ಬೆಂಗಳೂರಿನಲ್ಲಿ ಅಥವಾ ಇದರಲ್ಲೆಲ್ಲ, ನಮ್ಮ ಊರಿನಲ್ಲಿ ಬಹಳ ಘನವಾಗಿ ಒಂದು ಮಾನವಾಗಿ ನಾವು ಬದುಕ್ತಾ ಇದ್ದೀವಿ, ಬೇಕಾದಷ್ಟು ಆದಾಯ ಇದೆ, ಇದರಿಂದ ನಾವು ಹೊರಗ್ ಬರಕ್ ತಯಾರಿಲ್ಲ. ನಮ್ಮ ಭೂಮಿ ನಮಗೆ ನಿಜವಾದ ಅರ್ಥದಲ್ಲಿ ಒಂದು ಬಾಳ್ವೆ ಕೊಟ್ಟಿದೆ ಅಂತ ಏನು ಹೇಳ್ತಾ ಇದೀವಿ, ಅದೇ ಬಹಳ ಮುಖ್ಯವಾಗಿರುತ್ತೆ. ಆದ್ರೆ ಇದು ಪ್ರೈಮರಿ ಪ್ರಾಥಮಿಕ ಹಂತದಲ್ಲಿ. ಎರಡನೇ ಹಂತದಲ್ಲಿ ಕಮ್ಮರಡಿ 3-4 ಹಂತಗಳಲ್ಲಿ ನಾವು ಈ ಹೋರಾಟವನ್ನು ಕಟ್ಟಬೇಕಾಗಿದೆ ಅಂತ ಅನ್ಸುತ್ತೆ. ಉದಾಹರಣೆ, ನಾನು ಉತ್ತರ ದಕ್ಷಿಣ ಅನ್ನುವ ಅಭಿವೃದ್ಧಿಯ ವ್ಯತ್ಯಾಸಗಳು ಮತ್ತು ಇದರ ಬಗ್ಗೆ ಪುಸ್ತಕವನ್ನು ಅನುವಾದ ಮಾಡಿದಾಗ ನನಗೆ ಬಹಳ ಸ್ಪಷ್ಟವಾಗಿ ಕಾಣಿಸಿದ್ದು, ತಮಿಳುನಾಡಿನಲ್ಲಿ ಈ ಒಂದು ಹೆಬ್ಬೆಟ್ಟು ಮಾತ್ರ ಮೂಗಿಗೆ ಮೂಗುತಿ ಬಾರ ಅನ್ನೋ ಕರ್ನಾಟಕದಲ್ಲಿ ಬೆಂಗಳೂರು ಒಂದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಉದ್ಯೋಗ ಸೃಷ್ಟಿಯೇ ಆಗ್ತಾ ಇಲ್ಲ. ಆದ್ರೆ ತಮಿಳುನಾಡಿನಲ್ಲಿ ಕನಿಷ್ಠ 20 ಉದ್ಯೋಗ ಕೇಂದ್ರಗಳಿದ್ದಾವೆ, ಬಹಳ ವಿಕೇಂದ್ರೀಕೃತವಾಗಿ. ಸೇಲಂನಲ್ಲಿ ಆಗ್ರೋ ಇಂಡಸ್ಟ್ರಿ ಇದೆ, ಇದರಲ್ಲಿ ಕೊಯಂಬತ್ತೂರಿನಲ್ಲಿ ಅಗ್ರಿ ಮೆಷಿನರಿ ಇದೆ, ಇನ್ನು ಶಿವಕಾಶಿನಲ್ಲಿ ಪ್ರಿಂಟಿಂಗು, ಪಟಾಕಿ, ಮತ್ತೊಂದ್ ಕಡೆ ಬಟ್ಟೆ, ಈ ತರದ ನಾಮಕ್ಕಲ್ ಅಂತ ಊರಿನಲ್ಲಿ ಬರೀ ಲಾರಿಗಳಿಗೆ, ಟ್ರಕ್ಗಳಿಗೆ ಬಾಡಿ ಬಿಲ್ಡ್ ಮಾಡುವಂತದ್ದು ಬಹಳ ದೊಡ್ಡ ಇಂಡಸ್ಟ್ರಿ ಇದೆ. ಸೊ ಈ ಆನ್ಸಿಲರಿ ಯೂನಿಟ್ಗಳ ಮೂಲಕ ತಮಿಳುನಾಡಿನಲ್ಲಿ ಎಷ್ಟು ಸಣ್ಣ ಕೈಗಾರಿಕೆಗಳಿದಾವೆ ಅಂದ್ರೆ, ಸುಮಾರು ತಮಿಳುನಾಡಿನಲ್ಲಿರುವ ಒಟ್ಟು ಸಣ್ಣ ಕೈಗಾರಿಕೆಗಳ ಸಂಖ್ಯೆ ಉತ್ತರ ಭಾರತದ 6 ರಾಜ್ಯಗಳನ್ನು ಒಟ್ಟು ಸೇರಿಸಿದ್ರಿಲ್ಲ. ಇದು ಅಂಕಿಅಂಶಗಳಲ್ಲಿ ಇದೆ. ನಾವು ಕರ್ನಾಟಕ ಸರ್ಕಾರಕ್ಕೆ ಕೇಳಬೇಕಾಗಿರೋದು, ನಿಮಗೆ ಯಾಕೆ ಬೆಂಗಳೂರು ಸುತ್ತಮುತ್ತ ಮೋಜಿನ ಪಾರ್ಕ್ಗಳು ಇತ್ಯಾದಿಗಳ ಬಗ್ಗೆ ಮಾತ್ರ ಕಾಣಿಸುತ್ತೆ, ಬೇರೆ ಜಿಲ್ಲೆಗಳಲ್ಲಿ ಯಾಕೆ ನೀವು ಉದ್ಯೋಗ ಸೃಷ್ಟಿ ಮಾಡುವಂತ ಉದ್ಯಮಗಳನ್ನು ಮಾಡ್ತಾ ಇಲ್ಲ? ಎರಡನೇದಾಗಿ ನಮ್ಮ ಕೈಗಾರಿಕಾ ಮಂಡಳಿ ಏನಿದೆ ಭೂ ಸ್ವಾಧೀನಕ್ಕಿರೋದು, ಅದರಲ್ಲಿ ಈಗಿರುವ ಭೂ ಬ್ಯಾಂಕ್ ನಲ್ಲಿ ಬೆಂಗಳೂರು ಬಿಟ್ರೆ ಮತ್ತೆ ಎಲ್ಲಿಯೂ ಕೂಡ 30% ಲ್ಯಾಂಡ್ ಯುಟಿಲೈಸ್ ಆಗಿಲ್ಲ. ಚಾಮರಾಜನಗರ ಇರುವುದು, ಬೇರೆ ಜಿಲ್ಲೆಗಳಲ್ಲಿ. ಅದನ್ನ ಫಸ್ಟ್ ನೀವು ಪೂರ್ಣ ಉಪಯೋಗ ಮಾಡಿದಂತ ದಾಖಲೆಗಳನ್ನು ಮಾಡಿ. ಈ ರೀತಿ ಹಲವು ಪ್ರಶ್ನೆಗಳನ್ನ ನಾವು ಕೇಳ್ಬೇಕಾಗತ್ತೆ. ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತ ಇದನ್ನ ಮತ್ತೆ ನಾವು ಒಂದು ಚಾರಿತ್ರಿಕವಾಗಿ ಹೇಳ್ತಾ ಇದ್ರೆ, ಅರಸು ಕಾಲದಲ್ಲಿ ನೀವು ಗಮನಿಸಿದ್ರೆ ಪ್ರತಿ ತಾಲೂಕಿನಲ್ಲಿ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತಿತ್ತು. ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಅದು ಅರಕಲಗೂಡು ಇರ್ಬೋದು, ಸುಳ್ಯ ಇರ್ಬೋದು, ಪುತ್ತೂರು ಇರ್ಬೋದು, ಎಲ್ಲ ಕಡೆಗಳು ಒಂದು 10-30 ಎಕರೆನಲ್ಲಿ ಕಾಲ್ ಎಕರೆಯ ಟಿನ್ ಶೀಟ್ ಹಾಕಿದಂತ ಇಂಡಸ್ಟ್ರಿ, ಸಣ್ಣ ಬಹಳ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಲ್ಲಿ ತುಂಬಾ ಕೈಗಾರಿಕೆಗಳು ಬಂದಿದ್ದಾವೆ. ಇವತ್ತಿಗೂ ಇದೆ. ಪೀಣ್ಯದಂಥದ್ದು ಆಗಿದ್ದು ಅದು. ಯಾಕೆ ನಿಮಗೆ 100 ಎಕರೆಯ ಒಬ್ಬ ಹೂಡಿಕೆದಾರ ಬೇಕಾಗತ್ತೆ? ಅದನ್ನು ಕೊಂಡ್ಕೊಂಡು ಮಾರ್ಕೊಂಡು ತಿಂದಿದ್ದಾನೆ. ರಾಜೀವ್ ಚಂದ್ರಶೇಖರ್ ಇರ್ಬೋದು, ಇನ್ಫೋಸಿಸ್ ನಾಣಿ ಇರ್ಬೋದು, ಇವರು 300 ಎಕರೆನಲ್ಲಿ ಇಡೀ ಬಿಲ್ಡಿಂಗ್ ಕಟ್ಸಿ ಉದ್ಯೋಗ ಕೊಡೋದಾದ್ರೆ ಕನಿಷ್ಠ 25-50 ಜನಕ್ಕೆ ಕೆಲಸ ಕೊಡ್ಬೇಕು ಅವರು. ಆ ಜಮೀನು ಇಟ್ಟಿರೋದೇ ಕ್ಯಾಪಿಟಲ್ ಇನ್ನು ಆಗಿ ಅವ್ರಿಗೆ ಬಂಡವಾಳಕ್ಕೆ ಬೇಕಾದ ದುಡ್ಡನ್ನ ಇಟ್ಕೊಳಕ್ಕೆ. ಇದು ನಿಮ್ಗೆ ನರಸಾಪುರ ಎಸ್ಟೇಟ್ ನಲ್ಲೂ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಸೊ ಇದನ್ನ ಕೇಳ್ತಾ ಇವರ ಏನು ಲಾಭ ಬಡ್ಕೋತಾನೆ ಇದೆ. DKಶಿ ಈ ದೇಶದ ಅತ್ಯಂತ ಶ್ರೀಮಂತ ರಾಜಕಾರಣಿ, ಬೇಸಿಕಲಿ ಬಿಸ್ನೆಸ್ ಮ್ಯಾನ್. ಸೊ ಅವರ ಹೂಟುಗಳೇನಿದಾವೆ ಅದನ್ನು ಬಹಳ ಎಕ್ಸ್ಪೋಸ್ ತನ್ನಿಂತಾನೆ ಆಗುತ್ತೆ. ಈಗ ಮೊನ್ನೆಯಿಂದ ಒಂದು ಗಮನಿಸಿ, ರಾಜಕೀಯವಾಗಿ DKಶಿ ಅವರು ಬಿಟ್ರೆ ಉಳಿದ 3-4 ಜನ ಬಹಳ ಪ್ರಮುಖವಾದ ಕಾಂಗ್ರೆಸ್ ರಾಜಕಾರಣಿಗಳು ಒಂದು ಸ್ವಲ್ಪ ಅಡ್ಡಗೋಡೆ ಮೇಲೆ ದಿಪ್ಪಿಟ್ಟಂಗೆ ಮಾತಾಡಕ್ ಶುರು ಮಾಡಿದ್ದಾರೆ. ರೈತರಿಗೆ ಬೇಡ ಅಂದ್ರೆ ಬೇಡ ಅಂತ ಪ್ರಿಯಾಂಕಾ ಖರ್ಗೆ ಇವತ್ತು ಮಾತಾಡಿದ್ದಾರೆ, ಮೊನ್ನೆ ಪರಮೇಶ್ವರ್ ಮಾತಾಡಿದ್ದಾರೆ, ಅದರ ಮೊದಲು ಹರಿಪ್ರಸಾದ್ ಮಾತಾಡಿದ್ದಾರೆ. ನನಗನ್ಸೋದು ಅದೇನು ಬಹಳ ಜೆನ್ಯೂನ್ಲಿ ರೈತ ಪರ ಅಂತ ಅನ್ಸಲ್ಲ. ಅವರು DKಶಿಗೆ ಸ್ವಲ್ಪ ಕಡಿವಾಣ ಹಾಕಿ ಬಹುಶಃ ಮಾತಾಡ್ತಿರ್ಬೋದು. ಹೈಕಮಾಂಡ್ ಈಗ ಕಮ್ಮರಡಿ ಅವರು ಓಪನ್ ಆಗಿ ಹೇಳಿಲ್ಲ. ಅಂಡಮಾನ್ ನಿಕೋಬಾರ್ನ ಪರಿಸರ ರಕ್ಷಣೆ ಬಗ್ಗೆ ಬಹಳ ಅದ್ಭುತವಾಗಿ ಮಾತಾಡುವ ರಾಹುಲ್ಗೆ ಇದು ಅರ್ಥವಾಗಲ್ವೇ? ಅಥವಾ ಇಡೀ ಅರಾವಳಿ ಇದನ್ನೇ ನಾಶ ಮಾಡುವಂತ ಮೋದಿ ಸರ್ಕಾರದ ನಿಲುವು ಕುಮಾರಸ್ವಾಮಿ ಅವ್ರಿಗೆ ಗೊತ್ತಾಗಲ್ವಾ? ಇದು ಈ ದೊಡ್ಡ ಪರಿಪ್ರೇಕ್ಷ್ಯವನ್ನ, ದೊಡ್ಡ ಚೌಕಟ್ಟನ್ನು ಕೂಡ ಪರಿಗಣಿಸ್ಕೊಂಡು ಲೆವೆಲ್ 2, ಲೆವೆಲ್ 3 ಮೇಲೆ ನಾವು ಹೋರಾಟವನ್ನು ಕಟ್ಬೇಕು. ನಾನು ಒಂದನ್ನ ಮೊನ್ನೆಷ್ಟೇ ರಮೇಶ್ ಮತ್ತು ಚಂದ್ರಿಕಾ ಅವ್ರ ಹತ್ರ ಮಾತಾಡೋ ಹೇಳಿದ್ದೆ,
ಒಂದು ಸಣ್ಣ ಬುಕ್ಲೆಟ್ ಮಾಡೋಣ ಸರ್. ನಾನು ಐ ಆಮ್ ರೆಡಿ ಫಾರ್ ದಟ್. ನಾನು ಬಂದು ಇಲ್ಲಿ ಸಂತ್ರಸ್ತರಾಗ್ತಾ ಇರುವ ಅಥವಾ ಇದಕ್ಕೆ ಎಫೆಕ್ಟ್ ಆಗಿರುವ ಪ್ರತಿಯೊಬ್ಬ ರೈತನ ಒಂದು ಸಣ್ಣ ದಾಖಲಾತಿ, ಎಷ್ಟು ಎಕರೆ ಜಮೀನಿದೆ, ಯಾವ ಬೆಳೆ ಬೆಳೀತಿದ್ದಾರೆ, ಎಷ್ಟು ಆದಾಯ ಬರ್ತಾ ಇದೆ ಅನ್ನೋ ಒಂದು ಪ್ರತ್ಯೇಕವಾದಂತ ಒಂದು ಬುಕ್ಲೆಟ್ ಮಾಡಿ. ಅದು 200-300 ಇರ್ಬೋದು, 10,000 ಎಕರೆದಲ್ಲ, ಸದ್ಯಕ್ಕೆ 900 ಎಕರೆಯ ವ್ಯಾಪ್ತಿನಲ್ಲಿರುವ ರೈತರು ಪ್ರತಿಯೊಬ್ಬನು ಹೇಗೆ ಆತ್ಮಗೌರವದಿಂದ ಸಾಕಷ್ಟು ಮಾನವಾದ ಆದಾಯವನ್ನು ಪಡ್ಕೊಂಡಿದ್ದಾನೆ ಅನ್ನೋದನ್ನ ನಾವು ಅಂಕಿಅಂಶ ಸಮೇತ ಬೆಂಗಳೂರಿನ ಮಾಧ್ಯಮಗಳಿಗೂ ಮಧ್ಯಮ ವರ್ಗಕ್ಕೂ ತಲುಪಿಸಕ್ಕೆ ಸಾಧ್ಯ ಆಗಬೇಕು. ಸಿಂಪಲ್ ಆಗಿ ಅಷ್ಟು ರೈತರ RTC ನಲ್ಲಿ ಎಷ್ಟು ಎಕರೆ ಇದೆ, ಏನ್ ಬೆಳೆ ಬೆಳೀತಿದ್ದಾರೆ, ಅದು ಸೀಸನಲ್ ಆಗಿ ಎಷ್ಟು ಆದಾಯ ಬರ್ತಿದೆ, ಇಷ್ಟನ್ನು ಒಂದು ಲೆಕ್ಕ ಹಾಕಿದ್ರೆ ಬಹುಶಃ ರಾಜ್ಯದ ಅತ್ಯಂತ ಮಾದರಿ ರೈತ ಸಮೂಹವಾಗಿ ಬಿಡದಿಯನ್ನು ನಾವು ಬಿಂಬಿಸ್ಬೋದು. ಡಬ್ಲಿಂಗ್ ದ ಫಾರ್ಮರ್ಸ್ ಇನ್ಕಮ್ ಅಂತ ಹೇಳಿದ್ರೆ ನಿಜವಾಗಿ ಬಹುಶಃ ರೈತರ ಆದಾಯ ಬಹಳ ಚೆನ್ನಾಗಿ ಬರ್ತಾ ಇರಬಹುದಾದ್ದು ಬಿಡದಿ ಸುತ್ತಮುತ್ತ ಅಥವಾ ಈ ತರದ ಬೆಂಗಳೂರಿನ ಸುತ್ತಮುತ್ತಲಿ ಸುರೇಶ್ ಅವ್ರು ಬಹಳ ಒಳ್ಳೆ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ. ಓಕೆ, ಸುರೇಶ್ ಅವ್ರು ಬಹಳ ಒಳ್ಳೆ ಸಲಹೆ. ಖಂಡಿತ ಇದನ್ನ ಒಂದು ಬುಕ್ಲೆಟ್ ಮಾಡಬೇಕಾದ ಅವಶ್ಯಕತೆ ಇದೆ. ಈಗ ಇದನ್ನ ನಾವೊಂದು ಡಾಟಾ ಸರ್ಕಾರದ ಮುಂದೆ ಇಡ್ಲಿಕ್ಕೆ ತುಂಬಾ ಉಪಯುಕ್ತ, ಅತಿ ಶೀಘ್ರದಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ ನನ್ನ ಭಾವನೆ. ಓಕೆ, ಲೋಕೇಶ್ ಅವರ ಮುಂದೆ. ಅಭಿಪ್ರಾಯ ಏನಿಲ್ಲ, ಅಭಿಪ್ರಾಯ ಎಲ್ಲರದ್ದು ಒಂದೇ, ಈ ಹೋರಾಟ ಗೆಲ್ಬೇಕು. ನಮ್ಮ ಚನ್ನರಾಯಪಟ್ಟಣದ ಹೋರಾಟ ಗೆಲ್ತು. ಹೇಗ್ ಗೆಲ್ತು ಅನ್ನೋದು ನಾನು ಪ್ರಾರಂಭದಿಂದಲೂ ಕೊನೆವರೆಗೂ ಬಹಳ ಹತ್ರದಿಂದ ಆ ಹೋರಾಟದಲ್ಲಿ ನಾವೆಲ್ಲ ಒಂದಿಲ್ಲ ಒಂದ್ ರೀತಿನಲ್ಲಿ ಇನ್ವಾಲ್ವ್ ಆಗಿದ್ವಿ. ಭೂಸ್ವಾಧೀನ ಒಳಸುಳಿಗಳು ಅಂತ ಒಂದು ದೊಡ್ಡ ಪುಸ್ತಕವನ್ನೇ ತಂದ್ವಿ ನಾವು. ಅದನ್ನ ಅಲ್ಲೇ ನಾಗಮೋಹನ್ ದಾಸ್ ಸರ್ ಹತ್ರನೇ ಅಲ್ಲೇ ಹೋರಾಟದ ಜಾಗದಲ್ಲೇ ಬಿಡುಗಡೆ ಮಾಡಿಸಿದ್ವಿ. ಆ ರೀತಿ ನಮ್ಮ ಪಾತ್ರ ಹೆಚ್ಚು ಒಂದು ಸಿವಿಲ್ ಸೊಸೈಟಿಯ ಒಂದು ಸಪೋರ್ಟ್ ಅನ್ನ ಕ್ರಿಯೇಟ್ ಮಾಡೋದೇನಿತ್ತು ಆ ದಿಕ್ಕಿನಲ್ಲಿ, ಮತ್ತೆ ಈ ಕಾನೂನಿನ ಆಯಾಮಗಳನ್ನ, ಯಾಕಂದ್ರೆ 2013 ನಮ್ಮ ಭೂಸ್ವಾಧೀನ ಪುನರ್ವಸತಿ ಪುನರ್ನೆಲೆ ಕಾಯ್ದೆ ಏನ್ ಬಂತು 2013 ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜಯರಾಮ್ ರಮೇಶ್ ಅವರ ವಿಶೇಷವಾದ ಪ್ರಯತ್ನದಿಂದ ಅದು ಒಂಥರ ತಾಯಿ ಕಾನೂನು ಇದ್ದಂಗಿತ್ತು. ಯಾಕಂದ್ರೆ 20% ಜನ ಅಂದ್ರೆ ಪ್ರತಿಭಟಿಸಿದ್ರು, ಬೇಡ ನಾವು ಕೊಡಲ್ಲ, ವಿರೋಧಿಸಿದ್ರು ಗ್ರಾಮ ಸಭೆಗಳಲ್ಲಿ ಅದನ್ನ ಕೈ ಬಿಡುವಂತದ್ದಿತ್ತು. ಅದರಲ್ಲಿ ತಮ್ಗೆಲ್ಲ ಗೊತ್ತಿದೆ, ವೆಂಕಟೇಶ್ ಮೂರ್ತಿ ಅವರು ಎಲ್ರು ಈ ದಿಕ್ಕಿನಲ್ಲಿ ಸಾಕಷ್ಟು ಹೋರಾಟ ಮಾಡಿರೋರೆ. ಈಗ ಇರೋ ಪ್ರಶ್ನೆ ಏನು ಅಂತ ಅಂದ್ರೆ ಚನ್ನರಾಯಪಟ್ಟಣದಲ್ಲಿ ಯಾವ್ದೆಲ್ಲಾ ರೀತಿನಲ್ಲಿ ಅವರು ಈ ಒಂದು ದ್ರೋಹಗಳನ್ನ ಅನುಭವಿಸಿದ್ರು, ಇದನ್ನೆಲ್ಲ ನಾವು ತುಂಬಾ ಹತ್ರದಿಂದ ನೋಡಿದೀವಿ. ಅಲ್ಲಿ ಬಲಿದಾನಗಳೇ ಆಗೋಯ್ತು. ಕೊನೆಯಲ್ಲಿ ಅವತ್ತು ಡೆಲಿಗೇಷನ್ ಹೋದಾಗನೂ ಕೂಡ ಏನಾಗುತ್ತೆ, ಮುಖ್ಯಮಂತ್ರಿಗಳ ಬಾಯಿಂದ ಏನ್ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ. ಅದು ಒಂದು ರೀತಿಯ ಅದು ಊಹೆಗೂ ನಿಲ್ಕದ್ದದು. ಅವ್ರಿಗೆ ಶಾಕ್ ಆಯ್ತು, ರೀತಿಗೆ ನೋಡ್ಕೊಳ್ಳೋ ಹಾಗೆ ಅನ್ನಿಸ್ತು ಆ ಮುಖ್ಯಮಂತ್ರಿಗಳು ಕೊಟ್ಟಂತ ಒಂದು ಹೇಳಿಕೆ. ಅದು ರೈತರ 3-3.5 ವರ್ಷದ ಹೋರಾಟ ಏನಿತ್ತು ಅಲ್ಲೂ ಸೇಮ್ ಹೀಗೇನೇನೆ ಡಿವೈಡ್ ಅಂಡ್ ರೂಲೇ ನಡೀತಾ ಇದ್ದಿತ್ತು. ಆದ್ರೆ ಅಲ್ಲಿ ಬಹಳ ವಿಶೇಷವಾದ ಒಂದು ಆಯಾಮ ಏನಿತ್ತು ಆ ಹೋರಾಟಕ್ಕೆ ಅಂತ ಅಂದ್ರೆ ಅವರು ಎಲ್ಲೂ ಅದನ್ನ ಡಿವೈಡ್ ಆಗೋದಕ್ಕೆ ಬಿಡ್ಲಿಲ್ಲ. ಅಲ್ಲೂನು ಇದ್ರು, ಇದೇ ಸೇಮ್ ರೀತಿನಲ್ಲೇ ಅಲ್ಲೂನು ಇದ್ರೂನು ಕೂಡ ಅವರದನ್ನ ಹಿಡಿದಿಟ್ಕೊಂಡ್ರು. ಅಲ್ಲಿ ಒಂದು ಲೀಡರ್ಶಿಪ್ ಅಂತ ಇರ್ಲಿಲ್ಲ. ಕೊನೆಯಲ್ಲಿ ಸಂಯುಕ್ತ ಹೋರಾಟ ಬಂದು ಇನ್ವಾಲ್ವ್ ಆಯ್ತು. ಆಮೇಲೆ ಲಾಜಿಕಲ್ ಎಂಡಿಗೆ ಅದನ್ನ ತಗೊಂಡೋಗಿದ್ದು. ಈಗಲೂ ಸಂಯುಕ್ತ ಹೋರಾಟ ಇದೆ. ಬಡಗಲ್ಪುರ ನಾಗೇಂದ್ರ ಇದ್ದಾರೆ, CPM ನವ್ರು ಇದ್ದಾರೆ, ಶ್ರೀಧರ್ ಇದ್ದಾರೆ. ಅದು ಅವರು ತಗೊಂಡು ಹೋಗ್ತಾ ಇದ್ದಾರೆ ಆ ಹೋರಾಟ. ಅವ್ರಿಗೆ ಎಲ್ರು ಯಾರು ಇನ್ವಾಲ್ವ್ ಆಗ್ಬೇಕೋ ಎಲ್ರು ಇನ್ವಾಲ್ವ್ ಆಗಿದ್ದಾರೆ ಅಲ್ಲಿ. ಹಾಗಾಗಿ ಪ್ರಕಾಶ್ ಕಮ್ಮಡಿ ಅವ್ರು ಏನ್ ಹೇಳ್ತಾ ಇದ್ರು, ವೇ ಫಾರ್ವರ್ಡ್ ಅದ್ರಲ್ಲಿ ನಾವೆಲ್ರೂ ಒಟ್ಟಿಗೆ ಕೆಲಸ ಮಾಡಿದೀವಿ. ಮತ್ತೆ ನೀತಿ ಆಯೋಗದಲ್ಲೂ ಕೂಡ ಈ ಸಮಗ್ರವಾದ ಒಂದು ಭೂಸ್ವಾಧೀನ ನೀತಿಯನ್ನ ತರಬೇಕು ಅಂತಾನೆ ನಾವು ಒಂದು ಚಾಪ್ಟರ್ನೇ ಕೊಟ್ಟಿದ್ವಿ ಪ್ರಕಾಶ್ ಕಮ್ಮಡಿ, ನಾವೆಲ್ಲ ಸಬ್ ಗ್ರೂಪ್ ಅಲ್ಲಿ ಇದ್ಕೊಂಡು.
ಈಗ ವೆಂಕಟೇಶ್ ಮೂರ್ತಿ ಅವ್ರು ಹೇಳಿದಂಗೆ ನಾವು ಇಮಿಡಿಯೇಟ್ ಆಗಿ ಬೆಂಗಳೂರಿನಲ್ಲಿ ಮಾಡಕ್ಕೆ ಸಾಧ್ಯ ಇರೋದು ಈ ಹೋರಾಟಕ್ಕೆ ಒಂದು ಲೋಕಲ್ ಅಲ್ಲಿ ನಡೀತಾ ಇದೆ, ಒಂದು ಅದು ಡಿವೈಡ್ ಆಗಕ್ಕೆ ಯಾಕೆ ಈ ರೀತಿ ಆ ಜನ ಬಂದು ಚೆಕ್ಗಳು ತಗೊಳ್ಳೋದು, ಅದು ಸ್ವಲ್ಪ ತಾವು ಲೋಕಲ್ ಅಲ್ಲಿ ಇರೋರು ಅದ್ರ ಕಡೆ ಕೊಟ್ಟಿರ್ತೀರಾ, ನಿಮಗ್ ಗೊತ್ತಿದೆ ಎಲ್ಲ. ಆದ್ರೂನು ಕೂಡ ಆ ರೀತಿ ಒಳಗಡೆ ಆಗದೆ ಇರೋ ತರ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅಲ್ಲೇ ಡಿವೈಡ್ ಇದೆ, ಅಲ್ಲೇ ಕೊಡ್ತಾ ಇದ್ದಾರೆ, ಪೇಪರ್ಗಳಲ್ಲಿ ಬರ್ತಾ ಇದೆ, ಪ್ರತಿದಿನ ಜನ ನೋಡ್ತಿದ್ದಾರೆ ಚೆಕ್ಗಳನ್ನ, ರೈತರು ಬಂದು ತಗೊಳ್ತಿರೋದು. ಇದಕ್ಕೆ ಹೇಗಾದ್ರೂ ಮಾಡಿ ತಡೆ ಹಿಡಿಬೇಕಾದ್ದು ಲೋಕಲ್ ನಲ್ಲಿ ನಡೀತಾ ಇರೋ ಹೋರಾಟದ್ದು ತುಂಬಾ ಅದು ಗೊತ್ತಿದೆ, ಎಲ್ರು ದೊಡ್ಡ ಹೋರಾಟಗಾರರೇ ಅಲ್ಲಿರೋದು. ಎರಡನೇದು ನಾವೇನು ಮಾಡ್ಬೋದು, ಮತ್ತೆ ಪರಿಸರ ಸಂಗಮ ಎಲ್ಲಾರು ಸೇರ್ಕೊಂಡು ನಾವು ಒಂದು ಸಪೋರ್ಟ್ ಗ್ರೂಪ್ ಆಗಿ ಏನು ಕೆಲಸ ಮಾಡ್ಬೋದು, ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇದೆ ಅನ್ಸುತ್ತೆ. ಇಲ್ಲಿ ನಾಗಮೋಹನ್ ದಾಸ್ ಅವರಂತ ಕಾನೂನು ತಜ್ಞರನ್ನು ಕೂಡ ನಾವು ಇನ್ವಾಲ್ವ್ ಮಾಡ್ಕೊಂಡು, ಯಲ್ಲಪ್ಪ ರೆಡ್ಡಿ ಅವರು ಈಗ ಏನು ಒಂದು ಮೇಕೆದಾಟು ಬರುತ್ತೆ ಅನ್ನುವಾಗ ಒಂದೊಂದು ಮರಗಳನ್ನ ಇಟ್ಕೊಂಡು ಅದ್ಭುತವಾಗಿ ಅವರು ಲೇಖನವನ್ನ ಬರೆದಿದ್ರು. ನಾನೇ ಅದನ್ನ ಅವ್ರಿಗೆ ಇದ್ ಮಾಡಿ ಕೊಟ್ಟಿದ್ದೆ, ಅದು ಬಂತು ಪೇಪರ್ಗಳಲ್ಲೂ ಬಂತು. ಆ ರೀತಿನಲ್ಲಿ ಅದಕ್ಕೆ ಆ ಪರಿಸರ ಆಯಾಮವನ್ನ ಇಟ್ಕೊಂಡು ಪರಿಸರ ಆಯಾಮಕ್ಕೆ ಹೆಚ್ಚು ಒತ್ತನ್ನ ಕೊಡುವಂತ ಒಂದು ಸಾಧ್ಯತೆ ಪರಿಸರ ಸಂಗಮಕ್ಕೆ ಇದೆ. ಅದರ ಜೊತೆಗೇನೆ ಇದನ್ನ ಸಿವಿಲ್ ಸೊಸೈಟಿ ಕಡೆಗೆ ತಗೊಂಡು ಹೋಗುವಂತ ಪ್ರಯತ್ನವನ್ನ ಪ್ರಕಾಶ್ ಕಮ್ಮಡಿ ಮಾಡಿದ್ದಾರೆ. ನಾವೆಲ್ಲರೂ ಅವ್ರ ಜೊತೆ ಇದ್ದೀವಿ. ತಾವು ಹೇಳಿದಂಗೆ, ವೆಂಕಟೇಶ್ ಮೂರ್ತಿ ಅವರು ಹೇಳಿದಂಗೆ, ಬೆಂಗಳೂರಿನಲ್ಲಿ ಇಮಿಡಿಯೇಟ್ ಆಗಿ ನಾವು ಇದು ಒಂದೇ ಇಶ್ಯೂನೇ ಇಟ್ಕೊಂಡು, ಅಂದ್ರೆ ಅದು ಸಮಗ್ರವಾಗಿ ಭೂಸ್ವಾಧೀನದ ಎಲ್ಲಾ ಇದನ್ನು ಇಟ್ಕೊಂಡು ಮಾಡಿದ್ದಂಥದ್ದು. ಈಗ ಬಿಡದಿಯ ಒಂದೇ ಇದನ್ನ ಇಟ್ಕೊಂಡು ಇದಕ್ಕಿರೋ ಬೇರೆ ಬೇರೆ ಆಯಾಮಗಳನ್ನೆಲ್ಲ ತಗೊಂಡು ಒಂದು ಬೇರೆ ಹಂತಕ್ಕೆ ಈ ಹೋರಾಟವನ್ನ ತಲುಪಿಸ್ಬೇಕಾಗಿರೋದು ನಮ್ಮ ಒಂದು ಹೊಣೆ ಅಂತ ನಾನು ಅಂದುಕೊಳ್ತೀನಿ. ಇದಕ್ಕೆ ಪ್ರಕಾಶ್ ಕಮ್ಮಡಿ ಜೊತೆ ಕೆಲಸ ಮಾಡೋದಕ್ಕೆ ನಾನು ಕೂಡ ಬದ್ಧವಾಗಿದ್ದೀನಿ ಅಂತ ಹೇಳ್ತೀನಿ. ನೀವು 5 ನಿಮಿಷ ಕೊಟ್ಟಿದ್ದೀರಾ, ನಾನು ಮುಗಿಸಿದ್ದೀನಿ. ಈಗ ಮಾಧವ್ ಗಾಡ್ಗಿಳ್ರು ಒಂದ್ ಮಾತು ಹೇಳ್ತಾ ಇದ್ದಾಗ, ಅದ ತ್ರಿಭುಜದ ಒಂದು ಅಲಗು ಜನರನ್ನ, ಪ್ರಕೃತಿನ ಕತ್ತರಿಸ್ತಾ ಇದೆ, ಅಮುಕ್ತಾ ಇದೆ ಅಂತ. ಒಂದು ಅಧಿಕಾರದ ಇದು, ಇನ್ನೊಂದು ರಾಜಕಾರಣಿಗಳು, ಮತ್ತೊಂದು ಕಾರ್ಪೊರೇಟ್ ಕಂಪನಿಗಳು. ಇದು ಸೇಮ್ ಹಂಗೆ ಆಗ್ತಾ ಇರೋದು. ಸುಮ್ಮನೆ ರಾಜಕಾರಣಿಗಳು, ಕುಮಾರಸ್ವಾಮಿ ಆಗ್ಲಿ ಬಿಜೆಪಿ ಅವರಾಗ್ಲಿ ವಿರೋಧ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ನಿಜವಾಗ ಅವರು ಎಲ್ಲಾ ಒಂದೇನೆ. ಜೆಸಿಬಿ ಅಂದ್ರೆ ಜೆಸಿಬಿ ಕೆಲಸನೇ ಅವ್ರು ಮಾಡೋದು. ಅವ್ರು ಸುಮ್ಮನೆ ತೋರ್ಗಾಣಿಕೆಗೆ ಜನರಿಗೆ ಇದ್ ಮಾಡೋದಕ್ಕೆ ಅಷ್ಟೇ, ಹೊಡೆದಾಳೋ ಇದಕ್ಕೇನೆ ಅವ್ರು ಮಾಡ್ತಿರೋದು. ಆಕ್ಚುಲಿ ಜನರೇ ಇನ್ನೂ ಸ್ವಲ್ಪ ಎಚ್ಚರ ಆಗ್ಬೇಕು. ಅವ್ರು ಹೆಂಗ್ ಮಾಡ್ತಾ ಇದಾರೆ ಅಂದ್ರೆ, ಯಾರ್ಯಾರಲ್ಲಿ ಏನೇನ್ ವೀಕ್ನೆಸ್ ಇದೆ ಅದನ್ನ ಕಂಡಿಡ್ದು ಅದ್ರ ಪ್ರಕಾರ ಅವ್ರನ್ನ ಒಳಗಾಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಕೆಲ್ಸನೇ ಅವ್ರು ಮಾಡ್ತಾ ಇದ್ದಾರೆ. ಆದಷ್ಟು ಜನರಿಗೆ ಇನ್ನೊಂದು ಸ್ವಲ್ಪ ಎಚ್ಚರಿಕೆ ಕೊಡೋ ಕೆಲ್ಸಕ್ಕೆ ನಾವು ಪರಿಸರ ಸಂಗಮದಿಂದ ಪ್ರಯತ್ನ ಮಾಡಬಹುದು. ಅವ್ರಿಗೆ ಆ ಹೋರಾಟಕ್ಕೆ ಸಪೋರ್ಟ್ ಮಾಡಬಹುದು. ಗಾಯತ್ರಿ ಅವರು, ಪ್ರಕಾಶ್ ಕಮ್ಮರಡಿ ಅವರೆಲ್ಲ ಹೇಳ್ದಂಗೆ, ಬೆಂಗಳೂರಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಇದೊಂದೇ ವಿಷಯ ತಗೊಂಡು ಹೋರಾಟ ಮುಂದುವರ್ಸೋಕೆ ಪರಿಸರ ಸಂಗಮದವರು ಸಪೋರ್ಟ್ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಅಭಿಪ್ರಾಯ ಹೇಳೋಕ್ಕಿಂತ ಮೊದಲು, ಇಲ್ಲಿ ಗ್ರಾಮ ಸಭೆಗಳ ಆಗಿವೆಯಾ? ಆಗಿಲ್ವಾ? ನಾವು ರೈತರುಗಳು ಹೋರಾಟಗಾರ ಗ್ರಾಮ ಸಭೆಗಳು ಮಾಡಿದೀವಿ. ಸರ್ಕಾರದಿಂದ ಯಾವುದೇ ಗ್ರಾಮ ಸಭೆಗಳಾಗಿಲ್ಲ. ಸರ್ಕಾರದಿಂದ ಆಗ್ಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲ, ನಾವು ಗ್ರಾಮ ಸಭೆಗಳು ಪ್ರತಿ ಗ್ರಾಮಗಳಲ್ಲೂ ಗ್ರಾಮ ಸಭೆಗಳು ಮಾಡಿದೀವಿ. ಗ್ರಾಮಗಳಲ್ಲಿ ಮಾಡೋ ಗ್ರಾಮ ಸಭೆ ಅಲ್ಲ, ಗ್ರಾಮ ಪಂಚಾಯತಿಯಲ್ಲಿ ಮಾಡುವಂತ ಗ್ರಾಮ ಸಭೆ. ಗ್ರಾಮ ಪಂಚಾಯತಿ ಮಾಡಿ ನಾವು ಪಂಚಾಯತ್ ರಿಜಿಸ್ಟ್ರೇಷನ್ ಮಾಡ್ತಿದ್ವಿ. ಇದು ಭೂಸ್ವಾಧೀನ ಬೇಡಿ ಅನ್ನೋದನ್ನ ಗ್ರಾಮ ಸದಸ್ಯರುಗಳಿಂದ ಸಹ ಜಿಲ್ಲಾ ಬಾಡಿ ಮೀಟಿಂಗ್ ವಿಷಯವಾಗಿ ತಗೊಂಡು ಅದನ್ನು ಸಹ ರೆಸಲ್ಯೂಷನ್ ಮಾಡಿಸಿದೀವಿ. ಇದು ಪಂಚಾಯತಿಯಲ್ಲಿ ಠರಾವ್ ಆಗೋದು ಬಹಳ ಮುಖ್ಯ ವಿಚಾರ. ಅದನ್ನ ಮಾಡಿದೀವಿ. ಜೊತೆಗೆ ನಮ್ಮ ಏನು VSSN ಅಂತ ಏನೋ ನಮ್ಮ ಒಂದು ಸೊಸೈಟಿ ಇದೆಯಲ್ಲ, ಬ್ಯಾಂಕ್, ಆ ಬ್ಯಾಂಕ್ ಅಲ್ಲೂ ಸಹ ನಮ್ಮ ನಿರ್ದೇಶಕರುಗಳು ಈ ಭೂಸ್ವಾಧೀನ ಬಿಡಬೇಕು ಅಂತ ಸರ್ಕಾರಕ್ಕೆ ಅದನ್ನು ಸಹ ನಾವು ಅಜೆಂಡಾ ಇಟ್ಟು ಅದನ್ನು ಸಹ ಮಾಡಿದೀವಿ.
ಹ್ಮ್. ಈಗ ಗ್ರಾಮ ಪಂಚಾಯತಿಯಲ್ಲಿ ಮಾಡುವಂತ ಗ್ರಾಮ ಸಭೆಯ ನಿರ್ಣಯಗಳೇನಿವೆಯಲ್ಲ ಈಗ ಅದಕ್ಕೆ ಅದಕ್ಕೆ ಎದುರಾಗಿ ಆ ಎದುರಾಗಿ ಯಾರಿಗೂ ಮಾಡ್ಲಿಕ್ಕೆ ಹಕ್ಕಿಲ್ಲ ಅಂತ ಹೇಳಿ ಪಂಚಾಯತಿ ಅಧಿನಿಯಮನೇ ಹೇಳ್ತದೆ, ಗ್ರಾಮ ಪಂಚಾಯತಿಯ ಕಾನೂನೇ ಹೇಳ್ತದೆ. ಹಾಗಿರುವಾಗ ಇದನ್ನ ಗ್ರಾಮ ಪಂಚಾಯತಿಯಲ್ಲಿ ನೀವು ಅದು ಠರಾವ್ ಮಾಡಿಸಿ ಅಂದ್ರೆ ನಿರ್ಣಯವನ್ನು ತಗೊಂಡು ಅದರದ್ದು ಸರಿಯಾಗಿ ಫಾಲೋ ಅಪ್ ಮಾಡ್ಬೇಕು ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ 8,000 ಕಾರ್ಮಿಕರಿಗೆ ಮುಂದೇನು ಅಂತ ಗೊತ್ತಿಲ್ಲ. 7,500 ಎಕರೆ ಭೂಮಿ ಹೋಗ್ತಾ ಇದೆ ಇಲ್ಲಿದು. ಮರಗಳದ್ದಂತೂ ಆಗ್ಲೇ ಸುಮಾ ಅವ್ರು ಹೇಳಿದ್ರು ಎಷ್ಟು ಜಾತಿಯ ಮರಗಳಿವೆ ಇವೆಲ್ಲ. ಇವನ್ನೆಲ್ಲ ಒಂದು ತಗೊಂಡು ಮತ್ತೆ ಪ್ರತಿ ಪಂಚಾಯತಿಲೂ ಒಂದು ಜೀವ ವೈವಿಧ್ಯತಾ ಸಮಿತಿ ಅಂತ ಇರ್ತದೆ. ಆ ಸಮಿತಿಯನ್ನ ಆಕ್ಟಿವೇಟ್ ಮಾಡಿ ನಮ್ಮ ಸುತ್ತಮುತ್ತ ಇರುವಂತ ಪ್ರಾಣಿಗಳು, ಪಕ್ಷಿಗಳು ಮತ್ತೆ ಒಟ್ಟ ಎಲ್ಲಾ ತರದ ಜೀವಿಗಳದ್ದು ಒಂದು ಪಟ್ಟಿಯನ್ನ ಮಾಡಿ ಇವುಗಳನ್ನ ನಾಶ ಮಾಡ್ಲಿಕ್ಕೆ ನಮ್ಮ ಸರ್ಕಾರಕ್ಕೆ ಏನ್ ಹಕ್ಕಿದೆ ಇದನ್ನ ಪ್ರಶ್ನೆ ಮಾಡೋದು ಬಹಳ ಮುಖ್ಯ ಅಂತ ನನ್ಗನ್ಸುತ್ತೆ. ಎರಡನೇ ನನ್ಗೆ ಹೇಳ್ಬೇಕಾಗಿದ್ದೇನು ಅಂದ್ರೆ ಇದೇನು ಅಭಿವೃದ್ಧಿ ಬೆಂಗಳೂರು ಅಷ್ಟೇ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಇದು ಉತ್ತರ ಕರ್ನಾಟಕಕ್ಕೆ ಅಥವಾ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಇದು ಅಭಿವೃದ್ಧಿ ಡಿಸೆಂಟ್ರಲೈಸ್ ಆಗ್ಬೇಕು ಅಂತ ಹೇಳಿದ್ರ ಸಾಕಷ್ಟು ಜನ. ನಾನು ಈ ಅಭಿವೃದ್ಧಿಯ ಪಥವನ್ನೇ ಪ್ರಶ್ನೆ ಮಾಡ್ತೀನಿ. ಯಾವ್ದಕ್ಕೆ ನಾವು ಅಭಿವೃದ್ಧಿ ಅಂತ ಹೇಳ್ತಾ ಇದೀವಿ? ಬಿಲ್ಡಿಂಗ್ ಕಟ್ಟೋದು, ಟಾರ್ ರೋಡ್ ಮಾಡೋದು, ಸಿಮೆಂಟ್ ರೋಡ್ ಮಾಡೋದು, ಗಟಾರ್ ಮಾಡೋದು, ಇದೇ ಅಭಿವೃದ್ಧಿನ? ನನಗನ್ಸು ಇದು ಇಂಥ ಒಂದು ಯೋಜನೆ ತಗೊಳ್ಳುವಾಗ ಬಾಕಿ ಎಲ್ಲಾ ಕಂಪನಿಗಳಿಗಿಂತಲೂ ಈ ಸಿಮೆಂಟ್ ಕಂಪನಿಗಳು ಬಹಳ ಹೆಚ್ಚಿನ ಕೆಲಸ ಮಾಡ್ತಾ ಇವೆ ಅಂತ ನನ್ಗನ್ಸ್ತಾ ಇವೆ. ಸೊ ಈ ಬೆಂಗಳೂರಲ್ಲಿ ಒಂದು ಸಮಾವೇಶ ಮಾಡೋದಿದ್ರೆ, ಗೋಷ್ಠಿಗಳನ್ನ ಮಾಡೋದಿದ್ರೆ ಅಭಿವೃದ್ಧಿಯ ಪಥವನ್ನ ನಾವು ಪ್ರಶ್ನೆ ಮಾಡ್ಬೇಕು ಅಂತ ನನ್ಗನ್ಸ್ತದೆ. ಸೊ ಇವೆರಡು ನನ್ನ ಮುಖ್ಯವಾದ, ಒಂದು ಪಂಚಾಯತಿ ರೆಸಲ್ಯೂಷನ್ ಪಾಸ್ ಮಾಡಿಸೋದು, ಎರಡನೇದು ಮತ್ತೆ ಅದ್ರ ಫಾಲೋ ಅಪ್ ಮಾಡೋದು, ಎರಡನೇದು ಜೀವ ವೈವಿಧ್ಯತಾ ಸಮಿತಿಯನ್ನ ಆಕ್ಟಿವೇಟ್ ಮಾಡೋದು, ಮೂರನೇದು ಅಭಿವೃದ್ಧಿಯ ಪಥವನ್ನ ನಾವು ಪ್ರಶ್ನೆ ಮಾಡ್ಬೇಕು ಅಂತ. ಇವು ಮೂರನ್ನ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಒಂದೇ ನಿಮಿಷ, ಶಾರದಾ ಅವರು ಹೇಳಿದ್ದಕ್ಕೆ ಒಂದು ಸಣ್ಣ ತಾಂತ್ರಿಕವಾದಂತ ಸ್ಪಷ್ಟೀಕರಣ. ಪಂಚಾಯಿತಿಗಳ ಅವಧಿ ಮುಗಿದು 1 ವರ್ಷ ಆಯ್ತು. ಅದು ಸಂಪೂರ್ಣ ಅದನ್ನ ತ್ರಿಶಂಕು ಸ್ಥಿತಿಯಲ್ಲಿ ಸರ್ಕಾರ ಯಾಕಿಟ್ಟಿದೆ ಅಂದ್ರೆ, ಒಂದು ಸರಿಯಾಗಿ ಚುನಾವಣೆ ನಡೆಸಿ ಅಲ್ಲಿ ಚುನಾಯಿತ ಪ್ರತಿನಿಧಿಗಳಿದ್ದಾಗ ಶಾರದಾ ಅವರು ಹೇಳಿದ ಇಷ್ಟು ಕೂಡ ಅದು ಫಂಕ್ಷನಲ್ ಆಗುತ್ತೆ. ಅಲ್ಲಿ ಒಂದು ವಾರ್ಡ್ ಮೆಂಬರ್ಸ್ ಇವರೆಲ್ಲ ಸೇರ್ಕೊಂಡು ಗ್ರಾಮ ಸಭೆ ಕರೆದು ನಿರ್ಣಯವನ್ನ ಮಾಡಿದಾಗ ಅದು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನಿಸಲಾರದಷ್ಟು ಅದಕ್ಕೊಂದು ಬಲ ಇದೆ. ಆದ್ರೆ ಈಗ PDO ಮಾತ್ರ ಇರೋದಲ್ಲಿ ಯಾವುದೋ ಚುನಾಯಿತ ಪ್ರತಿನಿಧಿಗಳಿಲ್ಲ. ಸರ್ಕಾರ ಇಂಥ ಅವಧಿಯನ್ನ ನೋಡ್ಕೊಂಡು, ಅಂದ್ರೆ ಕರೆಂಟ್ ಹೋದಾಗ ಕರೀತಾರೆ ಅಂತ ಮಾತಿದೆಯಲ್ಲ, ಆತರ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ಗಳನ್ನ ಸಂಪೂರ್ಣ ಪ್ಯಾರಲೈಸ್ ಮಾಡಿ ಚುನಾವಣೆಗಳನ್ನು ನಡೆಸದೆ ತನಗೆ ಬೇಕಾದನ್ನೆಲ್ಲ ಮಾಡ್ಕೊಂಡು ಬರುವಂತ ಒಂದು ಸನ್ನಿವೇಶ ಸೃಷ್ಟಿಸಿದೆ. ಈ ಜಿ ರಾಮ್ಜಿನಲ್ಲೂ ನಾವು ನೋಡಿದೀವಿ ಅದನ್ನ. ಏನ್ PDOಗಳು ಎಲ್ಲ ರೆಸೊಲ್ಯೂಷನ್ ಮಾಡಿ ಕಳಿಸಿದ್ದಾರೆ. ಸೊ ನೀವು ಅಲ್ಲಿ ಹೇಗ್ ಮಾಡಕ್ ಸಾಧ್ಯ ಅಂತ ಗೊತ್ತಿಲ್ಲ. ಬಹುಶಃ ಪ್ರಾವಿಷನ್ಸ್ ಇದ್ರೆ ಒಂದಷ್ಟು ಜನ ಸೈನ್ ಮಾಡಿ PDO ಕೊಟ್ಟು ಕಡ್ಡಾಯವಾದ ಗ್ರಾಮ ಸಭೆ ಕರೆಯುವಂಗೆ ಅವನಿಗೆ ಒತ್ತಡ ಹಾಕ್ಬೋದು. ಅದು ಸಾಧ್ಯತೆ ಇಲ್ಲ. ಯಾವುದು ಚುನಾಯಿತ ಪ್ರತಿನಿಧಿಗಳ ಆಡಳಿತ ಮಂಡಳಿ ಇಲ್ಲದೆ ಇದ್ದಾಗಲೂ ಅದೊಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಅದು ಸ್ವಲ್ಪ ಹೆಲ್ಪ್ ಆಗತ್ತೆ. ಗ್ರಾಮಸ್ಥರು PDO ಮೂಲಕನೇ ಎಷ್ಟೋ ಒಂದು 10% ಗ್ರಾಮಸ್ಥರೆಲ್ಲ ಸೈನ್ ಮಾಡಿಕೊಟ್ರೆ ವಿಶೇಷ ಗ್ರಾಮ ಸಭೆ ಕರಿಬೇಕು ಅನ್ನೋದು ನಿಯಮ ಇದೆ. ಅದು PDO ಆಡಳಿತಾಧಿಕಾರಿ ಆಗಿದ್ದಾಗ ಕೂಡ ಚಾಲುವಾಗುವಂತ ಒಂದು ಸವಲತ್ತು ಅನ್ನೋದ್ರ ಬಗ್ಗೆ ಒಂದು ಕೇಳ್ಕೊಂಡು ಅದನ್ನು ಕೂಡ ನಮ್ಮ ಅಸ್ತ್ರಗಳಲ್ಲಿ ಸೇರಿಸ್ಕೊಂಡ್ಬಿಡೋಣ ಅಂತ. ಆದಷ್ಟು ಬೇಗ ಚುನಾವಣೆ ಮಾಡ್ಬೇಕು ಅನ್ನೋದು ಕೂಡ ನಮ್ಮ ದೊಡ್ಡ ಹೋರಾಟದ ಒಂದು ಭಾಗ ಆಗ್ಬೇಕು ಅಂತ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನ ತಕ್ಷಣವೇ ನಡೆಸಬೇಕು ಅನ್ನೋದನ್ನು ಕೂಡ ನಾವು ನಮ್ಮ ಹೋರಾಟದ ಭಾಗವಾಗಿ ತಗೋಬೇಕು. ಹಲೋ ಹೇಳಿ ನಾಗರಾಜ್, ಮಾತಾಡಿ. ಸರ್, ಒಳ್ಳೆ ಗ್ರಾಮ ಪಂಚಾಯತಿ ಅಧಿಕ
ಬಾಡಿ ಏನ್ ರನ್ನಿಂಗ್ ಇತ್ತು ಆ ಸಮಯದಲ್ಲಿ ನಾವು ರಿಸರ್ವೇಶನ್ ಮಾಡಿದೀವಿ. ಈ ಕಳೆದ ಏನಾಗಿದೆ, ನಮ್ದು 14 ತಿಂಗಳಾಯ್ತು ನಮ್ದು ಓಟ ಪ್ರಾರಂಭ ಆಗಿ. ನಾವು ಆಲ್ರೆಡಿ ಏನ್ ಬಾಡಿ ಏನು ಒಂದು ತಿಂಗಳಿತ್ತು ಅಧಿಕಾರ ಮುಗಿತದಂತ ಆ ಸಮಯದಲ್ಲಿ ನಾವು ಗ್ರಾಮ ಪಂಚಾಯತ್ ರೆಸಲ್ಯೂಷನ್ ಮಾಡಿದೀವಿ. ಹೇಳ್ದಂಗೆ ನಮ್ಗೆ ಬಿಡಿಗೆ ಒಂದು ಆಕ್ಟು, ಹೌಸ್ KHP ಗೆ ಒಂದು ಆಕ್ಟು, ನಗರಾಭಿವೃದ್ಧಿಗೆ ಒಂದು ಆಕ್ಟು, ಈ ತರ ಇವ್ರಿಗೆ ಯಾವ್ಯಾವ ರೀತಿ ಅನುಕೂಲ ಬೇಕು ಆ ರೀತಿ ತಮ್ಮ ಅನುಕೂಲ ತಕ್ಕಂತೆ ಇರೋದನ್ನು ಹಾಕಿಕೊಡೋದು ಒಂದು ಮಾಡ್ಕೊಂಡಿರೋದ್ರಿಂದ ಇದಕ್ಕೆ ಒಂದು ಸಮಗ್ರ ಕಾಯ್ದೆ ಬೇಕು ಅಂತ ಪ್ರಕಾಶ್ ಕಮ್ಮಡ್ ಹೇಳಿದ್ರು. ಇದಕ್ಕೆ ಒಂದು ಸುಮಾರು 70 ವರ್ಷಗಳ ಸ್ವತಂತ್ರದ 80 ವರ್ಷ ಹೋರಾಟದಿಂದ ಬಂದಕ್ಕೆ 2013 ಭೂಸ್ವಾಧೀನ ಕಾಯ್ದೆ. ಈ 2013 ಭೂಸ್ವಾಧೀನ ಕಾಯ್ದೆ ಅದಷ್ಟು ಗಟ್ಟಿ ಮಾಡ್ಬೇಕು. ಮತ್ತೆ ಆ ಕಾಯ್ದೆ ಬಂದ ಮೇಲೆ ಇದಕ್ಕೆ ಎಲ್ಲಾ ಕಾಯ್ದೆಗಳು ರದ್ದಾಗ್ಬೇಕು. ಇದು ಸಮಗ್ರ ದೇಶಕ್ಕೆ ಒಂದು ಭೂಸ್ವಾಧೀನ ಕಾಯ್ದೆ ತಂದ್ರೆ ಆಗ್ಬೋದು ಕೆಲಸಗಳು ಆಗ್ಬೇಕು. ಸಮಗ್ರ ಭೂಸ್ವಾಧೀನ ನಾವೇನು ಪ್ರಥಮದಿಂದಲೂ ಅಧಿಸೂಚನೆ ಹೊಡೆದಾಗಿಂದನೂ ಕೂಡ ಏನು ಪಂಚಾಯಿತಿ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ರು ಸರ್ಕಾರ. ನೀವು ನೋಟಿಫಿಕೇಶನ್ ಕೊಡೋದಾಗ್ಲಿ ಅಲ್ಲಿಂದನೂ ಕೂಡ ಅವರು ಅಧಿಕಾರಿಗಳಿಗೇನು ನೀರ್ ಗಂಟೆಗಳಂತಾರೆ, ಏನು ನೀರ್ ಬಿಡ್ತಾರಲ್ಲ, ಅವ್ರಿಗೆ ಒಂದು ಅಧಿಕಾರ ಕೊಟ್ಟಿದ್ರು. ನೀವು ಮನೆಗೆ ಹೋಗಿ ಒಂದು ಏನೋ ಇದು ಕೊಡ್ಬೇಕು, ಲೆಟರೇಟ್ ಕೊಡ್ಬೇಕು, ನೀವು ಅಧಿಸೂಚನೆ ಹೊಡ್ಸಿರೋದ್ನ ಅಂತ ಹೇಳಿ. ನಾವು ಮೊದ್ಲಿಂದಾನು ಕೂಡ ನೀವು ಏನು ಪಂಚಾಯಿತಿಯರು ಊರಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ನೀವು ನೌಕರರಿದ್ದೀರಿ, ಇವ್ರು ಬಂದ್ರೆ ದೊಡ್ಡ ಮಟ್ಟದಲ್ಲಿ ಊರಲ್ಲಿ ಗಲಾಟೆ ಆಗ್ತದೆ ಅಂತಕ್ಕಂಥದ್ದು ತಡೆದೋ ನಾವು. ಆಮೇಲೆ ನಾವೇನು ಸರ್ಕಾರ ಮಟ್ಟದಲ್ಲಿ ಎಲ್ಲ ಅಧಿಕಾರಿ DC ಆಗ್ಬೋದು, GBD ಆಗ್ಬೋದು, ಜನಪ್ರತಿನಿಧಿಗಳಿಗಾಗ್ಬೋದು, ಏನು ನಾವು ಲೆಟರೇಟ್ ಕೊಟ್ಟಿದೀವಿ ನಾವು. ಅದರಿಂದ ಉತ್ತರ ಸಿಗೋವರೆಗೂ ಕೂಡ ನೀವು ಯಾವುದೇ ಪಂಚಾಯಿತಿಯಿಂದ ಒಂದು ಯಾವುದೇ ಮುಂಜಾಗ್ರತಾ ಕ್ರಮವನ್ನ ವಹಿಸಬಾರ್ದು, ಯಾವುದೇ ಇದನ್ನ ತಗೊಳ್ಬಾರ್ದು ಅಂತಕ್ಕಂಥದ್ದು ಕೂಡ ನಾವು ಲೆಟರೇಟ್ ಮೂಲಕ ಅವ್ರಿಗೆ ಕೊಟ್ಟಿದ್ದೀವಿ. ಹೌದು ಸರ್, ಹೌದು ಸರ್. ಸರ್ ಇವಾಗ ಏನಂದ್ರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ಬೋದು, ಕಂದಾಯ ಇಲಾಖೆಯಲ್ಲಿ ಆಗ್ಬೋದು, ಎಲ್ಲಾರನು ಕೂಡ ಇವರು ಸರ್ಕಾರ ಇವತ್ತೇನು ದಬ್ಬಾಳಿಕೆಯಿಂದ ಭೂಸ್ವಾಧೀನ ಮಾಡ್ಕೊತದೆ, ಎಲ್ಲ ತಹಸೀಲ್ದಾರ್ ತವಿಂದ ಹಿಡ್ದು DC ತವಿಂದ AC ತವಿಂದ ಹಿಡ್ದು ಎಲ್ಲಾ ಅಧಿಕಾರಿಗಳು ಕೂಡ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಸರ್. ಅವರು ಏನು ಸೂಚನೆ ಕೊಡೋದು, ಸರ್ಕಾರ ಸೂಚನೆ ಕೊಡ್ತದ ಅದರಲ್ಲಿ ಅದ್ ಮುಖಾಂತರನೇ ಅವ್ರು ನಡ್ಕೊತಾವ್ರು ಸರ್. ಇವಾಗ ಜನಪ್ರತಿನಿಧಿಯಾಗಿ ಇವಾಗ ಏನು ರೈತರ ಪರವಾಗಿ ಯಾವುದೇ ಅಧಿಕಾರಿಗಳು ಕೂಡ ಕೆಲಸ ಮಾಡ್ತಾ ಇಲ್ಲ. ಇವಾಗ ಸರ್ ಪ್ರಕಾಶ್ ಹೇಳ್ದಂಗೆ ನಾನು ಇವತ್ತು VSSN ಬೈರ್ಮಂಗ್ಲ ಏನು ರೈತರ ಸೇವಾ ಸಹಕಾರ ಸಂಘ ಇದೆ, ಅದ್ರಲ್ಲೂ ಕೂಡ ನಾನು ಡೈರೆಕ್ಟರ್ ಆಗಿದ್ದೀನಿ ಸರ್. ಆ ಸಭೆನಲ್ಲಿ ಏನು ಗ್ರಾಮ ಸಭೆ ನಡೀತು, ಆ ಸಭೆನಲ್ಲಿ ನಾವು ಒತ್ತಾಯ ಮಾಡಿ ನಾವೇನೋ ಒಂದು 5 ಜನ ನಮ್ಮ ಭೂಸ್ವಾಧೀನ ವಿರೋಧ ಇದ್ದೀವಿ ಡೈರೆಕ್ಟರ್ಗಳು. ಆ ಸಭೆನಲ್ಲಿ ಒಂದು ನಿರ್ಣಾಯಕವನ್ನು ಸಭೆ ಮಂಡಿಸಿ ಇದನ್ನ ರೈತರ ಪರವಾಗಿ ನಾವು ಭೂಸ್ವಾಧೀನ ಕೊಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಭೂಸ್ವಾಧೀನ ಕೈ ಬಿಡ್ಬೇಕು ಅಂತಕ್ಕಂಥದ್ನ ನಾವು ಲೆಟರೇಟ್ ಮೂಲಕ ನಾನು GBDಗೆ ಮತ್ತೆ DC ಆಫೀಸ್ಗೆ ನಾವು ಆ ಸೊಸೈಟಿ ಮುಖಾಂತರನೂ ಕೂಡ ನಾವು ಲೆಟರೇಟ್ ಹಾಕಿದೀವಿ ಸರ್. ನಮ್ಮ ಮಂಡಳ್ಳಿ ಗ್ರಾಮ ಏನಿದೆ, ನಾನು ಮಂಡಳ್ಳಿ ಗ್ರಾಮದಿಂದ ನಾನು ನಾಗರಾಜು. ಈ ಮಂಡಳ್ಳಿ ಗ್ರಾಮದಲ್ಲಿ ಇವತ್ತು 20 ಎಕರೆ ಏನ್ ಗೋಮಾಳ ಇದೆ ಅದನ್ನ ಹುಲ್ಲು ಬನ್ನಿ ಅಂತಾನೆ ಒಂದು ಮೆನ್ಷನ್ ಮಾಡಿದೆ ಸರ್ ಅದರಲ್ಲಿ. ಸರ್ ಈಗ ನಾನು ಮತ್ತೆ ಅದನ್ನೇ ಪುನರಾವರ್ತನೆ ಮಾಡಲ್ಲ. ಪ್ರಕಾಶ್ ಕುಮಾರ್, ನಾಗರಾಜು ಮತ್ತು ನಮ್ಮ ಸುರೇಶ್ ಕಂಜರ್ಪಣೆ ಅವರು, ಇವರೆಲ್ಲ ಮತ್ತು ಸುಮಾ, ಇವರೆಲ್ಲ ತುಂಬಾ ವಾಸ್ತವ ಸ್ಥಿತಿಯನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ.
ನಾವು ಅದನ್ನ ರಿಪೀಟ್ ಮಾಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಈಗ ಬಹುತೇಕ ಎಲ್ರಿಗೂ ಕೂಡ ಬಿಡದಿಯ ಇದು ಸಿಕ್ಕಿದೆ. ಇಲ್ಲಿ ಸರ್ಕಾರ ಅಂತ ಏನಿದೆ ಅವ್ರಿಗೆ ಇಲ್ಲಿ ವಾಸ್ತವ ಸ್ಥಿತಿ ಗೊತ್ತಿಲ್ಲ ಅಂತಲ್ಲ, ಎಲ್ಲವೂ ಕೂಡ ಗೊತ್ತಿದೆ. ಗೊತ್ತಿದ್ದು ಮಾಡ್ತಾ ಇದ್ದಾರೆ ಅನ್ನೋದ್ರದ ಏನು ಅವರ ಅಜೆಂಡಾ ಏನಿದೆ ಅನ್ನೋದು ಕೂಡ ನಮಗ್ ಅಲ್ಲಿ ಅವ್ರ ಜಮೀನಿದೆ. ಬರೀ ಇಲ್ಲಿ ರಾಜಕಾರಣಿಗಳದ್ದು ಮಾತ್ರ ಇಲ್ಲ, KS ಅಧಿಕಾರಿಗಳದಿದೆ, IAS ಅಧಿಕಾರಿಗಳದಿದೆ, ಎಲ್ಲರದು ಇದೆ, ಇಲ್ಲಿ ಜಮೀನ್ ಇದೆ. ಎಲ್ರು ಒಂದಕ್ಕಷ್ಟು 1000 ಪಟ್ಟು ದುಡ್ಡು ಬರ್ಲಿ ಅಂತ ಕಾಯ್ತಾ ಇದಾರೆ ಅಷ್ಟೇ. ಗಾಳಿ ಬಂದಾಗ ತೂರ್ಕೋ, ಈಗ ಅಧಿಕಾರ ಇದೆ ಮಾರಾಟ ಮಾಡ್ಬೇಕು ಅಂತ. ಇಲ್ಲಿ ಒಟ್ನಲ್ಲಿ ಮೇನ್ ಪ್ರಾಬ್ಲಮ್ ಇರೋದೇನಂತಂದ್ರೆ ಇಲ್ಲಿ ಈಗಾಗ್ಲೇ ಸರ್ಕಾರದ ಮೇಲೆ ಪ್ರೆಷರ್ ಬಿದ್ದಿಲ್ಲ ಅಂತಲ್ಲ, ಸರ್ಕಾರದ ಮೇಲೆ ಪ್ರೆಷರ್ ಬೀಳ್ತಾ ಇದೆ. ಆದ್ರೆ ಇಲ್ಲಿ ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ ಕೂಡ ಬಂದಿದೆ. ಏನಂತಂದ್ರೆ ಇಲ್ಲಿ JDS ಹೋರಾಟವನ್ನ ಮಾಡ್ತಾ ಇರೋದು, ಈ ಸರ್ಕಾರದಲ್ಲಿ ಯಾರು ಪ್ರಮುಖರಿದ್ದಾರೆ DKಶಿ ಅವರ ಈಗೋವನ್ನ ಕೆರಳಿಸಿದೆ ಇದು. ಈಗ ನಾಳೆ ಈ ಹೋರಾಟ ಇನ್ನೊಂದಷ್ಟು ಪ್ರಬಲ ಆದ್ರೆ ಅದ್ರೇನು ಅಧಿಸೂಚನೆಯನ್ನ ರದ್ದು ಮಾಡೋದ್ರಲ್ಲಿ, ಡಿನೋಟಿಫಿಕೇಶನ್ ಮಾಡೋದ್ರಲ್ಲಿ ಅದೇನು ದೊಡ್ಡ ವಿಚಾರ ಏನಲ್ಲ, ರೈತರಿಗೆ ಬೇಕಾಗಿಲ್ಲ ಅನ್ನೋ ಕಾರಣ ಕೊಟ್ಟು. ಆದ್ರೆ ಇಲ್ಲಿ ಎಲ್ಲಿ ಈ ಹೋರಾಟದ ಒಂದು ಪಾಯ್ದೆಯನ್ನ JDS ಅದರಲ್ಲೂ ಕುಮಾರಸ್ವಾಮಿ ತಗೊಳ್ತಾರೆ ಅನ್ನೋ ಒಂದು ಈಗೋ ಪ್ರಶ್ನೆ ಈಗ DKಶಿ ಅವ್ರಿಗಿದೆ. ಆದ್ರಿಂದ ನಾವು ಏನು ಹೋರಾಟಗಾರರು ಏನಿದೀವಿ ಅಂದ್ರೆ, ಈಗ ಉದಾಹರಣೆ ನಾವು ಪರಿಸರ ಸಂಗಮದವರು ಮತ್ತು ಈಗಾಗ್ಲೇ ಅಲ್ಲಿ ಹೋರಾಟ ಮಾಡ್ತಿರೋರು, ಸಾಧ್ಯವಾದ ಮಟ್ಟಿಗೆ ಈ ರಾಜಕೀಯ ಪಕ್ಷಗಳನ್ನ, ಅದು ಪರ ಇರ್ಲಿ ಅಥವಾ ವಿರೋಧ ಇರ್ಲಿ, ಅವ್ರನ್ನ ಸ್ವಲ್ಪ ಹೊರಗಿಟ್ಟೆ ನಾವು ಹೋರಾಟವನ್ನ ರೂಪಿಸ್ಬೇಕಾಗತ್ತೆ. ಈ ತರ ಮಾಡಿದ್ರೆ ಕನಿಷ್ಠ ಒಂದು 25% ಗೆಲುವು ನಮ್ದಾಗುತ್ತೆ ಅನ್ನೋದು ಒಂದು. ಎರಡನೇ ಮುಖ್ಯವಾದ ಪಾಯಿಂಟ್ ಅಂತಂದ್ರೆ ಪರಿಸರ ಸಂಗಮ ಇಲ್ಲಿ ಏನ್ ಮಾಡ್ಬೋದು ಅಂತ. ನಾವೊಂದು ಸಪೋರ್ಟಿವ್ ಗ್ರೂಪ್ ಆದ್ರೆ ಏನ್ ಮಾಡ್ಬೋದು, ನನ್ನ ಸ್ಟ್ರಾಟರ್ಜಿಯನ್ನ ನಾನು ಹೇಳ್ತೇನೆ. ಈಗ ನಾವು ಸಪೋರ್ಟಿವ್ ಗ್ರೂಪ್ ಆದ್ರೆ ಅಲ್ಲಿ ಯಾರು ಧರಣಿಯನ್ನು ಕೂತ್ಕೊಂತಾರೆ, ಯಾರು ಅದಕ್ಕೆ ಪ್ರಚಾರವನ್ನ ಕೊಡ್ತಾರೆ, ಮತ್ತು ಅದಕ್ಕೆ ಏನು ಲಾ ಟೀಮ್ ಏನಿದೆ, ಅಡ್ವೊಕೇಸಿ ಟೀಮ್ ಏನಿದೆ, ಇದು ಎಲ್ಲವನ್ನು ಕೂಡ ನಾವು ಪ್ಲಾನ್ ಮಾಡಿಕೊಂಡು ಹೋರಾಟಕ್ಕೆ ಇಳಿದ್ರೆ, ಧುಮುಕಿದ್ರೆ, ಈ ತರದ್ದು ಅನೇಕ ಸಂಘಟನೆಗಳಿದಾವೆ, ಆ ಒಕ್ಕೂಟಗಳನ್ನು ಮಾಡಿಕೊಂಡು ನಾವು ಮಾಡಿದ್ರೆ ಆದ್ರೆ ಚನ್ನರಾಯಪಟ್ಟಣದ ಯಶಸ್ಸು ಇಲ್ಲೂ ಕೂಡ ಪುನರಾವರ್ತನೆ ಆಗುತ್ತೆ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಈಗ ನಮ್ಮ ವೆಂಕಟೇಶ್ ಕುಮಾರ್ ಅವರು ಪ್ರಸ್ತಾವನೆ ಮಾಡಿದ್ರು, ಅಲ್ಲಿಂದ ಸುಮಾ ಮತ್ತೆ ನಾಗರಾಜು, ಪ್ರಕಾಶ್ ಕುಮಾರು ಮತ್ತೆ ಪ್ರಕಾಶ್ ಕಮ್ಮರಡಿ ಮತ್ತೆ ಸುರೇಶ್ ಕಂಜರ್ಪಣೆ ಮತ್ತೆ ವಿ ಗಾಯತ್ರಿ ಅವರು, ಮತ್ತೆ ಈಗ ಕಡೆಯದಾಗಿ ಕುಮಾರ್ ರೈತ ಅವರು ಮಾತಾಡಿದ್ರು. ಎಲ್ಲರೂ ಚೆನ್ನಾಗಿ ಮಾತಾಡಿ ಸಾಕಷ್ಟು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ, ಯಾವ ರೀತಿಯಲ್ಲಿ ಈ ಬಿಡದಿ ಪ್ರಾಜೆಕ್ಟ್ ಗವರ್ಮೆಂಟ್ ಬಹಳ ಮುಂದೆ ಹೋಗ್ತಾ ಇದೆ ಅಂತ ಹೇಳಿ. ಅದಕ್ಕೀಗ ಮುಖ್ಯವಾಗಿ ಎಲ್ಲ ವಿಷಯ ಗೊತ್ತಿದೆ. ಮತ್ತೆ ಇವರು ಕುಮಾರ್ ರೈತ ಹೇಳಿದಂಗೆ ನಾನು ರಿಪೀಟ್ ಮಾಡಕ್ ಹೋಗಲ್ಲ, ಕ್ರೋಢೀಕರಣ ಮಾಡಿ ಇಲ್ಲಿ ಹೇಳಕ್ ಹೋಗಲ್ಲ. ಈ ಮುಖ್ಯವಾಗಿ ಪರಿಸರ ಸಂಗಮದವರು ನಾವು